100 ಕೋಟಿ ಶ್ಲೋಕದ ರಾಮಾಯಣ. ಮಡಿಚಿದರೆ 20 ವರ್ಷದಿಂದ 50 ವರ್ಷದವರೆಗೆ ದಿನಕ್ಕೊಂದು ಶ್ಲೋಕ ಅಂತ ಗಟ್ಟಿ ಮಾಡಿಕೊಂಡರೆ ಒಂದು 18,000ದಲ್ಲಿ ನಮ್ಮ ಆಯುಷ್ಯ ಮುಗಿತದೆ. ಹಾಗಿರುವಾಗ 100 ಕೋಟಿಯ ರಾಮಾಯಣದ ಚಿಂತೆಯನ್ನು ಇವತ್ತು ಕೊನೆಯ ದಿನ ನಾನು ಮುಗಿಸ್ಬೇಕು. ಚೆನ್ನಾಗಿದೆ ಹಾಗೆ ಟಾಸ್ಕ್. ಒಂದು ಈ ಬಿಗ್ ಬಾಸಿಗಿಂತ ದೊಡ್ಡ ಟಾಸ್ಕ್. ಬಾಲಕಾಂಡದ ರಾಮ ಬಾಲರಾಮ, ಅಯೋಧ್ಯಕಾಂಡದ ರಾಮ ರಾಜಾರಾಮ, ಅರಣ್ಯಕಾಂಡದ ರಾಮ ಮುನಿರಾಮ ಋಷಿರಾಮ, ಕಿಷ್ಕಿಂಧಾಕಾಂಡದ ರಾಮ ಸ್ವಾಮಿರಾಮ, ಸುಂದರಕಾಂಡದ ರಾಮ ಸೀತಾರಾಮ, ಯುದ್ಧಕಾಂಡದ ರಾಮ ಕೋದಂಡರಾಮ ವೀರರಾಮ, ಉತ್ತರಕಾಂಡದ ರಾಮ ಜಯರಾಮ ಶ್ರೀರಾಮ, ನಮ್ಮ ರಾಮ ನಿಮ್ಮ ರಾಮ ಎಲ್ಲರ ರಾಮ ಎಲ್ಲ ರಾಮ. ಆಯ್ತು, ನನ್ನ ಪ್ರವಚನ ಮುಗಿತು. ಹೇಳೋದು ಎಲ್ಲ ಹೇಳಿದ್ದೇನೆ, ತುಂಬ ಸುಲಭವಾಗಿ ಹೇಳಿದ್ದೇನೆ, ಗ್ಯಾರಂಟಿ ಹೇಳಿದ್ದೇನೆ. ಒಂದು ಕುಟುಂಬವಾಗಿ ರಾಮಾಯಣ ಅವರ ಮೊದಲ ಪ್ರಶ್ನೆ. ಅಂದರೆ ಒಂದಕ್ಕೊಂದರ ಕೊಂಡಿಯಾಗಿ ಅಷ್ಟಲಕ್ಷ್ಮಿಯರಂತೆ ಒಂದೆಡೆ ಒಂದೇ ಮುಖ, ಅಷ್ಟೂ ಲಕ್ಷ್ಮಿಯರು. ಧನಲಕ್ಷ್ಮಿ ಬೇಕು, ಧಾನ್ಯಲಕ್ಷ್ಮಿ ಬೇಕು. ನೋಡಿ ಗಮ್ಮತ್ತೊಂದರೆ ಹೇಗಿರುತ್ತೆ ಅಂತ. ವಿದ್ಯಾಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ಅದು ಎಲ್ಲ ಒಂದೇ ಮನೆಯದ್ದೇ, ಒಂದೊಂದು ಪದಾರ್ಥಗಳ ವೈವಿಧ್ಯಗಳು ಇದ್ದಾಗೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಲಕ್ಷ್ಮಿಯನ್ನು ಉಪಾಸನೆ ಮಾಡುವುದಲ್ಲ, ಅಷ್ಟೂ ಲಕ್ಷ್ಮಿಯರನ್ನು ಒಬ್ಬರೇ ಉಪಾಸನೆ ಮಾಡುತ್ತೆ. ಹಾಗೆ ಕುಟುಂಬದಲ್ಲಿನ ಯೂನಿಟ್ಗಳು ಇವತ್ತು ಎಷ್ಟು ಜನ ಇದ್ದರೆ ಕುಟುಂಬ ಅಂತ ಕೆಳಗೆ ಬರೆಯುವುದಾದರೆ ಹೇಳಲಿಕ್ಕೆ ಬರುವುದಿಲ್ಲ. ಕುಟುಂಬ ಅಂದರೆ ಎಷ್ಟು ಯೂನಿಟ್ ಕೇಳಿದರೆ, ಅದು ಒಬ್ಬ ಯಜಮಾನ ಇದ್ದರೆ ಕುಟುಂಬ ಆಗುವುದಿಲ್ವಾ ಅಂತ ಕೇಳುತ್ತೇವೆ ನಾವು ಕೊನೆಗೆ. ಮತ್ತು ಗಂಡ ಹೆಂಡತಿಯರು ಅವರು ಎರಡೆರಡು ಕಡೆಯಲ್ಲಿ ಕೆಲಸದಲ್ಲಿರ್ತಾರೆ. ವೀಕೆಂಡಿನಲ್ಲಿ ಕೆಲವೊಮ್ಮೆ ಫೋನ್ ಮಾಡಿಕೊಂಡು ಟೈಮ್ ಹೇಳಿಕೊಂಡು ಒಂದು ಪಾರ್ಕಲ್ಲಿ ಒಟ್ಟಾಗ್ತಾರೆ. ಒಂದೊಮ್ಮೆ ಬರುವಾಗ ತಡ ಆದರೆ ಇವರು ಹೋಗಿ ಆಗಿರ್ತದೆ, ಅವರು ಪಾರ್ಕಲ್ಲಿ ಒಟ್ಟಾಗ್ತಾರೆ. ಅಂದರೆ ಪಾರ್ಕು ಮತ್ತು ಅವರು ಒಟ್ಟಾಗ್ತಾರೆ. ಸಂಯೋಗ ಸಂಬಂಧ ಅವಚ್ಛೇದೇನ ಎಂತ ಹೇಳುವ ಹಾಗೆ. ಒಂದು ಪಾರ್ಕಿನಲ್ಲಿ 3 ಗಂಟೆ ಹೊತ್ತಿನಲ್ಲಿ ಹೆಂಡತಿ ಬಂದಿದ್ದಾಳೆ, 4ಕ್ಕೆ ಹೋಗಿದ್ದಾಳೆ, 4 ಗಂಟೆ 1 ನಿಮಿಷದಲ್ಲಿ ಗಂಡ ಬಂದಿದ್ದಾನೆ. ಅದೇ ಪಾರ್ಕಿನಲ್ಲಿ ಅವರು ಒಟ್ಟಾಗಿದ್ದಾರೆ. ಪಾರ್ಕ್ ಎನ್ನುವುದು ಒಟ್ಟಾಗಿದೆ, ಅವರವರು ಒಟ್ಟಾಗಲಿಲ್ಲ, ಅವರು ಮತ್ತೆ ಹೋಗಿದ್ದಾರೆ. ಹೀಗಾಗಿ ನಾವು ಅಷ್ಟು ದೂರ ಆಗಿದ್ದೇವೆ ಅಂದಾಗ ರಾಮಾಯಣದಲ್ಲಿ ಶ್ರೌತ ಸಂಪ್ರದಾಯ, ವೇದೋಕ್ತ ಪದ್ಧತಿ, ಇವತ್ತು ನಾವು ಯಾವುದನ್ನು ಅಲ್ಲ ಬೇಡ ಅಂತ ದುಡ್ತೇವೆಯೇ ಅಂತಹ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಪದ್ಧತಿಯಲ್ಲಿ ಬದ್ಧತೆಯಿಂದ ನಡೆಸಿಕೊಂಡು ಬಂದವರು ಚಾಚೂ ತಪ್ಪದೆ ಪ್ರತಿಯೊಂದು ಯೂನಿಟ್. ಅದನ್ನು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಅದು ಹೇಳಿದ್ದು ಉಪಲಕ್ಷಣಯ ಅಂತ ಉಂಟು. ಅಂದರೆ ಇನ್ನೂ ಕೆಲವು ಬಿಟ್ಟಿದೆ ಅಂತ. ಇವತ್ತು ಇದೆ, ಅಡಿವತ್ತಲ್ಲಿದೆ. ಅಂದರೆ ಮಾತೃದೇವೋಭವ ಪಿತೃದೇವೋಭವ ಆಗಿದೆ. ಎಲ್ಲರೂ ಇವತ್ತು ದೆವ್ವಗಳಾಗಿ ಬಿಟ್ಟಿದ್ದಾರೆ. ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ದೇವತ್ವ ಕಳೆದಿದೆ, ದೆವ್ವತ್ವ ಬಂದಿದೆ. ಡಿವೈನ್ ಇಲ್ಲ, ಡೆವಿಲ್. ಆಸುರ ಭಾವಗಳು ಹೆಚ್ಚಾಗಿದೆ. ಸೆಲ್ಫ್ ಸೆಂಟರ್ಡ್ ಆಗಲಿಕ್ಕೆ ಹೋಗಿ ಪ್ರತಿಯೊಂದು ಸತ್ಯ ಶ್ರುತಿ ಹೇಳಿದ್ದು ಸರಿಯೇ. ನಮ ಅರೆ ಜಾಯಾಯೈ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ. ಒಂದು ಮಾತ್ರ ಹೇಳುತ್ತೇನೆ, ಮತ್ತೆ ಹೇಳುವುದಿಲ್ಲ. ಹೆಂಡತಿಗಾಗಿ ಹೆಂಡತಿಯನ್ನು ಪ್ರೀತಿಸಿದ್ದೇ ಅಲ್ಲ. ಮತ್ತು ಅದೇನು, ಹೆಂಡತಿ ನನಗೆ ಬೇಕಾದ ಹಾಗೆ ಸವಲತ್ತುಗಳನ್ನು, ಸೇವೆಯನ್ನು, ಸೌಭಾಗ್ಯವನ್ನು, ಪ್ರೀತಿಯನ್ನು ಕರುಣಿಸ್ತಾಳೆ ಹೇಳಿ ಅವಳನ್ನು ಪ್ರೀತಿಸಿತ್ತು. ಪ್ರೀತಿಯ ನಾಟಕ. ಒಂದೊಮ್ಮೆ ಮಗನನ್ನೇ ನಾನು ಪ್ರೀತಿಸಿದ್ದಾಗಿದ್ದರೆ ಅವ ನನಗೆ ಸಂಪಾದನೆ ಮಾಡಿ ಕೊಡುವುದನ್ನು ನಿಲ್ಲಿಸಿಬಿಟ್ರೆ ನಾನು ಯಾಕೆ ಹೇಟ್ ಮಾಡ್ತೇನೆ ಅವನನ್ನು? ಒಂದೊಮ್ಮೆ ಗೆಳೆಯನನ್ನೇ ನಾನು ಪ್ರೀತಿಸಿದ್ದಾಗಿದ್ದರೆ ಅವನು ಕೈ ಕೊಟ್ಟಾಗ ಅವನನ್ನು ಯಾಕೆ ಬಡಿತೇನೆ? ಅದನ್ನು ಪ್ರತಿಯೊಬ್ಬನು ತನ್ನನ್ನು ತಾನು ಪ್ರೀತಿಸಿದ್ದಾನೆ, ತನ್ನ ಒಳಿತಿಗೋಸ್ಕರ ಎಲ್ಲವನ್ನೂ ಒಪ್ಪಿಕೊಳ್ಳುತ್ತಾನೆ.
ಅವರೊಂದೊಮ್ಮೆ ನೆಕ್ಲೆಸ್ ಕೊಡೋದಿಲ್ಲ, ಈ ದೀಪಾವಳಿಗೆ ಸೀರೆ ಇಲ್ಲ ಹೇಳಿದರೆ ನಿಮಗಿಂತ ಪಕ್ಕದವನೇ ವಾಸಿ ಅಂತ ಹೇಳೋದಿಲ್ವ? ಅದು ಸರಿ. ಹೀಗಾಗಿ ಅವರ ಪಾಡನ್ನು ನೋಡಿಕೊಳ್ಳುವುದರಲ್ಲಿ 10 ಜನರನ್ನು ಇಷ್ಟಪಟ್ಟ ಹಾಗೆ ಮಾಡ್ತಾರೆ ನಾಟಕ. ಹೀಗಾಗಿ ದೇವತ್ವದ ಒಂದು ಆವಿಷ್ಕಾರದಲ್ಲಿ ಅದು ಮತ್ತೆ ಕೊಡುವ, ಪುಸ್ತಕವನ್ನು ಮತ್ತೆ ಕೊಡಿ. ಇದನ್ನು ಮಗು ಮಾತ್ರ ಒಪ್ಪಿದ್ದಲ್ಲ, ತಂದೆ ದೇವರು ತಾಯಿ ದೇವರು ಹೇಳಿ ತಂದೆಯೂ ತಾಯಿಯನ್ನು ದೇವರೊಂದು ಒಪ್ಪಿ ಬಂದಿದ್ದಾನೆ. ಇವತ್ತು ತೋರಿಸುವುದು ಹೇಗೆ ಅಂದರೆ, ಮಗು ಹೇಳ್ತಾನೆ, ಅಪ್ಪ ಒಂದೊಮ್ಮೆ ಅಮ್ಮನಿಗೆ ಟೀಚರಿಗೆ ನಮಸ್ಕಾರ ಮಾಡಿ ಹೇಳಿದರೆ, ಅಪ್ಪ ನೀನು ಮಾಡಿದೆಯಾ? ನೀನು ಮೊನ್ನೆ ನಿನ್ನ ಗುರುಗಳೊಂದು ತೋರಿಸಿದ್ದಲ್ಲ ಅವರ ಅಜ್ಜನ್ನು, ನೀನು ಮಾಡಲಿಲ್ಲ, ನೀನು ಹಾಯ್ ಹಾಯ್ ಅಂದದ್ದಲ್ಲ, ನಾನು ನಿನಗೆ ಹಾಯ್ ಹಾಯ್ ಅಂತೇನೆ. ಆದ್ದರಿಂದ ನಾವು ಮಾಡಿ ತೋರಿಸಿದ್ದರೆ ನಮ್ಮವರು ನೋಡಿ ಕಲಿತಾರೆ, ಹೇಳಿ ಕಲಿಬೇಕಾಗಿಲ್ಲ. ನಾವು ಅವರಿಗೆ ಮಾತ್ರ ಉಪದೇಶ ಮಾಡ್ತೇನೆ ಅಂತಾದರೆ ಯಾರು ಮಾಡಲಿಕ್ಕೆ ಬರುವುದಿಲ್ಲ. ತಿದ್ದಿಕೊಳ್ಳುವ ರೀತಿಯಲ್ಲಿ ಕೇಳಿದರೆ ಅದು ನಮ್ಮಿಂದ ಆಗಬೇಕು ಹೊರತು ನಿಮ್ಮಿಂದ ಆಗುವುದಲ್ಲ, ಇನ್ನೊಬ್ಬರಿಂದ ಆಗುವುದಲ್ಲ ಮನೆಯಲ್ಲಿ. ಅದನ್ನು ದಶರಥನಿಂದ ಹಿಡಿದು ಆ ಕಾಲದಲ್ಲಿ ವಸಿಷ್ಠರಿಂದ ಇಟ್ಟುಕೊಂಡು ಸುಮಂತ್ ಮುಂತಾದ ಮಂತ್ರಿಗಳಿಂದ ಸೇರಿಕೊಂಡು ಅದೇ ರೀತಿಯಾದ ಆಚರಣೆಗಳು, ಪದ್ಧತಿಗಳು, ರೀತಿಗಳು, ನಿಯಮಗಳು ಇದ್ದವು. ಯಾರು ಬ್ರೇಕ್ ಮಾಡ್ತಿರಲಿಲ್ಲ. ಶಾಸ್ತ್ರ ಸಂಪ್ರದಾಯ ಅಂದರೆ ಬಹಳ ಅದ್ಭುತ. ಅದು ಸಂವಿಧಾನ ಅಂದರೆ ಅದು. ಇಲ್ಲಿ ಏನು ಕಾಣುವುದಿಲ್ಲ, ಇಲ್ಲಿ ಏನು ಶಿಕ್ಷೆ ಇಲ್ಲ. ಆದರೆ ಇನ್ನೊಮ್ಮೆ ಬರ್ತದೆ ಎನ್ನುವುದು ಖಾತ್ರಿ ಇದ್ದರೆ ಯಾವ ಮನುಷ್ಯನೂ ಬ್ರೇಕ್ ಮಾಡುವುದಿಲ್ಲ. ಕಂಸ ಕತ್ತಿ ತೆಗೆದ, ದೇವಕಿಯ ತಲೆ ಕಡಿತೇನೆ ಅಂತ. ವಸುದೇವ ಹೇಳ್ತಾನೆ ಕೂಡಲೇ, ಪೆಟ್ಟು ಕೊಟ್ಟವನಿಗೆ ಪೆಟ್ಟುಂಟು ಅಂತ. ಹೊರೆಯೊಳಗೆ ಹೋಯ್ತು ಕತ್ತಿ ಸೀದಾ. ನಮಗೆ ಅರ್ಥ ಆಗಲಿಲ್ಲ, ಅವನಿಗೆ ಅರ್ಥ ಆಯಿತು. ಸಂಸ್ಕೃತದಲ್ಲಿ ಹೇಳಿದ್ದವ ವಸುದೇವ, ಆದ್ದರಿಂದ ನಿಮಗೆ ಗೊತ್ತಾಗೋದು ಕಷ್ಟ ಅಂತ ನಾನು ಕನ್ನಡದಲ್ಲಿ ಹೇಳಿದೆ. ದ್ರೋಗ್ಧುರುವೈ ಪರತೋ ಭಯಂ ಅವ ಹೇಳಿತ್ತು. ದ್ರೋಹ ಎಸೆದವನಿಗೆ ಮುಂದೆ ಇದೆ ಅನರ್ಥ, ಇಷ್ಟೇ. ಹೇಗೆ, ಏನು, ಯಾರಿಂದ, ಎಷ್ಟು, ಎಲ್ಲಿಂತ ಹೇಳಲಿಲ್ಲ. ಮುಂದೆ ಇದೆ. ದ್ರೋಗ್ಧು ವೈ ಪರತಃ ಭಯಂ. ಪರತಃ ಅಂದರೆ ಸಂಸ್ಕೃತದಲ್ಲಿ ತುಂಬ ಅರ್ಥ. ಪರ ಅಂದರೆ ದೊಡ್ಡವನಿಂದ, ಪರ ಅಂದರೆ ವೈರಿಯಿಂದ, ಪರ ಅಂದರೆ ಇನ್ನೊಬ್ಬರಿಂದ, ಪರ ಅಂದರೆ ಇನ್ನೊಂದು ಲೋಕದಲ್ಲಿ, ಪರ ಅಂದರೆ ಪರ ಸರ್ವೋತ್ತಮ ಭಗವಂತನಿಂದ. ಅರ್ಥ ಸಾವಿರಾರು ಬರುತ್ತೆ ಅಲ್ಲಿ. ಬಾಯಿ ಮುಚ್ಚಿ ಕೂತ ಕಂಸ ಕತ್ತಿ ಎತ್ತಿದವ. ಹೊಡಿತೀಯ? ಉಂಟು, ಹೋಯ್ತು. ಆದ್ದರಿಂದ ಆ್ಯಕ್ಷನ್ ಮಸ್ಟ್ ರಿಯಾಕ್ಷನ್ ಎನ್ನುವಂತಹ ಕ್ರಿಯೆಗೊಂದು ಪ್ರತಿಕ್ರಿಯೆ ಎನ್ನುವ ನಿಯಮ ಇಲ್ಲಿ ಮೊನ್ನೆ ಇವ ಕೊಟ್ಟದ್ದಲ್ಲ. ಅದು ಇದ್ದದ್ದು, ಆಗುವಂಥದ್ದು, ಆಗಲೇ ಬೇಕಾದ್ದು, ಇಡೀ ಯೂನಿವರ್ಸಿಗೆ ಅಪ್ಲೈ ಆಗುವಂಥದ್ದು. ಅದು ಸೈನ್ಸ್, ನ್ಯೂಟ, ನಥಿಂಗ್ ಎಲ್ಸ್. ದ್ರಗ್ಧುರ್ವೈ ಪರತೋಭಯಂ ಎನ್ನುವುದು ಸಂಸ್ಕೃತ ಶಾಸ್ತ್ರದ ಪುರಾಣ ಗ್ರಂಥದ ವೇದವ್ಯಾಸರು ಕೊಟ್ಟ ಸೂತ್ರ ಚಿಂತನೆ. ಕಂಸನೇ ಗೊತ್ತಿತ್ತು, ವಸುದೇವ ತೋರಿಸಿದ್ದ. ಆದ್ದರಿಂದ ಪಿತೃಭೇದೋಭವ ಮಾತೃದೇವೋಭವ ಎನ್ನುವ ಕುಟುಂಬ ಪದ್ಧತಿಯಲ್ಲಿ ನಡೀತಾ ಇದ್ದದ್ದು ಏನು ಕೇಳಿದರೆ ಇದುವೇ. ಮರ್ಯಾದ ಅಂದರೆ ಚೌಕಟ್ಟು ಅಂತ ಅರ್ಥ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಅರ್ಥ. ನಾವು ಇದನ್ನು ಎಲ್ಲಿಯೂ ಪಾಲಿಸುವುದಿಲ್ಲ. ಬೆಳಿಗ್ಗೆ ಏಳುವುದಿರಲಿ, ಉಚ್ಚ ಒಯ್ಯುವುದಿರಲಿ, ಹಲ್ಲು ತೊಳೆಯುವುದಿರಲಿ, ಕಾಫಿ ಕುಡಿಯುವುದಿರಲಿ, ರಸ್ತೆಯಲ್ಲಿ ಡ್ರೈವಿಂಗ್ ಮಾಡುವುದಿರಲಿ, ಶಾಲೆಯಲ್ಲಿ ಕೂತ್ಕೊಳ್ಳುವುದಿರಲಿ, ಪಾಠ ಮಾಡುವುದಿರಲಿ, ಪಾಠ ಕೇಳುವುದಿರಲಿ, ಆಫೀಸಲ್ಲಿ ವರ್ಕ್ ಮಾಡೋದಿರಲಿ ಬಿಡಲಿ, ಇಡೀ ಒಂದು ಕಡೆಯಲ್ಲಿಯೂ ನಾವು ನಾವೇ ಹಾಕಿಕೊಂಡ ನಿಯಮಾವಳಿಗಳನ್ನು 100ಕ್ಕೆ 100 ಸರಿಗಟ್ಟಿನಲ್ಲಿ ನಾವು ಅದನ್ನು ಪಾಲಿಸುವುದಿಲ್ಲ. ಹಾಗಾಗಿ ನಾವು ಸರಿ ಇಲ್ಲ. ಯಾರಿಗೆ? ನಮಗೆ. ಇದರಿಂದ ಪ್ರತಿಯೊಬ್ಬರಿಗೂ, ಇಡೀ ಯೂನಿವರ್ಸಲ್ಲಿ. ಅಂದ ಶಾಸ್ತ್ರ ಯಾಕೆ ಬೇಕು ಅಂದರೆ ಶಾಸ್ತೀತಿ ಶಾಸ್ತ್ರಂ ಅಂತ. ಯೋ ಹಿ ಗರ್ಭೇ ಶಯಾನಂ ಏಕಶಾಸ್ತ ನ ದ್ವಿತೀಯೋಸ್ತಿ ಶಾಸ್ತ ಗರ್ಭೇ ಶಯಾನಂ ಪುರುಷಂ ಶಾಸ್ತಿ ಶಾಸ್ತ. ನೋಡಿಕೊಳ್ಳುವವ ಎಲ್ಲಿದ್ದಾನೆ ಕೇಳಿದರೆ, ನೀನು ಹುಟ್ಟಿ ಬರುವ ಮುಂಚೆ ನಿನ್ನ ಗರ್ಭದೊಳಗೆ ಯಾರು ನೋಡಿಕೊಳ್ತಿದ್ದ ಅವನೇ ಈ ಬ್ರಹ್ಮಾಂಡ ಗರ್ಭದಲ್ಲಿ ನೋಡಿಕೊಳ್ಳುತ್ತಾನೆ. ನೀನು ನಿಯಮ ತಪ್ಪಬೇಡ. ಡ್ರೈವ್ ಮಾಡುತ್ತೇನೆ ಹೇಳಿಕೊಂಡು, ರಸ್ತೆ ಇದೆ ಹೇಳಿಕೊಂಡು, ಅಗಲ ಕಟ್ಟಿದ್ದಾರೆ ಕೊಂಡು ಹೋಗ್ತಾ ಇದ್ದರೆ ಸಾಕು ಅಂದರೆ ಉಳಿದವ್ರು ನೋಡೋದಿಲ್ಲ. ಅವರಿಗೆ ಮಂಡೆ ಮಾರಿಯ, ನಾನು ಹೋಗ್ತೇನೆ ಹೇಳಿದರೆ ಅದಾಗುವುದಿಲ್ಲ. ಅವರು ನೋಡಬೇಕು, ನೀನು ನೋಡಬೇಕು. ಅವರಿಗಿಂತ ಹೆಚ್ಚು ನೀನು ನೋಡಬೇಕು.
ಅದನ್ನ ನಿಯಮವನ್ನು ತಪ್ಪಿಸದಂತೆ ಶಾಸ್ತ್ರ ನಮ್ಮನ್ನು ಚೌಕಟ್ಟಿಗೆ ಕಟ್ಟಿಯೇ ಕಳಿಸಿಕೊಟ್ಟಿದೆ. ಕಣ್ಣನ್ನು ಎದುರೇ ಇಟ್ಟಿದ ಹೊರತು ಹಿಂಬದಿ ಇಡಲಿಲ್ಲ. ನೋಡಿಕೊಂಡು ಹೋಗುವಂತಲೇ ಹೇಳಿಕೊಟ್ಟಿದೆ, ಅದು ಹೇಳಬೇಕಾಗಿಲ್ಲ. ದೃಷ್ಟಿಪೂತಂ ನೆಸೇತ್ ಪಾದಂ, ಕಣ್ಣೋಡಿಸಿ ಕಾಲಿಡು. ಬಿದ್ದ ನಂತರ ಕೇಳುವುದಲ್ಲ, ಎಬ್ಬಿಸಲಿಕ್ಕೆ ಯಾರು ಬರಲಿಲ್ಲ, ಅವರಿಗೇನು ಸಂಕಟ ಬೇಕಾದಾಗೆಲ್ಲ ತಿನ್ನಲಿಕ್ಕೆ ಬರ್ತಾರೆ, ಅದೆಲ್ಲ ಬೊಗಳಬೇಡ, ಮೊದಲು ನೀನು ಸರಿಯಾಗಿ. ಇದು ರಾಮ ತೋರಿಸಿದ ಕತೆ, ದಶರಥನಿಂದ ಕಲಿತು ಬಂದ ಕತೆ, ವಸಿಷ್ಠರಿಂದ ಕೊಟ್ಟ ಬೊಳವಳಿ ಇದು. ನಾವು ಗುರುಗಳನ್ನು ಕೇಳ್ತೇವ, ನಿಮಗೆ ಸಂಬಳ ಬರ್ತದೆ, ನೀವು ಅಷ್ಟು ಮಾಡಿ ಹೋಗಿ ಅಷ್ಟೇ ಹೇಳ್ತೇವೆ. ಎಲ್ಲ ಕಡೆಯಲ್ಲಿ ಹಾಗೆ, ಬ್ರೇಕ್ ಮಾಡುವುದು ನಾವೇ, ರೂಲ್ ಮಾಡುವುದು ನಾವೇ. ಅದರಲ್ಲಿ ಮತ್ತೆ ವಕಾಲತ್ತು, ಅದರಲ್ಲಿ ಮತ್ತೆ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್, ಅದರಲ್ಲಿ ಮತ್ತೆ ಏನಾದರೂ ಮಾತುಕತೆ, ಫ್ರೆಂಡ್ಶಿಪ್ಪು, ಅಲ್ಲಿಗೆ ಮುಗಿದೋಯ್ತು ನಮ್ಮದೆಲ್ಲ. ಹಾಗೆ ಇದಾಗಬಾರ್ದು. ಯಾವ ಕಾಲದಲ್ಲಿಯೂ ಧರ್ಮದೊಟ್ಟಿಗೆ ಕಾಂಪ್ರಮೈಸ್ ಇಲ್ಲ. ಶಾಸ್ತ್ರದ ನಿಯಮಗಳಲ್ಲಿ ಎಲ್ಲಿಯೂ ಸಹ ಬ್ರೇಕಿಂಗ್ ಇಲ್ಲ. ನಿಯಮ ಕಡ್ಡಾಯ. ಸತ್ಯಂ ವದ ಧರ್ಮಂ ಚರ. ನಿನಗೆ ಅವನಿಗೆ ಮತ್ತೊಬ್ಬರಿಗೆ ಇಲ್ಲ. ಅದಕ್ಕೆ ನಾವು ರಿಯಾಯಿತಿಯನ್ನು ನಾವು ಅವ ವ್ಯಕ್ತಿತ್ವದಲ್ಲಿ ಕೊಡ್ತೇವೆ, ವಸ್ತುವಿನಲ್ಲಿ ಕೊಡುವುದಿಲ್ಲ. ಹೆಣ್ಣುಮಕ್ಕಳು ಹೇಳಬಹುದು ಸುಳ್ಳು, ಹಾಗೇನಿಲ್ಲ. ಶಾಲೆಯಲ್ಲಿ ಹೇಳಬಹುದು, ಹಾಗೇನಿಲ್ಲ. ಕಾಲಕ್ಕೆ ದೇಶಕ್ಕೆ ತಕ್ಕಂತೆ ಬದಲಾವಣೆಗೊಳ್ಳುವ ಯಾವುದೇ ನಿಯಮಗಳು ಸನಾತನ ಪದ್ಧತಿಗಳಲ್ಲಿಲ್ಲ. ನಾವು ಸಮಾಜದಲ್ಲಿ ಅಪ್ಲೈ ಮಾಡಿಕೊಳ್ಳುವಾಗ ಅದನ್ನೆಲ್ಲ ಹರಿದು ಹಂಚಿ ಹಾಕಿ ಇಷ್ಟ ಬಂದಾಗಿ ನಡೆಸಿ ಇವತ್ತು ಎಲ್ಲೆಲ್ಲೋ ಇದ್ದೇವೆ, ಯಾರ್ಯಾರನ್ನು ನೋಡ್ತೇವೆ, ಹೇಗೇಗೋ ಇರುತ್ತೇವೆ. ಅದರಿಂದ ರಾಮ ಏನು ಮಾಡಿದ ಕೇಳಿದರೆ ಏನು ಮಾಡಿಲ್ಲ, ಮತ್ತು ಇರುವ ಹಾಗೆ ಇದ್ದ. ಹೇಗಿರಬೇಕೆಂದು ಬಂದಿದೆ ಹಾಗೇ ಬಂದಿದ್ದ, ಹಾಗೇ ಹೊರಟಿದ್ದ. ಕೈಕೇಯಿ ಕೇಳಿದ್ಲು ವರ ಬೇಕು ಅಂತ. ದಶರಥ ರಾಮನಲ್ಲಿ ಏನು ಹೇಳಿದ ಗೊತ್ತಾ ನಿಮಗೆ? ನೀನು ಯೋಗ್ಯ ಇದ್ದಿ ರಾಜ್ಯಕ್ಕೆ, ನಾನಿದನ್ನು ಮೀಟಿಂಗಲ್ಲಿ ಇಡುವಾಗಲೇ ನೋಡಿದೆ, ಮಂತ್ರಿಗಳೆಲ್ಲ ಒಪ್ಪಿದ್ರು, ಪ್ರಜೆಗಳು ಸೈ ಅಂದಿದ್ದಾರೆ. ಯಾವ ಕಾಲದಲ್ಲಿ ಪ್ರಜೆಗೆ ಸಂಬಂಧಪಟ್ಟಂತೆ ಇಷ್ಟವಾದ ರಾಜನನ್ನು, ರಾಜಕುಮಾರನನ್ನು ಅರಮನೆಯ ಯಾವುದೋ ಒಂದು ಸ್ವಾರ್ಥದ ಹಿನ್ನೆಲೆಯಲ್ಲಿ ಹೊರಗೆ ಹಾಕಬೇಕು ಅಂದಾಗ ಆ ಹಾಕಲು ಕಟ್ಟು ಬಿದ್ದ ರಾಜ ತಪ್ಪಿತಸ್ಥ ಅಂತ ನೀನು ಘೋಷಣೆ ಮಾಡಿ, ಏನು ಮಾಡು, ಘೋಷಣೆ ಮಾಡಿ ನನ್ನನ್ನು ಅಪ್ಪ ಅಂತ ಯೋಚನೆ ಮಾಡದೆ ತಪ್ಪಿತಸ್ಥ ಅಂತ ಹೇಳಿಕೊಂಡು ಕಾರಾಗೃಹದಲ್ಲಿ ತಳ್ಳು, ರಾಜ ನೀನಾಗು. ಭವ ರಾಜ ನಿಗೃಹ್ಯ ಮಾಂ, ಇದು ದಶರಥನ ವಾಕ್ಯ. ಅಪ್ಪ ಆದರೆ ಏನಂತೆ, ತಪ್ಪುಗಾರ ಅಂತ ಹೇಳಿದರೆ ಅವನೇ ಹೇಳಿಕೊಳ್ಳುತ್ತಾ ಇದ್ದಾನೆ ದಶರಥನೇ, ನಾನು ತಪ್ಪಿತಸ್ಥ. ಯಾಕೆಂದರೆ ಯೋಗ್ಯನಾದ ಒಬ್ಬ ರಾಜ್ಯಕ್ಕೆ ಬೇಕಾದ ರಾಜಕುಮಾರನನ್ನು, ಪ್ರಜೆಗಳು ಒಪ್ಪಿದವನನ್ನು ರಾಜನನ್ನಾಗಿಸದೆ ನನ್ನ ಸ್ವಾರ್ಥದ ಹೆಂಡತಿಗೆ ಕೊಡಬೇಕಾದ ವರಕ್ಕಾಗಿ ಅವನನ್ನು ದುಡ್ತೇನಲ್ಲ, ಅದು ನಾನು ಅಯೋಗ್ಯ, ನನ್ನನ್ನು ತಳ್ಳು, ನೀನು ರಾಜನಾಗು. ಇದು ತಂದೆ. ಏನು ಮಾಡಬೇಕು ರಾಜ ಹೇಳಿ? ಈಗ ರಾಮ ಏನು ಮಾಡಬೇಕು? ಈಗ ದಶರಥನನ್ನು ನೋಡಬೇಕಾ, ಅರಸೊತ್ತಿಗೆಯನ್ನು ನೋಡಬೇಕಾ, ಪ್ರಜಾಕ್ಷೇಮವನ್ನು ನೋಡಬೇಕಾ, ಕೈಕೇಯಿಯನ್ನು ನೋಡಬೇಕಾ, ಅವನ ಹೆಂಡತಿ ಸೀತೆಯನ್ನು ನೋಡಬೇಕಾ, ಅವನಮ್ಮನನ್ನು ಕೌಸಲ್ಯನ್ನು ನೋಡಬೇಕಾ, ಅವನ ತಮ್ಮನನ್ನು ಲಕ್ಷ್ಮಣನ ನೋಡಬೇಕಾ, ಇನ್ನೊಂದು ಕಡೆಯಲ್ಲಿ ಭರತ ರಾಜನಾಗಬೇಕು ಎನ್ನುವುದುಂಟು, ಅದನ್ನು ನೋಡಬೇಕಾ? ನೀವು ಹೇಳಿ. ಆಯ್ಕೆಯಲ್ಲಿದೆ ನೋಡಿ, ಎಷ್ಟು ಕಷ್ಟ ಇದೆ ನೋಡಿ. ಇದು ಚೆಸ್ ಬೋರ್ ಬಿಡಿಸಿದ ಹಾಗೆ ಯಾರನ್ನು ಹೊಡೆಯುವುದು, ಎಲ್ಲಿಡುವುದು, ಹೇಗಿಡುವುದು ಅಂತ ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ. ಅಮ್ಮ ಇದ್ದಾಳೆ ಅಂದ, ನೀನು ಮಾತು ಕೊಟ್ಟಿದೆ ಅಂದ, ನಾನೊಬ್ಬನೇ ರಾಜನಾಗಬೇಕು ಅಂತಿಲ್ಲ ಅಂದ, ನಿನ್ನ ಮಾತನ್ನು ನಾನು ನಡೆಸಿಕೊಡ್ತೇನೆ. ಭರತನು ಅಷ್ಟೇ ಯೋಗ್ಯ. ಭರತನಿಂದ ರಾಮನ ಪ್ರೀತಿಯಲ್ಲ, ರಾಮನಿಂದ ಭರತನ ಪ್ರೀತಿ ಇಲ್ಲಿ ಉಂಟು. ಇನ್ನೊಂದು ಚಾಯ್ಸ್ ಇದೆ, ಆಪ್ಷನ್ ಇದೆ, ಭರತ ರಾಜನಾಗಲಿಕ್ಕೆ. ಭರತ ಏನು ಕಮ್ಮಿಯಾ? ನಾನಿಲ್ಲದಿದ್ದರೂ ಭರತ ರಾಜನಾಗುವುದಿಲ್ಲೇನು? ನಾನು ಹೇಳಿದರೆ ಭರತನನ್ನು ರಾಜ ಆಗಬಾರ್ದು ಹೇಳ್ತಾರ ಪ್ರಜೆಗಳು. ಅಪ್ಪನ ವಾಕ್ಯ ಉಳಿಯಿತು, ಅಮ್ಮನ ಪ್ರೀತಿ ಸಿಕ್ಕಿತು, ತಮ್ಮ ರಾಜ್ಯದಲ್ಲಿ ಕೂತರು ನನಗೂ ಹೆಮ್ಮೆ ಆಗ್ತದೆ, ನನಗೂ ಸ್ವಲ್ಪ ರಿಲೀಫ್. ಯಾಕೆ, ನಾನು ರಾಜ್ಯಕ್ಕೆ ಬೇಕು ಅಂತ ಒತ್ತಾಯದಲ್ಲಿ ನಿಂತದ್ದು ಅಲ್ಲ, ಜಸ್ಟ್ ಚೇಂಜ್. ಎಲ್ಲ ಆಪ್ಷನ್ಗಳಲ್ಲಿಯೂ ರಾಮ ಗೆದ್ದ. ಅಲ್ಲಿ ಚಾಯ್ಸ್ ಇದು, ಆ್ಯಕ್ಷನ್ ಇದು, ಮೂಮೆಂಟ್ ಇದು, ಎಷ್ಟು ಖುಷಿಯಾಗಿದೆ. ಪಿತರಂ ಕೈಕೈಂಚೈವ ನಮಸ್ಕೃತ್ಯ ಪ್ರದಕ್ಷಿಣಂ. ಈ ಗೆರೆಯನ್ನು ಬರ್ಕೊಳ್ಬೇಕಾದ್ದು ನಾವು. ದಶರಥನನ್ನು, ಕೈಕೇಯಿಯನ್ನು
ಸುತ್ತುವರಿದು ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ರಾಮ ಹೊರಟ. ನಾವಾದರೂ ಹೊರಡುವಾಗ ಬೈತುಕೊಂಡು ಸಾಯಲಿಕ್ಕಿವರು ಹಾಗೀಗೆ ಒಳಗಿಂದಾದರೂ ತುಟಿಯಂಚಾದರೂ ಕಣ್ಣಿನಲ್ಲಿ ಆದರೂ ಕೈ ಹೊಸಕ್ಕೆ ಏನಿಲ್ಲ. ನಿರ್ವಿಕಾರನಾದ ರಾಮ ಏನು ಮಾಡಿದ ಅಂದರೆ ತಂದೆ ತಾಯಿ ದೇವರು ಅನ್ನುವುದನ್ನು ತೋರಿಸಿಕೊಟ್ಟ. ಅವರು ಈಗ ಬಂದು ಹೇಳಿದ್ದೀಗ ದೇವರನ್ನು, ನಿನ್ನೆ ಹೇಳಲಿಕ್ಕೆ ಹೋಗಲಿಲ್ಲ. ನಿನ್ನೆ ಉದ್ದ ಕಾರಲ್ಲಿದ್ದರೂ ಸಹ ಯಾವುದೋ ಒಂದು ಸಬ್ಜೆಕ್ಟ್ ಸೀತಾತ್ಯಾಗದ ಬಗ್ಗೆ ಮಾತ್ರ, ಸೀತಾತ್ಯಾಗಲ್ಲ ಸೀತಾಗ್ನಿ ಪ್ರವೇಶದ ಬಗ್ಗೆ ಮಾತ್ರ, ಅಂದರೆ ಅಪಹರಣದ ಬಗ್ಗೆ ಮಾತ್ರ ಅಲರ್ಟ್ ಮಾಡಿದರು. ನಾನು ರಾಮ ಇದ್ದಾನಲ್ಲ ಅಂತ ಸೀತೆ ಹೆಚ್ಚು ಮಾತಾಡಲಿಲ್ಲ, ಬೆನ್ನಿಂದ ಇರ್ತಾಳೆ ಅಂತ. ಸರಿ ಆಯಿತು ಅಂದೆ, ನಾಳೆ ಹೇಳಿ ಹೇಳ್ತೇನೆ ಅಂತ. ಇವತ್ತು ಹೇಳಿ ಅಂದ ತಕ್ಷಣ ಪೂರ ಶುರು ಮಾಡಿದರು, ಮೊದಲಿಂದ ಕೊನೆಯವರೆಗೂ. ಅದು ಇರಲಿ ಇದು ಬರಲಿ. ನಮ್ಮ ಊಟಕ್ಕೆ ಕೂತಾಗ ಗಮ್ಮತ್ತಿರುತ್ತೆ, ಗಡ್ದೂಟ ಇರುತ್ತೆ, 100 ಐಟಮ್ಸ್ ಇರುತ್ತೆ, ಎಲ್ಲ ತಿಂದು ಹೊರಗೆ ಹೋದಾಗ ಹೇಳಿದವರು ಮಾರ್ಯಾರ ಅವರದು ಕೊಡಕ್ಯಾನ ಅಂತ ಒಂದುಂಟಲ್ಲ ಮಜ್ಜಿಗೆ ಹುಳಿ, ಅದು ಮಾಡಲೇ ಇಲ್ಲ. ಅಲ್ಲ ಇಷ್ಟು ಮಾಡಿ ಹೊಟ್ಟೆ ಮೂಗಿನವರೆಗೆ ಆಗಿದೆ, ಮತ್ತೆ ಹೇಳೋದು ಮಜ್ಜಿಗೆ ಹುಳಿ ಆಗಲೇ ಇಲ್ಲ ಮಾರಷ್ಯ. ಒಳ್ಳೆ ಕಥೆ ಆಯ್ತು ಇದನ್ನು. ಎಷ್ಟು ಐಟಮ್ಸ್ ಮಾಡಿದರೂ ನಾವು ಹುಡುಕುವುದು ಇಲ್ಲದ್ದನ್ನು ಹೊರತು ಇದ್ದದ್ದನ್ನಲ್ಲ. ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್ ನಿಯರ್. ಇಸ್ ಇಟ್ ಟ್ರೂ? ನಾವು ಎಷ್ಟರ ಮಟ್ಟಿನಲ್ಲಿದ್ದೇವೆ ಅದಕ್ಕೆ ಸರಿಯಾಗಿ ಇರಬೇಕು ಹೊರತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹೇಳಿದಾಗೆ ಇದಲ್ಲದೆ ಇಲ್ಲದ್ದನ್ನೇ ಹುಡುಕ್ತೇವೆ. ಇಲ್ಲದರ ಮೇಲೆ ನಮ್ಮದು ವ್ಯಾಪಾರ, ಅದರಲ್ಲೇ ಕರಗುವುದು ಕೊರಗುವುದು, ಇನ್ನೊಬ್ಬರನ್ನು ಘಾಸಿಗೊಳಿಸುವುದು. ನಾವು ನೋಡಿ ಇದ್ದ ಆಯ್ಕೆಗಳಲ್ಲಿ ಬೆಸ್ಟ್ ಆಯ್ಕೆ, ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡು ಯಾರಿಗೂ ಪಟ್ಟಳ ಆಗದಂತೆ ಕೊನೆಯ ಗಳಿಗೆಯಲ್ಲಿ ತಂದೆ ತಾಯಿ ದೇವರು ಅಂತ ಪ್ರೂವ್ ಮಾಡೋದಾದರೆ ಅವರಿಗೆ ಸುತ್ತು ಬಂದು ನಮಸ್ಕಾರ ಮಾಡೋದು. ನಾವು ದೇವರಿಗೆ ಮಾಡಿದಷ್ಟೇ ಅಲ್ಲ, ಮತ್ತೆಂತ ಇಲ್ಲ. ಮತ್ತೆಂತ ಉಂಟು ನಮಗೆ ಮಾಡಲಿಕ್ಕೆ? ಹೂ ನಮ್ಮದ, ನಾವು ಪಾತಿಯಲ್ಲಿ ಗಿಡ ಹಾಕಿ ನೆಟ್ಟು ಒಳ್ಳೆಯದು ಮಾಡಿದರೂ ಸಹ ಅದು ಬೀಜ ನಮ್ಮದ. ಯಾರ ಹಿಂದಿನವರು ಕೊಟ್ಟದ್ದನ್ನು ನಾವು ಮುಂದುವರಿಸುವುದ? ನಾವೇ ಬರುವಾಗ ತರಲಿಲ್ಲ ಏನು ಸಹ. ದೇವರು ಹೇಳಲಿಕ್ಕೆ ಹೇಳಿದ ಗಮ್ಮತ್ನಲ್ಲಿ ಪತ್ರಂ ಪುಷ್ಪಂ ಬಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಾನೇ ಕೃಷ್ಣನಲ್ಲಿ ಕೇಳ್ತೇನೆ ಎಲ್ಲಿ ಉಂಟು ಕೊಡಲಿಕ್ಕೆ ಅಂತ. ಹೌದಲ್ಲ, ನಾವು ಬರುವಾಗ ತರಲಿಲ್ಲ, ಪತ್ರ ತರಲಿಲ್ಲ, ಪುಷ್ಪ ತರಲಿಲ್ಲ, ತೋಯ ತರಲಿಲ್ಲ, ಏನೂ ತರಲಿಲ್ಲ, ಹಣ್ಣು ತರಲಿಲ್ಲ. ನಮಗೆ ಬಾಯಿಗೆ ಎಂತುಂಟು ನಾ ಮಾಡಿಕೊಂಡು ಮೇಲೆ ನೋಡಿಕೊಂಡು ಬಂದಿದ್ದೇವೆ ಬರುವಾಗ. ಹೀಗಿರುವಾಗ ಕೊಡುವುದೆಲ್ಲಿಗೆ? ಆದರೆ ನಾವು ಕೊಡುವುದೊಂದಿದ್ದರೆ ದೇವರಿಗೇನು ಕೇಳಿದರೆ ಪೂರ್ಣ ಪ್ರಾಂಶುಲವಾದ ಮನಸ್ಸಿನಿಂದ ನಮನ ಜೊತೆಯಲ್ಲಿ ಒಂದು ಪ್ರದಕ್ಷಿಣೆ. ಎಷ್ಟು ಬೆಲೆ ಉಂಟು ನೋಡಿ ಪ್ರದಕ್ಷಿಣೆಗೆ. ಅದನ್ನು ವಾಲ್ಮೀಕಿ ಗಟ್ಟಿ ಹಾಕಿಬಿಟ್ಟ. ರಾಮ ಮಾಡಿದ ಪ್ರದಕ್ಷಿಣೆ, ರಾಮ ಮಾಡಿದ ನಮಸ್ಕಾರ ತಂದೆಗೆ ತಾಯಿಗೆ. ನೀವೆಲ್ಲ ಕೇಳಿರಲಿಕ್ಕೆ ಅದಕ್ಕೆ ಇದನ್ನು ಎತ್ತಿಕೊಂಡೆ. ಯಾವುದು ಹೇಳಬೇಕೇನು? ಇಡೀ ರಾಮಾಯಣದಲ್ಲಿ ಎಲ್ಲಿ ಓಡಿದರಲ್ಲಿ ರಾಮನ ಚರಿತೆಯೇ ಕಾಣುತ್ತೆ. ಬಾಯಲ್ಲಿ ಹೇಳುವುದು ಸುಲಭ, ತಂದೆ ದೊಡ್ಡದು ತಾಯಿ ದೊಡ್ಡದು ಅಂತ. ಹಬ್ಬದ ದಿನ ಆದರೂ ಬಗ್ಗಿಸಬೇಕಾದ್ರೆ ಮಗುವನ್ನು ಎಷ್ಟು ಕಷ್ಟ ಉಂಟು ನೋಡಿ ನಮಸ್ಕಾರ ಮಾಡು ಅಂತ. ನಿಂಗೆ ಎಂಥದಕ್ಕೆ ನಮಸ್ಕಾರ ಹೇಳ್ತದೆ ಅದು. ಮತ್ತೆ ತಮಾಷೆ ಮಾಡ್ತದೆ ಮಾಡುವಾಗಲೂ. ತಾಯಿ ಹೇಳೋದು ಅಪ್ಪನಿಗೆ ನಮಸ್ಕಾರ ಮಾಡು, ಹೊಸ ಬಟ್ಟೆ ಹಾಕಿದ್ದೀಯಲ್ಲ. ಹಾಂ ಅಪ್ಪನಿಗೆ ಆಯಿತು, ಬಡಕ್ಕೆ ಮಾಡಿದಾಗೆ ಮಾಡೋದು. ಮತ್ತು ಅಪ್ಪ ಕೇಳಬೇಕು, ಅಮ್ಮನಿಗೆ ಮಾಡಿದ್ಯಾ? ಮೆಲ್ಲ ಮೆಲ್ಲ. ಅವನು ಗಟ್ಟಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಮ್ಮನಿಗೆ ಬೇಕಾಗಿಲ್ಲ, ಅವನೇ ಹೇಳ್ತಾನೆ. ಕೊನೆಗೆ ಮಗು ಹೇಳ್ತದೆ, ಏನಾದರೂ ಮಾಡಿದಾಗೆ ಮಾಡ್ತದೆ ನಾಟಕ. ಅವನಿಗೆ ಎಲ್ಲಿ ಉಂಟು ಪ್ರದಕ್ಷಿಣೆ ನಮಸ್ಕಾರಗಳು? ದೇವರಿಗೆ ಸರಿ ಬರುವುದಿಲ್ಲ. ಕೆಲವರು ವಿಶ್ ಮಾಡಿ ಹೋಗ್ತಾರೆ, ಇನ್ನು ಜೀವಂತ ಇದ್ದ ಈ ದೇವರಿಗೆಲ್ಲ ಮಾತಾಡಿಸ್ತಾರ. ಹಾಗೆಯೇ ಎಷ್ಟು ಅದ್ಭುತ. ಕೈಕೇಯಿ ಹತ್ತಿರ ಬಂದು ಮಂತರೆ ಚಾಡಿ ಹೇಳಿದ್ಲಲ್ಲ, ಚಾಡಿಯಲ್ಲ ಕೊರೆದತ್ತು, ಸರಿ ಇಲ್ಲ ಅಂತ ಹೇಳಿ. ಅವಳಿಗೊಂದು ಉಪಟಳಾಗಿತ್ತಂತೆ. ಅದನ್ನು ಬಹಳ ದೂರದಲ್ಲಿ ಎಡೆಯಲ್ಲಿ ತೋರಿಸ್ತಾರೆ. ಯಾರಾದರೂ ಕೇಳಬಹುದು ಅಂತ ನಾನು ನೆನಪು ಮಾಡಿಕೊಂಡು ಬಂದಿದ್ದೇನೆ. ಮಂತರೆ ಯಾಕೆ ಸಿಕ್ಕಿಸಿ ಹಾಕಿದ್ಲು ಅಂತ ಕೆಲವು ಹೆಂಗಸರಿಗೆಲ್ಲ ಬೇಜಾರಾಗತ್ತೆ. ಹೋಗಿ ಹೋಗಿ ಹೆಸರಾಯ್ತಲ್ಲ ಅವರದ್ದು ನೋಡಿ. ಮಂತರ ಹೆಸರು, ತಾಟಕೆ ಹೆಸರು, ಪೂತನ ಹೆಸರು, ಇದೆಲ್ಲ ಪ್ರಶಸ್ತಿಯಲ್ಲಿ ಇಲ್ಲ ಈಗ. ಇನ್ನು ಕೊಡ್ಬೋದು ಯಾರಾದರೂ ಮನಸ್ಸು ಮಾಡಿ, ಪೂತನ ಪ್ರಶಸ್ತಿ ಅಂತ ಎಲ್ಲ. ಮಹಿಳೆಯರನ್ನು ಬಿಡುವುದು ಯಾಕೆ? ಹೌದಲ್ಲ, ಪುರಾಣ ಕಾಲದ ಮಹಿಳೆಯರನ್ನು ಎಳೆದು ತನ್ನಿ ಅಂತ ಹೇಳಿ ಪುಣ್ಯಕ್ಕೆ ಪ್ರಶಸ್ತಿಗೆಲ್ಲ ಇವರನ್ನೇ ಆಯ್ಕೆ ಮಾಡಿದರೆ. ಶೂರ್ಪಣಖಾ ಪ್ರಶಸ್ತಿ ಅದ್ಭುತ. ಹೀಗೆಲ್ಲ ಮಾಡಿದರೆ ಅದಕ್ಕೆ ಹೇಳಿದ್ದು ನಾನು ನೆನಪಿರಲಿ ಅಂತ. ಮಂತರೆ ಯಾಕೆ ಹಿಡಿಸಿ ಹಾಕಿದ್ಲು ಮೆಲ್ಲ ಬಂದು ಕೇಳ್ತಾರೆ ಕೆಲವರು. ಮಂತರೆ ಇಷ್ಟು ಬೇರೆ ಕಡೆಯಲ್ಲಿ ಹಿಡಿಸಿ ಹಾಕಿದ್ದೊಂದು ಸಾಕ್ಷಿ ಇಲ್ಲಲ್ಲ. ಈಗ ನಾವು ಸಾಕ್ಷಿದಾರನಾಗಿ ಮಾಡಿಕೊಂಡ್ರೆ ಮಂತರೆ ರಿಜೆಕ್ಟ್ ಆಗ್ತಾಳೆ, ಅವಳು ಹಿಡಿಸಿ ಆಗಲಿ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಅದು ಕಷ್ಟ, ಅದು ಒಪ್ಲಿಕ್ಕೆ ಆಗುವುದಿಲ್ಲ ಅಂತ. ಯಾವುದೇ ನೇಚರ್ ಆಗಿದ್ದರೆ ಮೊದಲಿಂದ ಅಂಥದ್ದಿದ್ರೆ ಹೇಳ್ಬೋದಿತ್ತು. ಇದು ಎಂದು ಗೊತ್ತೇ ಇಲ್ಲ ನಮಗೆ. 60,000 ದಶರಥರ ರಾಜ್ಯಭಾರದಲ್ಲಿ ಕೈಕೇಯಿ ಯಾವತ್ತೇ ಬಂದಿದ್ದಾಳೆ, ಇಷ್ಟೆಲ್ಲ ಗಮ್ಮತ್ತಾಗಿರುವಾಗ 15 ವರ್ಷ ಮಕ್ಕಳಿಗೆ ಬೇರೆ ಆಗಿದೆ, ಈಗ ಇದ್ದಕ್ಕಿದ್ದ ಹಾಗೆ ಅಂತ ಹುಡುಕ್ತಾ ಹೋದಾಗ ಝೂಮ್ ಮಾಡಿ ನೋಡಿದಾಗ ಒಂದು ಕಡೆ ಸಿಕ್ಕಿತು. ಮಂತ್ರ ಹೇಳ್ತಾಳೆ, ಪಾದಯೋ ಗೃಹ್ಯ ಕರ್ಷಿತ. ಅವಳು ಹೇಳೋದು
ನನ್ನನ್ನು ರಾಮ ಸಣ್ಣಗಿರುವಾಗ ಮಗುವಾಗಿರುವಾಗ 2 ಕಾಲು ಎಳೆದಿದ್ದಾನೆ ಹಿಡಿದು. ಅವಳು ಗೂನು ಬೆನ್ನಿನವಳು, ಕುಬ್ಜೆಯಾಗೆ ಬಗ್ಗಿಕೊಂಡು ಹೋಗುದವಳು. ಆದ್ದರಿಂದ ಅವನು ರಾಮ ಮಗುವಾಗಿದ್ದಾಗ ಚೇಷ್ಟೆ ಮಾಡಿದ್ದಾನೆ, ನನ್ನ ಕಾಲು 2 ಹಿಡಿದು ಎಳೆದಿದ್ದಾನೆ. ಅದನ್ನು ಬಿದ್ದಿರಬೇಕು ಅವಳು, ಅದು ಹೇಳಿಕೊಳ್ಳಿಲ್ಲ, ಯಾಕೆ ನಾಚಿಕೆ ಆಗ್ತದೆ ಅವಳಿಗೆ. ಮಗು ಎಳೆದಾಗ ಬೀಳೋದು ಅಂದರೆ ಅವಳು ಬೀಳೋದು ಉಪಾಯ ಇಲ್ಲ, ಅವಳಿಗೆ ದೇಹ ಆಗಿತ್ತು. ಎಳೆದಿದ್ದಾನೆ, ಅದು ಕೋಪ ಇಟ್ಟುಕೊಂಡು ವರವನ್ನು ಕ್ಲಿಕ್ ಮಾಡಿದ್ದಂತೆ ಅವಳು. ನೋಡಿ ಎಷ್ಟು ಜೋರುಂಟು ನೋಡಿ. ಅಂದರೆ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ಯಾಯ ಆದರೆ. ಅದು 4 ಜನರ ಎದುರು ಬಿದ್ದಿರಬೇಕು ಅವಳು, ಆದ್ದರಿಂದ ಅದನ್ನು ಗಟ್ಟಿ ಮಾಡಿಕೊಂಡ್ಳು. ಆಗ ಗಲಾಟೆ ಮಾಡುವಾಗಿಲ್ಲ. ರಾಜಕುಮಾರ, ಮಗು, ಎಕ್ಸಾಜಿ ಮಕ್ಕಳು ಇವತ್ತು ನೋಡಿ ಅಪ್ರಾಪ್ತ ವಯಸ್ಸು ಕೇಳಿ ನಾವು 17.364 ದಿನ ಆದರೂ ಬಿಡ್ತೇವೆ ಅವನನ್ನು, ಎಷ್ಟು ಹೇಸಿಗೆ ಮಾಡಿದರು. ಅಪ್ರಾಪ್ತ ಅಂತ ನಮ್ಮ ಹಣೆ ಬರಹ. ಹಾಗೆ ಅವನು ಬಾಲ ಅಂತ ಹೇಳಿಕೊಂಡಾಗ ಎಕ್ಸ್ಕ್ಯೂಸ್ ಮಾಡಿ ಇರಬೇಕು. ಈಗ ಅದನ್ನು ಟೈಮಲ್ಲಿಟ್ಟುಕೊಂಡು ಬಾಂಬ್ ಸಿಡಿಸಿಬಿಟ್ಲು. ಕೈಕಿ ಹತ್ರ ಹೋಗಿ ಹೇಳಿದ್ಲು, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ. ದೊಡ್ಡ ಬಾಯಿ ನಿಂದು ಅಂತೇಳಿ ಖುಷಿಯಲ್ಲಿ ಎತ್ತಿ ತನ್ನ ರತ್ನಹಾರವನ್ನು ಅವಳ ಕೊರಳಿಗೆ ಹಾಕಿಬಿಟ್ಲು. ಕೈಕೆ ಮಂತೇರೆ ಅವಳ ಊರಿನ ದಾಸಿ, ಅವಳು ಮೊದಲಿಂದಲೂ ಬಂದವಳು ಫ್ರೆಂಡ್, ಒಟ್ಟಿಗಿರುವುದು. ಅವಳದನ್ನು ಎದ್ದು ಬಿಸಾಡಿ ಅಲ್ಲ, ಎಂತ ಹೇಳಿದ್ದು ನಿಂಗೆ ಮಂಡೆ ಕೇಳ್ತದ, ಸರಿ ಉಂಟ ಕಿವಿ ನಿಂದು ಎಂತ? ನಾನು ಭರತ ಹೇಳಿದ್ದಲ್ಲ ನಾಳೆ ರಾಜನಾಗುವುದು, ಕೌಸಲ್ಯೇ ಮಗ ರಾಮ ರಾಜನಾಗ್ತೇನೆ ಹೇಳಿದ್ದು. ಒಳ್ಳೆಯದೇ ಹೇಳಿದ್ದೀನಿ ನೀನು, ಖುಷಿಯಾಯಿತು, ತಪ್ಪೇನುಂಟು? ರಾಮೇವ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ. ಇದು ಕೈಕೇಯ ಮಾತು. ರಾಮನಾಗಲಿ ಭರತನಾಗಲಿ ವ್ಯತ್ಯಾಸ ಎಂತ ಉಂಟು? ಇಬ್ಬರು ನನ್ನ ಮಕ್ಕಳೇ. ಅದು ಸಹ ಏನು, ಭರತನಿಗಿಂತ ರಾಮನೇ ನನ್ನನ್ನು ಹೆಚ್ಚು ಪ್ರೀತಿಸ್ತಾನೆ, ನೋಡಿಕೊಳ್ಳುತ್ತಾನೆ, ಅವನ ಮೇಲೆ ನನಗೆ ಗುಣವಂತಿಕೆ ಕಾಣುತ್ತದೆ ಅಂತ ಹೇಳಿಬಿಟ್ಲು, ಡಿಕ್ಲೇರ್. ಈಗ ಶುರುವಾಯಿತು ಮಂಥರೆದ್ದು. ಎಲ್ಲ ಚಮಚಗಳನ್ನು ಎತ್ತಲಿಕ್ಕೆ ಶುರು ಮಾಡಿಲ್ಲ ಅವಳು. ಈಗ ಕರಡಿಸಿದ್ಲು, ಕಳ್ಳಡಿಸಿ ಹೇಗಾದರೂ ಮಾಡಿ ನಾಳೆ ನೀನು ಪಟ್ಟದರಸಿ ಪಟ್ಟದ ರಾಣಿ ಅಂತ ಹೆಸರು ಬರುವುದಿಲ್ಲ, ಕೌಸಲ್ಯಗೆಲ್ಲ ಮೆರವಣಿಗೆ ಆಗ್ತದೆ, ಹಾಗೆ ಹೀಗೆಂದೇನೇ ಇಲ್ಲ, ಇಲ್ಲ ಸಲ್ಲದ ಇಷ್ಟು ಆರೋಪಗಳನ್ನು ಸುಳ್ಳುಗಳನ್ನೆಲ್ಲ ಎಸೆದು. ಶೂರ್ಪಣಕಿಯು ಸುಳ್ಳು ಹೇಳಲಿಕ್ಕೆ ಹೋದದ್ದು ಪೆಟ್ಟು ತಿಂದು. ರಾವಣನಲ್ಲಿ ದೊತ್ತ ನಿಂತಲು ಏನಾಯಿತು ಅಂತ ಕೇಳಿತ್ತಾನೆ ರಾವಣ. ಹೇಳ್ತಾಳೆ ಶೂರ್ಪಣಕಿ, ನೀನು ಹೇಳಿದೆ, ನಾನು ಅಲ್ಲಿದ್ದೆ ಜನಸ್ಥಾನದಲ್ಲಿ, ನಿನಗಾಗಿ ಚಂದದ ಒಂದು ಹುಡುಗಿಯನ್ನು ತರಲಿಕ್ಕೆ ಹೋದರೆ ನನಗಿಷ್ಟು ಅಪಚಾರ ಮಾಡಿದರು ಅಂತ ಹೇಳ್ತಾಳೆ. ಅವಳು ಹೋದದ್ದು ಸೀತೆಯನ್ನು ನುಂಗಿ ರಾಮನ ನೀಡಲಿಕ್ಕೆ, ಪೂರಾ ಸ್ವಾರ್ಥಕ್ಕೆ, ಹೇಸಿಗೆ. ಇಲ್ಲಿ ರಾವಣನಲ್ಲಿ ದೂರಿದಾಗ ಹೇಳಿದ್ದೇನು ಗೊತ್ತಾ? ನನಗೆ ವಿರೂಪ ಆಗಲಿಕ್ಕೆ ಕಾರಣ ನಿನ್ನಂತಹ ಲೋಕ ರಾವಣನನ್ನು ಇಡುವಾಗಲೂ ನನ್ನ ತಂಗಿಗೆ ಆದ ಅಪಚಾರ ಏನು ಕೇಳಿದರೆ, ಒಬ್ಬ ನಿನಗೋಸ್ಕರ ಹುಡುಗಿ ತರಲಿಕ್ಕೆ ಹೋದಾಗ ಮಾಡಿದ ಅವಸ್ಥೆ ಅಂತಾಳೆ. ಹೌದಾ, ಆ ಹುಡುಗಿಯನ್ನು ನಾನು ಪಡೆದೇ ಸಿದ್ಧ ಹೇಳಿ ಬಂಗಾರದ ಮೃಗ ಬಂತು, ಅಪಚಾರ ಎಸಗಿದ. ಮಿಥ್ಯಾ ವಾಕ್ಯಂಚ ಪರಮಂ. ಮೊದಲಿಗೆ ವಾಲ್ಮೀಕಿ ಬರೀತಾನೆ, ರಾಮಾಯಣ ಎಲ್ಲಿದೆ ಕೇಳಿದರೆ ಸುಳ್ಳಿನ ಮೇಲೆ ನಿಂತಿದೆ. ಮಂಥರೆ ಇಲ್ಲಿ ಸುಳ್ಳು ಹೇಳಿದ್ಲು, ಅಲ್ಲಿ ಶೂರ್ಪಣಕಿ ಸುಳ್ಳು ಹೇಳಿದ್ಲು. ಇನ್ನೊಂದು ಸಮಯದಲ್ಲಿ ಸುಳ್ಳು ಆಗುತ್ತೆ ಕೊನೆಗೆ, ಸೀತೆ ಹೊರಟೋದಾಗ. ಆದ್ದರಿಂದ ಲೋಕದಲ್ಲಿ ಬರುವುದಿಷ್ಟೇ. ಇವತ್ತು ಸುಳ್ಳು ಎನ್ನುವುದೆಷ್ಟು ಗಮ್ಮತ್ತಿದೆ. ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿದೆ, ಅದಕ್ಕೆ ಜನ ಇದ್ದಾರೆ, ಹೇಗೆ ಅಂತ ಕಲಿತು ಬರ್ತಾರೆ ಎಲ್ಲದರಲ್ಲಿ. ಅಲ್ಲಿ ನ್ಯಾಯಾಲಯದಲ್ಲಿ ಮಾತ್ರ ಅಲ್ಲ, ಈ ಆಡಿಟಿಂಗ್ ಪ್ರಾಕ್ಟೀಸಲ್ಲಿಯೂ ಹಾಗೆಲ್ಲ ನಾವು ಹೇಳಿಕೊಡ್ತೇವೆ, ತಪ್ಪಿಸ್ತೇವೆ ಅಂತ, ಎಷ್ಟೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ. ಎಲ್ಲ ಅಡಿಟರ್ ಇದ್ದರೆ ಬೈಬೇಡಿ, ಯಾಕೆ ಅವರು ಪ್ರಾಕ್ಟೀಸ್ ಅಂತಾರೆ, ಚಾರ್ಮ್ ಅಂತಾರೆ. ನೀವು ಚೆಸ್ಸಿನಲ್ಲಿ ಮಾಡೋದಿಲ್ವಾ, ಆಚಿಂದ ಬಂದು ಟಕ್ಕ ಹೊಡೆಯೋದಿಲ್ವ ಕೆಲವೊಮ್ಮೆ, ಅದೆಂತ ಅಲ್ವಾ ಕೇಳ್ತಾರೆ. ಕರೆಕ್ಟ್, ಅವರು ಆಟದಲ್ಲಿ ಆ ಪಾನಿಗೇನು ಪೆಟ್ಟಾಗುವುದಿಲ್ಲ. ಇದು ನಮ್ಮದು ಬದುಕಿನ ಆಟ, ಪೆಟ್ಟಾದರೆ ಪರವಾಗಿಲ್ಲ. ನೋಡಿ ಏನು ಮಾಡಲಿಕ್ಕೆ ಆಗತ್ತೆ. ಹೀಗೆ ಬಹಳ ವಿಚಿತ್ರ ಕಲಿತು ಬರೋದು ಏನು ಕೇಳಿ ನಾನು ಹೇಳಿದ್ದಲ್ಲಿ ಹಿಂದೆ, ನಾವಿವತ್ತು ಲೋಕದ ವಿದ್ಯೆಯನ್ನು ಕಲಿಯುವುದು ಯಾಕೆಂದರೆ ಲೋಕಕ್ಕೆ ಗೊತ್ತಾಗದ ಹಾಗೆ ಹೇಗೆ ಮಂಡೆ ಒರೆಸುವುದು ಅಂತ, ಗೊತ್ತಾಗದ ಹಾಗೆ. ಹಾಗಾಗಿ ಇಲ್ಲಿ ಭಾಳ ಚಂದವಾಗಿ ಇದು ರಾಮಾಯಣ ಹೇಳಿಕೊಡಿ. ಇಡೀ ರಾಮಾಯಣದಲ್ಲಿ 2-3 ಕಡೆಯಲ್ಲಿ ಮಾತ್ರ ಇಂಥದ್ದು ಅನ್ಯಾಯದತ್ತು, ಸುಳ್ಳು. ಇಡೀ ಸಮಾಜ ಎಷ್ಟು ಶುಭ್ರವಾಗಿತ್ತು, ಒಂದರಿಂದ ಎಷ್ಟು ಕಲಡಿ ಹೋಯಿತು ನೋಡಿ ಮನೆಯಲ್ಲಿ ವಾತಾವರಣ. ಅವನು ನೋಡಿ ದಶರಥ ವಿಶ್ವಾಮಿತ್ರ ಬಂದಾಗ ಹೇಳಿಯೇ ಕೊಂಡ. ಇದೇ ದಶರಥ ಕೈಕೇಯಿ ಬಂದು ಕೂತಾಗ ಡಿಕ್ಲೇರ್ ಮಾಡಿದ್ದಾನೆ ರಾಮರಾಜ ಆಗ್ತಾನೆ ಅಂತ. ಅವರು ವ್ರತಕ್ಕೆ ಹೋಗಿದ್ದಾರೆ, ಸುದ್ದಿ ಬಂತು ಕೈಕೇಯಿ ಕೋಪಾಗಾರದಲ್ಲಿದ್ದಾಳೆ ಅಂತ. ಹಾಗೆಲ್ಲ ಒಂದು ಗಮ್ಮತ್ತು. ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರವರ ಅಭಿಪ್ರಾಯವನ್ನು ತೋಡಿಕೊಳ್ಳಿಕ್ಕೆ ಒಂದೊಂದು ಕೋಣೆ ಇರ್ತಿತ್ತು. ಈಗ ಎಲ್ಲ ಹಿಂದೆಲ್ಲ ಹೆರಿಗೆ ಕೋಣೆ ಒಂದು ಬೇರೆ, ಅಲ್ಲಿ ಬೇರೆ ಯಾರು ಹೋಗುವುದಿಲ್ಲ, ಪ್ರಸವಕ್ಕೆ ಸಂಬಂಧಪಟ್ಟವರು ಮಾತ್ರ ಇರ್ತಾರೆ ಅಲ್ಲಿ.
ಹಾಗೆಯೇ ಧನಾಗಾರ ಕೋಶಾಧಿಕಾರಿಗಳಿಗೆ ಮಾತ್ರ ಅಲ್ಲಿ ಸಂಪರ್ಕ, ಮತ್ತು ಯಾರು ಹೋಗುವುದಿಲ್ಲ, ಇಣುಕುವುದೂ ಇಲ್ಲ, ಸಂಬಂಧವೇ ಇಲ್ಲ. ಇನ್ನು ದೇವತಾಗಾರ, ಅಲ್ಲಿ ಪುರೋಹಿತರು ಯಜಮಾನ ಅಲ್ಲಿ ಪೂಜೆ ಪುನಸ್ಕಾರಗಳು, ಧರ್ಮಾಲಯ ಅದು. ಇನ್ನು ಅಡುಗೆ ಕೋಣೆ ಅದಕ್ಕೆ ಸಂಬಂಧಪಟ್ಟವರೇ ಇರೋದು. ಭೋಜನ ಶಾಲೆ ಊಟಕ್ಕೆ ಬರುವಾಗ, ವಿದ್ಯಾಶಾಲೆ ಗರಡಿ ಕಲೀಲಿಕ್ಕೆ ಅದಲ್ಲಿಯೇ. ಹಾಗೆ ನಾಟ್ಯಾಲಯ ನಾಟ್ಯಗೃಹ ಅದು ಊರ ಹೊರಗೆ ಎಲ್ಲಿರ್ತದೆ ಅದಾಗತ್ತೆ. ನಮಗೆ ಕೀಚಕನ ಕತೆ ಗೊತ್ತು, ಭೀಮಸೇನನದ್ದು ಹಾಗೆ ಆಗುವಂಥ ಕತೆ. ಅದರಂತೆ ಕೋಪಾಗಾರ ಅಂತ ಒಂದು, ಯಾರಿಗಾದರೂ ಸಿಟ್ಟು ಏನಾದರೂ ಇದ್ದರೆ ಹೋಗಿರಬೇಕು ಅವರು. ಬೇಕಾದರೆ ಬಟ್ಟೆ ಮುಸುಡಿ ಎಲ್ಲ ಬಿಸಾಡಿಕೊಂಡು ಕೂತ್ಕೊಳ್ಳಿ, ಒಂದು ಗೊತ್ತಾಗಲಿಕ್ಕೆ ಎಷ್ಟು ಕೋಪ ಉಂಟು ಗೊತ್ತಾಗಲಿಕ್ಕೆ. ಮೂಗಿದ್ದು ಎಸೆದ ಸ್ವಲ್ಪ ಕೋಪ ಉಂಟು ಅಂತ ಅರ್ಥ, ಕಿವಿದ್ದು ಎಸೆದ ಸ್ವಲ್ಪ ಜಾಸ್ತಿ ಆಯಿತು, ಕುತ್ತಿಗೆದ್ದು ಕೈಕಾಲಿದ್ದು ಎಲ್ಲ ಆದ ನಂತರ ಗೊತ್ತಾಗುತ್ತೆ. ಅದು ಹೊರಗೆ ಬಿದ್ದಾಗ್ತದೆ ಒಂದೊಮ್ಮೆ, ಜೋರು ಕೋಪ ಉಂಟು. ದಶರಥನಿಗೆ ವರ್ತಮಾನ ಬಂತು, ಕೈಕೇಯಿ ಕೋಪಾಗಾರದಲ್ಲಿದ್ದಾಳೆ. ಪ್ಲೀಸ್ ಮಾಡಲಿಕ್ಕೆ ಹೋದ. ಹೇಳಿದ್ದೇನು ಗೊತ್ತವ ಮೊದಲಿಗೆ, ಶಪಾಮಿ, ನಾನು ನಿಮಗೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನನಗೆಷ್ಟು ಇಷ್ಟ ಪ್ರಾಣಕ್ಕಿಂತ ಪ್ರಿಯ ಅಂದರೆ ರಾಮ. ರಾಮ ನಾಣೆ ನಿನಗೇನು ಬೇಕು ಹೇಳು. ಏನಾಗಬೇಕು ನೋಡಿ, ನನಗೇ ಮೈ ಜುಮ್ಮಾಗ್ತಾಯಿದೆ ಇಲ್ಲಿ. ರಾಮ ನಾಣೆ, ದಶರಥ ಹೇಳೋದು, ಏನಾಗಬೇಕು ಹೇಳು ಕೈಕೇಯಿ ಮಾಡಿಕೊಡ್ತೇನೆ. ನನಗಷ್ಟು ಪ್ರಾಣಪ್ರಿಯ ರಾಮ, ಅವನ ಮೇಲೆ ಆಣೆ ಇಟ್ಟು ಹೇಳ್ತೇನೆ ಅಂತ ಹೋಯಿತು. ಬ್ಲಾಫ್ ಅಲ್ಲೇ ಕೈಕೇಯಿ ಹೇಳಿದ್ಲು, ನಿನ್ನ ಪ್ರಾಣಪ್ರಿಯ ರಾಮ ಕಾಡಿಗೆ ಹೋಗಲಿ. ಏನರ್ಥ ಆಯಿತು, ದಶರಥ ಸಾಯಿಲಿ ಅಂತ ಪರ್ಯಾಯವಾಗಿ ಹೇಳಿದಾಗೆ. ಅವ ಯಾವುದನ್ನು ಪಡಕ್ಕಿಟ್ಟು ಬಂದನೋ ಅಲ್ಲೇ ಪೆಟ್ಟು. ಯಾವ ದ್ರೌಪದಿಯನ್ನು ಪಾಂಡವರು ಒಂದು ಸರ್ತಿ ಮಾತು ಹೊರಗಿಂದ ಬಂತು, ಜೋರು ಹೊರಗಿಂದ ಬಂತು. ಮದುವೆಯಾಗಿ ಆಗಿದೆ ದ್ರೌಪದಿಗೆ, ಪಾಂಚಾಲದಲ್ಲಿದ್ದಾಳೆ ದೇಶದಲ್ಲಿ, ಪಾಂಡವರಲ್ಲೇ ಇದ್ದಾರೆ. ಇಲ್ಲಿ ಶಕುನಿ, ಕರ್ಣ, ದುಶ್ಯಾಸನ, ದುರ್ಯೋಧನ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಮಾತು ಹೇಳಿದರು. ಎಂತ ಅಂದರೆ, 5ರಲ್ಲಿ ದ್ರೌಪದಿ ಇದ್ದಾಳೆ, ಅಲ್ಲಿ ಏನೋ ಒಂದು ನಾವು ಕೀಟಲೆ ಮಾಡಿ ದ್ರೌಪದಿಯಲ್ಲಿ ಆ ಗಂಡಂದಿರಲ್ಲಿ ಹಿಡಿಸಿ ಹಾಕಬೇಕು. ಆಗ ಅವರು ಸ್ಪ್ರೆಡ್ ಆಗ್ತಾರೆ, ಬೇರೆ ಆಗ್ತಾರೆ, ಭೇದ ನೀತಿ. ಆಗ ನಮಗೆ ಪಾಂಡವರನ್ನು ಹಿಡಿಲಿಕ್ಕೆ ಬಡಿಲಿಕ್ಕೆ ಎಲ್ಲ ಆಗತ್ತೆ. ಹಾಗೊಂದು ಮಾಡಿ ಅಂತ ಕರ್ಣ ಹೇಳ್ತಾನೆ. ಆಗ ಇಂಪಾಸಿಬಲ್ ಅಂದ. ದ್ರೌಪದಿ ಯಾವ ಕಾಲದಲ್ಲಿಯೂ ತನ್ನ ಗಂಡಂದಿರನ್ನು ಬಿಟ್ಟುಕೊಡಲಿಕ್ಕೆ ಬರುವುದಿಲ್ಲ, ಅಲ್ಲಿಂದ ಅವರು ತೆರಳುವುದಿಲ್ಲ. ನಿಮಗೆ ಆ ಸುದ್ದಿಯನ್ನು ಬಿಡಿ ಅಂದ. ಇದು ಪಾಯಿಂಟ್. ಎಲ್ಲಿ ವೀಕ್ನೆಸ್ಸನ್ನು ನೋಡ್ತಾರೆ ಅಲ್ಲಿಂದ ಹೊಡಿಲಿಕ್ಕೆ ಹೋಗ್ತಾರೆ. ಆಗೋದಿಲ್ಲ ಅಂದಾಗ ಬಿದ್ದೋಗುತ್ತೆ. ಹೆಣ್ಣು ಅಂದರೆ ಅಷ್ಟು ಜೋರು ಇರುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ, ಪವರ್ಫುಲ್ ಇರುತ್ತೆ ಅಂತ. ಇಲ್ಲಿ ಯಾವುದದ್ದು ಕೈಕಿ ಅದೇ ಮೋಸ ಗಟ್ಟಿ ಇಟ್ಕೊಂಡು ದಶರಥನನ್ನು ಎಲ್ಲಿ ಉಂಟು ನೋಡಿದ್ಲ ಅಲ್ಲೇ ಹೊಂಡಕ್ಕೆ ಹಾಕಿಬಿಟ್ಟು. ಆದರೂ ದಶರಥ ನೋಡಿ ಕೊನೆಗೆ ಬಗ್ಗಲಿಲ್ಲ, ರಾಮನಲ್ಲಿ ಕೇಳಿಕೊಂಡ. ಆದರೂ ರಾಮನೇ ಬಗ್ಗಲಿಲ್ಲ, ಹೊರಟು ಹೋಗ್ಲಿಕ್ಕೆ ಹೋಯಿತು. ಇದೇ ದಶರಥ ಆಸೆಯನ್ನು ಹೆಣ್ಣಿಗೋಸ್ಕರ ಇದ್ದಾಗಲೂ ಕೊಡಲಿಕ್ಕೆ ಹೋದಾಗಲೂ ಏನು ಆಣೆ ಮಾಡಿಕೊಂಡಿದ್ದ. ಅದರಂತೆ ವಿಶ್ವಾಮಿತ್ರ ಬಂದಾಗಲೂ ಆಚಾರ್ಯ ದೇವೋಭವ ಅಂದ, ಅತಿಥಿ ದೇವೋಭವ ಅಂದ. ಅತಿಥಿ ಕೊನೆಗೊಮ್ಮೆ ಬರ್ತಾನೆ, ದುರ್ವಾಸ ಬರ್ತಾನೆ. ನಿಮ್ಗೆ ಗೊತ್ತಿಲ್ಲ ಅವನ ಕತೆ. ದುರ್ವಾಸ ಏನು ಬರ್ತಾನೆ ಅಂದರೆ, ಆಗ ಲಕ್ಷ್ಮಣ ನನ್ನ ಬಾಗಿಲಲ್ಲಿ ನಿಲ್ಲಿಸಿರ್ತಾನೆ ಕೃಷ್ಣ. ಇದು ಎಲ್ಲ ಆಟ ಎಲ್ಲ ಮುಗಿದಿದೆ, ರಾಮಾಯಣದ ಕಡೆಯ ಸೀನ್ ಅದು. ಲಕ್ಷ್ಮಣ ಬಾಗಿಲಲ್ಲಿದ್ದಾನೆ, ರಾಮ ಹೇಳ್ತಾನೆ ನಾನು ಒಳಗಿಂದ ಮೀಟಿಂಗಲ್ಲಿದ್ದೇನೆ, ಯಾರನ್ನು ಬಿಡಬಾರ್ದು ಅಂತ. ಹೊರಗಿಂದ ಬಂದ ದುರ್ವಾಸ. ಲಕ್ಷ್ಮಣ ಹೇಳ್ತಾನೆ ಒಳ ಹೋಗ್ಲಿಕ್ಕಿಲ್ಲಲ್ಲ, ರಾಮನ ಆಜ್ಞೆ ಉಂಟಲ್ಲ ಅಂತ. ಒಳ್ಳೆಯದಾಯ್ತು, ಹೋಗ್ತೇನೆ ಹಿಂದೆ ಅಂದ. ಎಂಥದಕ್ಕೆ? ಯಾವ ಊರಿನಲ್ಲಿ ಯಾರೂ ಇವತ್ತಿನವರೆಗೂ ನನ್ನ ಆಸೆಯನ್ನು ತೀರಿಸಿದ್ದಿಲ್ಲ, ಅಯೋಧ್ಯೆ ಅರಸನು ಅಂತ ಹೇಳ್ತೇನೆ ಅಂತ ಹೋದ. ಏ ಮರ್ಯಾದೆ ಹೋಗ್ತದೆ ನಮ್ಮದು. ನೋಡಿ, ಲಕ್ಷ್ಮಣನಿಗಿನ್ನೂ ಮರ್ಯಾದೆ ಉಂಟು. ಎಂಥದ್ದು? ನನ್ನ ಪ್ರಭು ಆಗದವನು ಹೇಳುವ ಹೆಸರಿನಲ್ಲಿ ಸೇರಬಾರ್ದು. ದುರ್ವಾಸ ಹೇಳಿದನು, ನನ್ನ ಆಸೆಯನ್ನು ಈಡೇರಿಸುವ ಒಬ್ಬ ಭೂಪ ಈ ಲೋಕದಲ್ಲಿ ಇಲ್ಲ. ಆಗತ್ತೆ ಅಂತ ಇಲ್ಲಿ ಬಂದೆ, ನೀನು ಬಾಗಿಲು ಬಿಡುತ್ತಿಲ್ಲ. ಆದರೆ ನಿನ್ನ ರಾಮನು ಹಾಗೆ ಅಂತೇಳಿ ಹೋಗ್ತೇನೆ ಅಂತ ದುರ್ವಾಸ ಹೇಳಿದರೆ, ಬೇಡ ಮಾರಾಯ ಬಾ. ಲಕ್ಷ್ಮಣನಿಗೆ ಗೊತ್ತಿತ್ತು, ಒಳಗೆ ಬಿಟ್ಟರೆ ಹೇಳಿದ್ದಾನೆ ರಾಮ ಮೊದಲೇ, ನಿನ್ನ ತಲೆ ಕಡಿತದೆ ಎಂದು, ನೀನು ಹೋಗಬೇಕು ಅಂತ. ಯಾರನ್ನು ಬಿಡಲಿಕ್ಕಿಲ್ಲ ಅಂದರೆ ಅದು ಭಾರಿ ಜೋರು ಕಟ್ಟಾಜ್ಞೆ ಅದು. ಲಕ್ಷ್ಮಣ ಯೋಚನೆ ಮಾಡ್ತಾನೆ, ನಾನು ಹೋದರೂ ಪರವಾಗಿಲ್ಲ, ಅಣ್ಣ ದೇವೋಭವ, ಭ್ರಾತೃ ದೇವೋಭವ. ಅಣ್ಣ ನಿನ್ನ ಕೀರ್ತಿ ಉಳಿಬೇಕು, ನೀನು ಕೇಳಿದ್ದನ್ನು ಕೊಟ್ಟಿಲ್ಲ ಅಂತ ನಾಳೆ ನಮ್ಮ ಅತಿಥಿ ಕೂಗಿಕೊಂಡು ಬರಬಾರ್ದು. ನಾನಾಗಿ ಹೋದರೂ ಪರವಾಗಿಲ್ಲ, ನಿನ್ನ ಕೀರ್ತಿ ಅಜರಾಮರಾಗಲಿ ಅಂತ ಒಳಗೆ ಬಿಟ್ಟ. ಅವ ಕೇಳಿದ್ದೇನು ಕೇಳಿದರೆ ಊಟ, ಮತ್ತೆಂತೆಲ್ಲ ಕರ್ಮ. ಅಷ್ಟೇ ನೀವು ತಿಳ್ಕೊಳ್ಬೋದು. ಕೇಳಿದ್ದು ಸರಿಯೇ. ರಾಮ ಹೇಳುತ್ತಾನೆ ಊಟ. ಕರೆದ. ದುರ್ವಾಸ ಹೇಳ್ತಾನೆ ನಾನು ಬರ್ತೇನೆ ಹೇಳಿದ್ನಾ? ಇಲ್ಲ. ಮತ್ತೆ ಕರೆಯುವುದೆಂಥದ್ದು ಊಟವನ್ನು? ಅದು ನನ್ನ ಊಟ ಅಲ್ಲ.
ನಾನು ಹೇಳದೆ ಬರುವಾಗ ಆ ಊಟ ನಾನು ಯಾಕೆ ಮಾಡಬೇಕು? ಅದು ಯಾರದ್ದು ಹೆಸರಿನಲ್ಲಿ ಹಾಕಿರಬೇಕು ನೀನು ಅಕ್ಕಿ, ನನಗೆ ಬೇಡ ಅಂದ. ರಾಮ ಈಚೆ ನೋಡಿದ ಅಡುಗೆಯವರನ್ನು, ಮಾಡಿ ಅಂತ ನಿನ್ನ ಹೆಸರಲ್ಲಿ ಮಾಡುವ. ದುರ್ವಾಸ ಹೇಳ್ತಾನೆ, ಹಸಿವು ಈಗ, ಇನ್ಯಾವಾಗ ಊಟ? ಆ ಅಡುಗೆ ಹೋಗಿ ಕೂತ್ಕೊಂಡು ಹೂ ಮಾಡಿಕೊಂಡು ಮೆಲ್ಲಕ್ಕೆ ಅಗ್ನಿ ಸಮಿದ್ಯತೆ, ಎಂಥ ಕರ್ಮ? ಊಟ ಬೇಕು ಅಂದಾಗ ಅಲ್ಲಿ ನೋಡೋದು, ಊಟ ಬೇಕು ಅಂದ್ರೆ ಇಲ್ಲಿ ನೋಡೋದು, ಹಾಗೇನಾ? ಹಾಂ ಅಂದ ರಾಮ. ಆ ಕ್ಷಣದಳಂಗೈಲಿ ಪರಮಾನ್ನ ಬಡಿಸಿರುವ ತಗ ಊಟ ಅಂದ. ರಾಮ ತನ್ನ ಕೈಯಲ್ಲಿ ಊಟ ಕೊಟ್ಟದರು, ಆದರೆ ಊಟ ಮಾಡಿ ಅಂತ ಸೃಷ್ಟಿ. ಆಗತ್ತ ಅತಿಥಿ ದೇವೋಭವ ಹೀಗೆ ನಮ್ಮಿಂದ? ನಾವು ಅತಿಥಿಗಳು ಬಂದರೆ ಕಾರಲ್ಲಿ 4 ಜನ ಹೇಳಿದ್ರೆ ಈಚೆ ಬಾಗಿಲಲ್ಲಿ ಹೋಗಿ ಹಾಕಿರ್ತದೆ, ಬೀಗ ಹಾಕಿ ಡೋರ್ ಲಾಕ್. ಇದು ನಮ್ಮ ಅತಿಥಿ ದೇವ. ಅದೇ ಹೇಳಿ, ಶಾಸ್ತ್ರದ ಚೌಕಟ್ಟನ್ನು ನಾವು ಫೋನಲ್ಲಿ, ಆದರೆ ಕೆಲವರು ಫೋನ್ ಮಾಡದೆ ಬಂದು ಬಿಡೋದು. ಫೋನ್ ಮಾಡಿದರೆ ಇಲ್ಲೇ ಹೇಳ್ತಾರೆ ಗೊತ್ತುಂಟು. ಇವತ್ತು ಮೊಬೈಲ್ ಅಲ್ಲ, ಭಾರಿ ಗಮ್ಮತ್ತು. ಲ್ಯಾಂಡ್ಲೈನ್ ಆದರೆ ಗಮ್ಮತ್ತು, ಅಲ್ಲೇ ಉಂಟು ಗೊತ್ತುಂಟು ಪ್ರಾಣಿ. ಇದು ಮೊಬೈಲ್ ಆದ್ದರಿಂದ, ಚರ ವಾಣಿ ಆದ್ದರಿಂದ ಎಲ್ಲಿ ಉಂಟು ಗೊತ್ತಿಲ್ಲ ಆ ಸ್ವಾಮಿ. ಇನ್ನು ಅವರು ಸಹ ಇದೆಲ್ಲ ಮಾಡಿ ಬ್ಲಾಕ್ ಎಲ್ಲ ಮಾಡಿ ಬರ್ತಾರೆ, ಕೊನೆಗೆ ಹಿಡ್ಕೊಂಡು ಬರ್ತಾರೆ. ಪೊಲೀಸರು ಮಾಡಿದಾಗೆ ಚೇಸ್ ಮಾಡಿ ಯಾರು ಕೊನೆಗೆ. ಏನು ಇದು ಅತಿಥಿ ಅಂದರೆ? ಇಂಥ ವಿಚಿತ್ರ. ವಿಶ್ವಾಮಿತ್ರನಿಗೆ ಹೇಳಿದ್ದಾಗೆ ಅವನು, ಶರೀರಂ ಸ್ವಂ ರಾಜ್ಯಂ ಶರೀರಂಚ ಅಂತ ದಶರಥನೇ, ನನ್ನ ಶರೀರ ಕೊಡುತ್ತೇನೆ, ನನ್ನ ರಾಜ್ಯ ಕೊಡುತ್ತೇನೆ. ದಮ್ಮಯ್ಯ ದಾಸ್ಯೇನ ಪುತ್ರೌ ಇಮೌ, ಈ ಮಕ್ಕಳಿಬ್ಬರನ್ನು ಕೊಡುವುದಿಲ್ಲ. ನೋಡಿ, ರಾಮ ಮತ್ತು ಲಕ್ಷ್ಮಣನ ಮೇಲೆ ದಶರಥನಿಗೆ 16ರಲ್ಲಿಯೇ ಅಷ್ಟು ಜೋರಿತ್ತು ಆಸೆ. ಕೊಡುವುದಿಲ್ಲ ಅಂತ ಹೇಳಿದವ. ವಿಶ್ವಾಮಿತ್ರನ ಬಂದವರು ಕೇಳಿದಾಗಲೂ ತಿನ್ನಲಿಕ್ಕಲ್ಲ, ಉಪಕಾರಕ್ಕೆ ಆದರೂ ಕೊಡಲಿಲ್ಲ. ಇನ್ನು ಕೈಕೇಯಿಯ ಲೆಕ್ಕಾಚಾರದಲ್ಲಿ ಕೊಡ್ತಾನೆ. 28 ಆದಾಗ ರಾಜ್ಯಕ್ಕೆ ಸೀತೆಯನ್ನು ಬಂದಿರುವಾಗ, ಸೊಸೆಯೂ ಬಂದಿರುವಾಗ, ಡಿಕ್ಲೇರ್ ಮಾಡಿರುವಾಗ ರಾಜ್ಯ ಅಂತೇಳಿ ಕೊಡ್ತಾನೆ. ಆಗಲೇ ಹಾಗೆ ಹೇಳಿಕೊಂಡವ. ಎಷ್ಟು ಸಿಕ್ಕಿಬಿದ್ದ ನೋಡಿ. ಆದರೆ ಇಡೀ ವಂಶ ಎಷ್ಟು ಸಿಕ್ಕಿಬಿದ್ದರೂ ಧರ್ಮವನ್ನು ಮುರಿಲೇ ಇಲ್ಲ. ಅವ್ರು ಹೇಳಿದರು ರಾಮನ ಬಗ್ಗೆ ಗುಣಗಾನ ಆಗಬೇಕು ಅಂತ. ಅಯ್ಯೋ ದೇವರೇ, ಅದು ಒಂದೊಂದು ಪಟ್ಟಿನೊಂದು ಒಂದು ಸತ್ಯ ಆಗಲಿ, ಒಂದು ಧರ್ಮ, ಒಂದು ಮಾತಾಡಿದರೂ ಮುಗಿಯುವುದಿಲ್ಲ. ರಾಮನ ಬಗ್ಗೆ ಮಾತಾಡಿದಾಗ ಒಂದು ಗೆರೆ ಬರುತ್ತೆ. ರಾಮ ದಶರಥಾದ್ವೀರ ಧರ್ಮಜ್ಞ ಲೋಕವಿಶ್ರುತ. ಇಷ್ಟೊಂದು ಸಾಕಾಗುತ್ತೆ. ನಿನ್ನೆ ಮೊನ್ನೆ ಮೊದಲ ದಿವಸ ಹೇಳಿದ್ದೆ, ಸ್ಮಿತಪೂರ್ವಾಭಾಷೀಚ, ನಗ್ತಾ ಇರ್ತಾನೆ, ಏನು ಸಮಸ್ಯೆ ಇಲ್ಲ. ನೋಡುಗರಿಗೆ ನಗು ಬರಬೇಕು, ಅಷ್ಟು ಖುಷಿ ಆಗುತ್ತೆ, ಆನಂದ ಟ್ರಾನ್ಸ್ಫರ್ ಆಗಬೇಕು ಅಲ್ಲಿ ಕೂತು. ಇವನೇ ಮಾತಾಡಿದ್ದು, ಹೇಗಿದ್ದೀರಿ, ಆರಾಮಮ್ಮ, ಬಂದದ್ದು ಯಾವಾಗ ಅಂತ ನಾವು ತಿಳ್ಕೊಳ್ಳೋದು. ನಾವು ದೊಡ್ಡ ಜನ ಅಲ್ಲ, ಅವ್ರು ಮಾತಾಡಿಸಿದ್ರೆ ಮಾತಾಡಬೇಕು, ಇಲ್ಲಾಂದ್ರೆ ಅವ್ರು ನೋಡದಿದ್ದರೆ ಆಚೆ ನೋಡಿ ಹೋಗಬೇಕು ಅಂತ. ನಮ್ಮ ಮಾವನೋ ಅತ್ತೆಯೋ ಮತ್ತೊಂದೋ ಇನ್ನೊಂದೋ ಇರ್ತದೆ, ಸಂಬಂಧಿಯೇ ಇರ್ತದೆ, ಗುರುಗಳೇ ಟೀಚರೇ ಇರ್ತಾರೆ. ಕೆಲವೊಮ್ಮೆ ನೋಡೋದು ಬೇಡ, ಆಚೆ ನೋಡ್ತೇವೆ ನಾವು. ನೋಡಿದರೆ ಎಲ್ಲದು ಕೈ ಮುಗಿಬೇಕಾದ ಬಂದರೆ, ಮತ್ತು ಹೇಗಿದ್ದೀರಿ ಕೇಳಿದರೆ ಸಂಕಟ ನಮಗೆ. ನಕ್ಕರಂತೂ ನಗುವುದೂ ಇಲ್ಲ. ಅಲ್ಲಿ ಕೆಲವೊಮ್ಮೆ ಬ್ಯಾಂಕಲ್ಲಿ ಎಲ್ಲ ಕೌಂಟ್ರಲ್ಲೇ ಇರ್ತದೆ ನಗದು ಅಂತ, ಅದು ನಗುವುದಿಲ್ಲ ಅಂತ. ನಮಗೆ ನಕ್ಕರಿಯಲ್ಲಿ ಬಿದ್ದೋಗುತ್ತೋ ಅಂತ ಹೆದರಿಕೆ. ಏನಾದರೂ ಖರ್ಚಾಗಿಬಿಟ್ರೆ ನಾಳೆ ಎಂತಾದರೂ ಅವ್ರು ಬೇಕು ಅಂತ ಕೇಳಲಿಕ್ಕೆ ಬಂದರೆ ಇಲ್ಲ. ನಕ್ಕರು ನಗದವರು ನಾವು. ರಾಮ ಪ್ರಜೆಗಳ ಜೊತೆಯಲ್ಲಿ ನಗ್ಗುಕೊಂಡಿರುವುದಂತೆ, ಅವರನ್ನು ನಗಿಸುವುದು. ಭಾಳ ಚೆನ್ನಾಗಿದೆ ಆರಾಮ ಅಂತ. ನಿಜವಾಗಿ ಸ್ಪ್ರೆಡ್ ಆಗುತ್ತೆ ಅವನ ರಾಮ, ಆರಾಮ ಆನಂದ. ಹಾಗೆ ಹತ್ತಿರದಲ್ಲಿದ್ದರೆ ಯಾವತ್ತೂ ಟೆನ್ಷನ್ ಲೆಸ್ ಆದವ್ರ ಹತ್ತಿರ ಹೋದರೆ ನಮಗೂ ಖುಷಿ ಆಗುತ್ತೆ, ಎಲ್ಲ ದುಃಖ ಹೋದ. ಅದು ದೇವರ ಗುಡಿಗೆಲ್ಲ ಓಡುವುದು ಯಾಕೆ ಜನ ಅಂದರೆ ಹಾಗೆ. ಅಲ್ಲಿ ಆರಾಮು ಅದು ಒಳ್ಳೆ ವೈಬ್ರೇಷನ್ ಬರುವ ಪ್ಲೇಸಲ್ಲಿ ದೇವರ ವಿಗ್ರಹ ತಂದಿಡ್ತಾರೆ ಹಿಂದಿನವರು. ದಿನ ಪೂಜೆ ಮಾಡುವಾಗ ಒಂದೇ ಪ್ರಾರ್ಥನೆ ಅವನದ್ದು, ಕಾಲೇ ವರ್ಷತು ಪರ್ಜನ್ಯ. ಅವನಿಗೆ ಎಂತ ಗೊತ್ತೇ ಇಲ್ಲ, ಶಬ್ದ ಗೊತ್ತು, ಶ್ಲೋಕ ಗೊತ್ತು. ಟೈಮಲ್ಲಿ ಮಳೆ ಬರಲಿ ಅವನು ಹೇಳೋದು. ನಮಗೆ ಯಾರಿಗಾದ್ರೂ ಆಸೆ ಉಂಟಾ? ಮದುವೆ ಎಲ್ಲ ಜುಲೈಯಲ್ಲಿ ಇಟ್ಕೊಳ್ತಾರೆ, ಮಳೆ ಬರಬಾರ್ದು ಅಂತೇಳಿ ದೇವರಿಗೆ ರಂಗಪೂಜೆ ಕೊಡ್ತಾರೆ. ದೇವರಲ್ಲಿಯೂ ಲಂಚ, ಮಳೆ ಬರದಿದ್ದರೆ ಅಂತ ಇಟ್ಕೊಳ್ಳುವುದು ಹಾಗೆ. ಮಳೆಗಾಲಕ್ಕೆ ಮದುವೆ. ಇವ ನೋಡಿ ಪುಣ್ಯಾತ್ಮ ಒಳಗೆ ಪೂಜೆ ಮಾಡಿ ಗಟ್ಟಿಯಲ್ಲಿ ಹೇಳ್ತಾನೆ. ಯಾರು ಪೆಟ್ಟಾದರೆ ಏನು, ಶ್ರೀಮಂತ ಬಂದಿದ್ದಾನೆ, ಒಂದು 100 ರೋಟೆ ಇಡ್ತಾನೆ ಅಲ್ಲಿ, ಮಗಳ ಮದುವೆ ಅಂತೇಳಿ ಇನ್ವಿಟೇಷನ್ ತಂದಿದ್ದಾನೆ. ಇವ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಅವನು ಕೆಪ್ಪೆ ಹೊಡೆದಾಗ ಹೇಳ್ತಾನೆ, ಮಳೆ ನಿನ್ನ ಸಮಯಕ್ಕೆ ಬಂದೇ ಬಿಡು ಅಂತ. ಇವ ಏನು ಬೇಡಲಿಕ್ಕೆ ಬಂದಿದ್ದಾನೋ ಅವ ಆರಾಮಾಗಿ ಊರಿಗೆ ಒಳ್ಳೆಯದಾಗಬೇಕು ನೋಡಿ. ನಿಮ್ಮ ಮನೆಯ ಮದುವೆಯ ಪ್ರಶ್ನೆ ಅಲ್ಲ. ಊರಿಗೆ ಬೆಳೆ ಬಿತ್ತಿದ್ದಾರೆ, ಅವರಿಗೆ ಮಳೆ ಇಲ್ಲದಿದ್ದರೆ ಸಾಯ್ತಾರೆ, ಊಟ ನಾಳೆ ಇಲ್ಲ ಆಗತ್ತೆ ಇವತ್ತಿನ ನೀರಿನಿಂದ. ಮಳೆ ಬರಲಿ, ಎಷ್ಟು ಉದ್ದ ಉಂಟು ನೋಡಿ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಮಳೆ ಬಂದರೂ ಕೊಚ್ಚಿ ಹೋಗಬಾರ್ದು, ನೆಲದಲ್ಲಿ ಬೆಳೆ ಆಗಬೇಕು. ಇದು ಎರಡನೇ ಅಂತ. ಪೃಥ್ವಿ ಸಸ್ಯಶಾಲಿನಿ ಲೋಕೋಯಂ ಕ್ಷೋಭರಹಿತ. ಊಟ ಸಿಕ್ಕಿದ್ರು ಎಲ್ಲ ಮಿಲಿಟ್ರಿಗಳಿಗೆ ಆಗಿಬಿಟ್ರೆ ನಮ್ಮದೆಲ್ಲ ಹಾಗೆ. ದುಡಿದದ್ದು ದುಡ್ಡೆಲ್ಲ ಎಲ್ಲಿ ಕೇಳಿದರೆ ಅವರ ಜಾಕೆಟಿಗೆ ಚಳಿಯಲ್ಲಿ ಸಾಯ್ತಾರೆ ಅಂತ, ಅವರ ಮದ್ದುಗುಂಡುಗಳಿಗೆ ಬಿಡಬೇಕಾಗಿಲ್ಲ ಇಡ್ಕೊಳ್ಳಿಕ್ಕೆ, ಅವರ ಪ್ರೊಟೆಕ್ಷನಿಗೆ
ಒಂದೊಮ್ಮೆ ಮಿಲಿಟ್ರಿ ಕಾರ್ಯಾಚರಣೆ ಮಿಲಿಟ್ರಿಗಳು ನಮ್ಮ ದೇಶದಲ್ಲಿ ಇಲ್ಲ ಅಂತ ಮಾಡಿ 3 ಸಹ ಯಾವುದೇ ಸ್ಕ್ವಾಡ್ಗಳು ಇಲ್ಲ ಅಂತ ಮಾಡಿ ಎಷ್ಟು ಜನ ಶ್ರೀಮಂತರಾಗ್ತಾರೆ ಗೊತ್ತಾ? ಈಗ ದೇಶ ಎಷ್ಟು ದೊಡ್ಡದಾಗತ್ತೆ ಗೊತ್ತಾ? ಇಡೀ ವರ್ಲ್ಡಲ್ಲಿ ಮಾತಾಡ್ತೇನೆ ನಾನು, ನಮ್ಮಲ್ಲಿ ಅವರಲ್ಲಿ ಮಾತ್ರ ಅಲ್ಲ. ಅವ್ರು ಹೇಳಿದ್ರಲ್ಲ ಯಾಕೆ ಜನ ಅಂದರೆ ನೋಡಿ, ನಾವೆಲ್ಲ ಮನುಷ್ಯರೇ ಅಲ್ವಾ? ಒಬ್ರಿಗೊಬ್ರು ಹೊರಡ್ದಾಡಬೇಕು ಅಂತ ಯಾರಿಗೆ ಗೊತ್ತಿಲ್ವಾ? ಮತ್ತು ಯಾಕೆ ಪ್ರತಿಯೊಬ್ಬರು ಬೇಡಿ ಹಿಡ್ಕೊಂಡೇ ಕೂತ್ಕೊಳ್ಳೋದು ಯಾಕೆ? ರಾತ್ರಿ ಸಹ ನಿದ್ದೆ ಕಣ್ಣಲ್ಲಿ ಸಹ ಬಂದರೆ ಒತ್ತಿ ಬಿಡೋದು ಬಡಕ್ಕ ಅಂತ, ಅಣುಬಾಂಬ್ ಹಿಡ್ಕೊಂಡು ಎಲ್ಲಿ ಉಂಟು ಹೇಳಿಕೊಂಡು ಸೀಕ್ರೆಟ್ ನಂಬರ್ ಹಾಕ್ಕೊಂಡು ಕೋಡ್ ನಂಬರ್ ಹಾಕ್ಕೊಂಡು. ದೇಶೋಯಂ ಕ್ಷೋಭರಹಿತ ನೋಡಿ, ಅವನ ಪ್ರಾರ್ಥನೆ ನೋಡಿ, ಅವನಿಗೆ ಗೊತ್ತಿಲ್ಲ ಪಾಪ. ಅವನು ಹೇಳ್ತಾನೆ, ದಮ್ಮಯ್ಯ ನಮ್ಮ ದೇಶದಲ್ಲಿ ಗಲಾಟೆ ಆಗದಿರಲಿ, ದೊಂಬಿ ಹೇಳುವುದು ಬೇಡ, ಗಡಿ ಕಾವಲಿನವರು ಹೊಡೆದಾಡಿಕೊಳ್ಳುವುದು ಬೇಡ, ಸತ್ತು ಸಾಯುವುದು. ಎಷ್ಟು ಚಂದವಾದ ಹೃದಯ ತುಂಬಿದ ಪ್ರಾರ್ಥನೆ ನೋಡಿ. ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಒಳ್ಳೆಯವರು ಆರಾಮವಾಗಿರುವಂತೆ ಆಗಲಿಪ್ಪ. ಯಾವತ್ತು ನೋಡಿದ್ರೂ ಟೆರರಿಸ್ಟ್ಗಳು, ಬೆದರಿಕೆಗಳು. ಅವನು ಹೇಳ್ತಾನೆ ಸಜ್ಜನ ಸಂತು ನಿರ್ಭಯ ಅಂತ. ಈ ಭಯ ಇಲ್ಲದ ವಾತಾವರಣವನ್ನು ನಾನು ನೋಡಬೇಕು ಅಂತ ಹೇಳ್ತಾನೆ ನೋಡಿ. ಪ್ರಾರ್ಥನೆ ಕೇವಲ ಪ್ರಾರ್ಥನೆಯ ಅಪುತ್ರ ಪುತ್ರಿಣ ಸಂತು ಪೌತ್ರಿಣ ಅದನ ಸದನ ಸಂತು ಜೀವೇಮ ಶರದಾಂಶತಂ. ಎಷ್ಟೆಲ್ಲ ಪ್ರಾರ್ಥನೆ. ಅದು ಊರಿಗೆ ಆಯ್ತಲ್ಲ ಕೇಳಿದ್ರೆ ಹೇಳ್ತಾನೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ, ಮಕ್ಕಳಿದ್ದವರಿಗೆ ಮೊಮ್ಮಕ್ಕಳಾಗಲಿ. ನೋಡಿ, ಮದುವೆ ಆಗಲಿ ಅಂತ ಪ್ರತಿಯೊಬ್ಬರು ಬರೋದು ಹಾಗೆ. ಒಮ್ಮೆ ಬರ್ತಾಯಿದ್ರು ರಾಮನ ಟೆಂಪಲಿಗೆ, ಈಗ ನಿಲ್ಲಿಸಿದ್ದಾರೆ. ನಾನು ಕೇಳಿದೆ, ನೀವು ಯಾಕೆ ಬರೋದಿಲ್ಲ, ದಿನ ಬರ್ತಿದ್ದೀರಲ್ಲ? ಅದು ಮಗನಿಗೆ ಕೆಲಸ ಸಿಕ್ಕಿದ್ದು, ಈಗ ಬೇಡ. ಮಗನಿಗೆ ಕೆಲಸ ಆಗುವವರೆಗೆ ಟಿಲ್, ಆನಂತರ ಇಲ್ಲ, ಸ್ಟಾಪ್. ಮತ್ತು ಬೆಳಗ್ಗೆ ಕತೆಗೆ ಬರುವವರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಈಗ ಮನೆಯಲ್ಲಿ ನಾನೊಬ್ಬಳೇ, ಅವಳಿಗೆ ಮದುವೆ ಆಗಿದೆ ಮಗಳಿಗೆ. ಮದುವೆ ಆದ ನಂತರ ಇವರಿಗೆ ವೈರಾಗ್ಯ ಎಲ್ಲ ಹೋಯ್ತು, ಈಗ ಆರಾಮ. ಯಾಕೆ ಇವರಿಗೆ ಸ್ವತಂತ್ರದಲ್ಲಿ ಕೇಳೋರಿಲ್ಲ ಹೇಳೋರು. ಈಗ ಅವ್ರಿಗೆ ಕತೆ ಬೇಡ, ಉಪನ್ಯಾಸ ಬೇಡ, ಚಿಂತನೆ ಬೇಡ, ಎಲ್ಲ ನಮ್ಮದು ಇಷ್ಟೇ. ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಆಗಬೇಕು ಅಂತಿಲ್ಲ, ಮಗನಿಗೆ ಕೆಲಸ ಆಗಬೇಕು, ಮಗಳಿಗೆ ಆಗೋದಲ್ಲ. ನೋಡಿ ಗಮ್ಮತ್ತು, ಕೆಲಸ ಆಗುವುದು ಮಗನಿಗೆ, ಮದುವೆ ಆಗೋದು ಮಗಳಿಗೆ. ಮಗ ಮದುವೆ ಆಗದಿದ್ದರು ಊಡಾಡಿ ತಿರ್ಕೊಂಡಿದ್ರು, ಅವರು ಅಷ್ಟು ಕ್ಯಾರೆ ತಗೊಳ್ಳೋದಿಲ್ಲ. ಇರ್ಬೋದು ಒಳ್ಳೆ ಹೃದಯದ ಶ್ರೀಮಂತ ತಾಯಿಯಂದಿರು, ಬಿಡಿ, ಅದು ವಿಷಯ ಬೇರೆ. ಅಂದು ಸಾಮಾನ್ಯ ಜನರ ಆಸೆಗಳು ಇಷ್ಟರಲ್ಲೇ ಮುಗಿದೋಗುತ್ತೆ. ಆದರೆ ಇವ ಹೇಳೋದು ನೋಡಿ, ಅಪುತ್ರ ಪುತ್ರಿಣ ಸಂತು ಪೌತ್ರಿಣ ಅದನ ಇದು ರಾಮರಾಜ್ಯದ ಕನಸು. ರಾಮನ ರಾಜ್ಯದಲ್ಲಿ ಮಕ್ಕಳಿಲ್ಲದವರು ಅಂತ ಇರಲಿಲ್ಲ, ಬೇಕಾದವರೇ ಮಕ್ಕಳಿತ್ತು. ಮದುವೆ ಆಗದವರು ಅಂತ ಇರಲಿಲ್ಲ, ಎಲ್ಲರಿಗೂ ಮದುವೆ ಆಗ್ತಿತ್ತು. ಬೇಗ ಸಾಯುವವರು ಅಂತ ಇರಲಿಲ್ಲ, ಆರಾಮಾಗಿ ಎಲ್ಲ ಇದ್ರದ್ದು. ರೋಗ ಉಂಟು ಅಂತ ಇರಲಿಲ್ಲ, ಆರಾಮವಾಗಿ ಬದುಕ್ತಿದ್ರು. ಆನಂದ ಇಲ್ಲ ಅಂತ ಇಲ್ಲ, ದುಃಖ ಉಂಟು ಅಂತಲ್ಲ. ಎಲ್ಲರೂ ಯಜ್ಞ ಯಾಗ ತಪಸ್ಸು ದಾನ ಅದು ಎಲ್ಲದರಲ್ಲಿಯೂ ಆರಾಮವಾಗಿದ್ದರು. ಯಾರು ಬೇಡುವಂತೆ ಇರಲಿಲ್ಲ. ಇದೆಲ್ಲ ನಾನು ಹೇಳ್ತಾ ಹೋದರೆ ಪಟ್ಟಿ ವಾಲ್ಮೀಕಿ ಕೊಟ್ಟದ್ದೊಂದು ಇಷ್ಟುಂಟು, ಉಳಿದ ಕಡೆಯಲ್ಲಿ ಬಂದದ್ದು ಸೇರಿಸಿಕೊಂಡ್ರೆ ಮತ್ತಷ್ಟು ಆಗ್ತದೆ. ನಾವು ಒಂದರಲ್ಲಿಯೂ ಎಲ್ಲಿಯೂ ಇಲ್ಲ. ನೋಡಿ ಹೇಳಿದ್ದಲ್ಲ, ಅವನ ಪ್ರಾರ್ಥನೆಗೆ ನಂಬು ಇಂಬು ಇಲ್ಲ. ಎಂತ ಹೇಳೋದ ನೀನು? ಕೃಷ್ಣಾಷ್ಟೋತ್ರ ಹೇಳಿದರೆ ಕೊನೆಯಲ್ಲಿ ಮಕ್ಕಳಾಗ್ತದೆ ಅಂತ. ಈಗಲೇ 12 ಉಂಟು, 1 ಡಜನ್ ಉಂಟು, ಇನ್ನೆಂತ ಈಗ ನಿಲ್ಲಿಸಿದ್ದೇನೆ ಕೃಷ್ಣಾಷ್ಟೋತ್ರ ಹೇಳುವುದನ್ನು. ಇದು ಒಳ್ಳೆ ಕೃಷ್ಣಾಷ್ಟೋತ್ರ ಶತನಾಮದಿಂದಲೇ ಒಂದು ಮಕ್ಕಳಾಗೋದಾದರೆ ಇಬ್ಬರು ಬೇರೆ ಬೇರೆ ಕೋಣೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು. ಇವನ ಪ್ರಾರ್ಥನೆ ಈಗ ಕಟ್ ಮಾಡಿದ್ದಾರೆ, ಅದೊಂದು ಗೆರೆ ತೆಗಿ, ಇದೊಂದು ಬೇಡ. ಇದು ಒಳ್ಳೆ ಕಥೆ ಆಯ್ತಲ್ಲ ಮಾರ್ಯಾರೆ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಒಂದೇ ಕಡೆಯಲ್ಲಿ ಬರುವಾಗೆಲ್ಲ ಪ್ರಾರ್ಥನೆ ಮಾಡಬೇಡಿ, ಎಲ್ಲ ಹೋಗಲಿ ಆಚೆ. ಈಗ ಒಳ್ಳೆ ನಾವು ಪಕ್ಕಿಗಳ ಬೇರೆ ಬೇರೆ ಗೂಡು ಮಾಡಲಿಕ್ಕೆ. ಆ ಕುಟುಂಬ ದೊಡ್ಡ, ಅವರು ಹೇಳಿದ ಹಾಗೆ ಬಹಳ ವಿಚಿತ್ರವಾದಂತಹ ಚಿಂತನೆ. ಜಾಯಿಂಟ್ ಫ್ಯಾಮಿಲಿ, ಹೆದರಿಕೆ ಇಲ್ಲ. ಆಗ ಒಬ್ಬೊಬ್ಬರೊಂದು ಶೇರ್ ಆಗಿರ್ತದೆ, ಒಬ್ಬೊಬ್ಬರೊಂದು ಕೆಲಸ ಆರಾಮಿರೋದು. ಈಗ ಒಂದೇ ತಲೆ ಮೇಲೆ ಎಲ್ಲವೂ ಬೀಳುತ್ತದೆ, ಬರ್ಡನ್ ಜಾಸ್ತಿ ಆಗ್ತದೆ, ಟೆನ್ಷನ್ ಹೆಚ್ಚಾಗ್ತದೆ. ಆಗ ಒಂದು ದೊಡ್ಡ ಸಮಸ್ಯೆಗೆ ಮನೆಯಲ್ಲಿ 10 ಜನರಿಗೆ ಹಂಚಿ ಹೋಗಿತ್ತು, ಆಗ 10% ಬರ್ತದೆ ಕಾಯಿಲೆಯೋ ಇನ್ನೊಂದು ಮತ್ತೊಂದು. ಈಗ ಒಬ್ಬನಿಗೆ 100% ಕಾಯಿಲೆ, ಹೇಳಿ ಕೊಡುವುದಿಲ್ಲ, ನೆಲ ಕಚ್ಚುತ್ತಾನೆ, ಧರ್ಮ ಮಾಡಲಿಕ್ಕೆ ಆಗುವುದಿಲ್ಲ, ಸಿಕ್ಕಿ ಬೀಳುತ್ತಾನೆ. ಒಬ್ಬನೇ ಮನೆಯಲ್ಲಿದ್ದ ಮಗುವನ್ನು ಸ್ನಾನ ಮಾಡಿಸುವುದಾ, ಅದಕ್ಕೆ ತಲೆ ಬಾಚುವುದಾ, ಅದಕ್ಕೆ ಟಿಫಿನ್ ಕೊಡುವುದಾ, ಅದನ್ನು ಬಿಟ್ಟು ಬರೋದಾ, ಇವನು ಆಫೀಸಿಗೆ ಹೋಗುದಾ, ಕ್ಯಾಚ್ ಮಾಡೋದಾ, ಹಿಂದೆ ತರೋದಾ, ಟೆನ್ಷನ್. ಒಂದು ಸರ್ಕಲಲ್ಲಿ ಒಂದು ಸಿಗ್ನಲ್ ಬಿದ್ದರೆ ಸಾಕು, ಇವ ಕೈಕಾಲೆಲ್ಲ ಆಡಿಸ್ತಾನೆ. ಯಾಕೆ? ಅದು ಮತ್ತು ಶಾಲೆಯಿಂದ ಎಲ್ಲಿ ಓಡ್ತದೋ ಗೊತ್ತಿಲ್ಲ, ಮತ್ತು ಯಾರು ಅದು ಕಿಡ್ನಾಪ್ ಮಾಡಿದರೆ ನೋಡಿ ಓಡಿಸು. ಇವನ್ ತಲೆ ಓಡಿರ್ತದೆ, ಅದು ಓಡಿರುವುದಿಲ್ಲ. ಹೀಗೆ ಇದು 4 ಅಕ್ಕ ತಂಗಿ ಇದ್ದರೆ ಅದೇ ಕರ್ಕೊಂಡು ಬರ್ತಿತ್ತು. ಒಂದೇ ಒಂದು ಮಗು ಮನೆಯಲ್ಲಿ, ಅದಕ್ಕೆ ಅಕ್ಕ ಇಲ್ಲ, ತಂಗಿ ಇಲ್ಲ, ಕರ್ಕೊಂಡು ಬರಲಿಕ್ಕೆ ಇನ್ಯಾರೂ ಇಲ್ಲ, ಬಿಟ್ಟು ಬರುವಾಗಿಲ್ಲ, ಮನೆಯಲ್ಲೂ ಯಾರಿಲ್ಲ. ಅವಳು ಇನ್ನು ಕೆಲಸಕ್ಕೆ ಬರುವಾಗ 8 ಗಂಟೆ ಆಗುತ್ತೆ ರಾತ್ರಿ. ಇವರು ಎಲ್ಲಿ ಯಾರು ಬರಬೇಕು ಗೊತ್ತಿಲ್ಲ. ಒಂದು ಪುಣ್ಯಕ್ಕೆ ಫೋನ್ ಕೈಯಲ್ಲಿ ಇರೋದ್ರಿಂದ ಸ್ವಲ್ಪ ಆರಾಮಿದ್ದಾರೆ, ಮಾತಾಡಲಿಕ್ಕೆ ಬರ್ತದಲ್ಲ, ಇದ್ದೇನೆ ಎಲ್ಲಿದ್ದೇನೆ ಅಂತ. ಇನ್ನೊಂದು ಸರ್ತಿ ಜಾಮ್ ಆಗಬೇಕು, ಅಲ್ಲಿಗೆ ನಮ್ಮದು ಅವಸ್ಥೆ ಗೊತ್ತಾಗ್ತದೆ. ಈಗಲೇ ನೆಟ್ ಫೈಲ್ಯೂರ್ ಇರುತ್ತೆ, ಕೆಲವೊಮ್ಮೆ ಸರ್ವರ್ ಡೌನ್ ಇರ್ತದೆ, ಎಷ್ಟು ಹೊತ್ತಿದ್ರೂ ಕೆಲವೊಮ್ಮೆ ಹೋಗುವುದಿಲ್ಲ. ಹಾಗಲ್ಲ, ಇನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮಾತಾಡಲಿಕ್ಕೆ ಹೋಗಬೇಕು,
ಆಗ 3/4 ಗಂಟೆ ಹುಡುಕ್ಲಿಕ್ಕೆ ಆಗ್ತದೆ ನಂಬರಲ್ಲಿ ಯಾರು ಎಲ್ಲಿದ್ದಾರೆ ಅಂತ. ಮೆಸೇಜ್ ಸಿಗುವಾಗ ತಡ ಆಗಿರ್ತದೆ. ಒಂದು ಸರ್ತಿ ಆಗುತ್ತೆ ಹಾಗೆ ನೋಡಿ, ಆಗೋದಿಲ್ಲ ಅಂದರೆ ಯಾಕೆ ನಾವು ಮುಂದುವರೆದು ಕೊನೆಗೆ ಡ್ಯಾಶ್ ಆಗಿ ನಿಲ್ತೇವೆ ಹೊರತು ಆರಾಮಾಗಿ ನಿಲ್ಲುವುದಿಲ್ಲ. ಸ್ಪುಟ್ನಿಕ್ ಯುಗ ಇದು, ಅಷ್ಟು ಸ್ಪೀಡ್ ನಮ್ಮದು. ಇದೆಲ್ಲ ರಾಮರಾಜ್ಯದಲ್ಲಿ ಒಂದು ಅನಾಹುತ ಇರಲಿಲ್ಲ. ಈ ಪ್ರಾರ್ಥನೆಗೆ ತಕ್ಕಂತೆ ಅವರು ಟ್ರೇಸ್ ಮಾಡಿಕೊಂಡಿದ್ರು ತಮ್ಮ ಬದುಕನ್ನು. ಅಜನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು, ಅಪುತ್ರ ಪುತ್ರಿಣ ಸಂತು ಪೌತ್ರಿಣ ಸದನ ಸಂತು. ದುಡ್ಡಿಲ್ಲದವರ ಬಾಳಿನಲ್ಲಿ ದುಡ್ಡು ಬರಲಿ, ಶ್ರೀಮಂತರಾಗಲಿ. ಈ ಉದಾತ್ತ ಪ್ರಾರ್ಥನೆಯಲ್ಲಿ ಬಡವ ಇಲ್ಲೇ ಇಲ್ಲ. ಯಾವ ಬಡವನಿಗೂ ಅವನ ಆಸೆಗಳೇನುಂಟೋ ಎಲ್ಲ ನೆರವೇರಿಸುವಾಗಿ. ಎಷ್ಟರವರೆಗೆ ರಾಮ ನಮಗೆ ಬೇಕಾದ ಕೇಳಿದರೆ ಲಾಸ್ಟ್ ಮೂಮೆಂಟ್ ರಾಮ ಏನು ಹೇಳ್ತಾನೆಂದರೆ, ಗಮ್ಮತ್ತಿನಲ್ಲಿ ಎಲ್ಲ ಇದ್ದಾರೆ, ಏನೂ ಕೊರತೆ ಇಲ್ಲ. ಜಸ್ಟ್ ಲಾಸ್ಟ್ ಒಂದು ಕೇಳಿದ, ಬರ್ತೀರಾ, ಹೊರಡ್ತೇನೆ ಅಂತ. ನೋಡಿ ಈಗ ಹೇಳಿ, ಮಕ್ಕಳಿಲ್ಲದವರಲ್ಲ, ವೃದ್ಧರಾದರೆ ಇನ್ನೆಂಥ ಸಾಯುವುದು ಮಾರೆ, ವೃದ್ಧಾಶ್ರಮ ಹೋಗುವುದಕ್ಕಿಂತ ಇವನು ಬೆನ್ನಿಂದ ಹೋಗುವ ಅಂತ ಆಗ್ಬೋದಿತ್ತು. ವೃದ್ಧರು ಯಾರಿಲ್ಲ, ಮುಂದೆ ಹಿಂದೆ ಹೆಂಡತಿ ಗಂಡರಲ್ಲಿ ಸತ್ತವರು ಯಾರೂ ಇಲ್ಲ. ಇನ್ನು ಒಂಟಿದ್ದೇನೆ ನಾನು, ಬರದಿನ್ನು ಮಾಡೋದು ಅದಿಲ್ಲ. ಮಕ್ಕಳಿಲ್ಲದವರಲ್ಲ, ಮಕ್ಕಳು ನೋಡಿಕೊಳ್ಳುವುದಿಲ್ಲ ಅಂತ ಇಲ್ಲ, ಆತ್ಮೀಯವಾಗಿದ್ದಾರೆ ಎಲ್ಲ. ಮದುವೆ ಆಗದವರು ಅಂತ ಇಲ್ಲ, ವೃತ್ತಿ ಇಲ್ಲದವರು ಅಂತಲ್ಲ, ದುಡ್ಡಿಲ್ಲ ಅಂತಿಲ್ಲ, ಮನೆ ಮಾವರಿಲ್ಲ ಅಂತಿಲ್ಲ, ಆರಾಮಿಲ್ಲ ಅಂತಲ್ಲ, ದೇಹದಲ್ಲಿ ರೋಗ ಉಂಟು ಅಂತಿಲ್ಲ. ಇಷ್ಟಾಗಿಯೂ ರಾಮ ಕಡೆಗೆ ಹೇಳಿದ, ಸಮಾಯಾತ ಏ ಮೋಕ್ಷ ಪದೇಚ್ಛವಃ, ನಾನು ಹೊರಡ್ತಾ ಇದ್ದೇನೆ ಮೋಕ್ಷದೆಡೆಗೆ, ಬರೋರು ಬನ್ನಿ ಅಂದ. ನಾವೆಲ್ಲ ಕೂತಿದ್ದೇವೆ, ಯಾಕೆಂದರೆ ಇದೇ ಮೋಕ್ಷ ಅಂತೇಳಿ. ಸಾಕು, ಇಲ್ಲಿ ಗಮ್ಮತ್ತುಂಟಲ್ಲಿ, ಇನ್ನೆಂತ ಬರೋದು. ಖಗಾಹ ಮೃಗಾಹ ತೃಣಾದಯ ಪಿಪೀಲಿಕಾಶ್ಚ ಗರ್ದಭಾಹ. ಹಕ್ಕಿಗಳು, ಹಾವರಾಣಿಗಳು, ಕೀಟಗಳು, ಮರಮಟ್ಟುಗಳು, ಕ್ರಿಮಿಕೀಟಗಳು ಎಲ್ಲ ಪಿಪೀಲಿಕಾಶ್ಚ ಗರ್ದಭ ಅಂತಾರೆ. ಕತ್ತೆ ಸಮೇತ ಹೊರಟಿತ್ತಂತೆ ಆಗ ರಾಮನ ಬೆನ್ನೆಂದೆ, ಬರ್ತೇವೆ ಅಂತ ಹೇಳಿ. ಇಷ್ಟು ಸುಖದ ಸೊಪ್ಪತ್ತಿಗೆ ಇದ್ದರೂ ರಾಮ ಬೇಕು. ಆರಾಮವಾಗಿ ಬದುಕಿದ್ರು ರಾಮ ನಮ್ಮ ಕೈ ಇರಲಿ, ಎಲ್ಲ ಹಿಂದೆ ಹೊರಟ್ರಂತೆ. ರಾಮನೇ ಬದಿಗೊತ್ತಿ ನಿಲ್ಲಿಸಿದ್ದು ಕುಶಲವರನ್ನು, ಮತ್ತು ಲಕ್ಷ್ಮಣನ ಚಂದ್ರಕೇತು ಚಿತ್ರಾಂಗದರನ್ನು, ಮತ್ತು ಭರತನ ತಾರ್ಕ್ಷ್ಯ ಪುಷ್ಕರರನ್ನು, ಮತ್ತು ಶತ್ರುಘ್ನನ ಸುಬಾಹು ಶೂರಸೇನರನ್ನು, ಒಬ್ಬೊಬ್ಬರಿಗೆ 2 ಮಕ್ಕಳು. ಕರಾರುವಾಕಾಗಿ ವಿಸ್ತಾರ ಆಯಿತು ನೋಡಿ. ಒಂದು ದಶರಥ 3 ಹೆಂಡತಿಯಲ್ಲಿ ಮಕ್ಕಳಾಗಲಿಂದ ಅಂತ ಬೊಬ್ಬೆ ಹೊಡೆದಾಗ ಕೊನೆಯಲ್ಲಿ 4 ಬಂದರೆ ಇವರು 4ಕ್ಕೆ 8 ಜನ ಸಕ್ಸಸ್ಸರ್. ನಾನು ನಿನ್ನೆ ಲೆಕ್ಕ ಕೊಟ್ಟಿದ್ದೆಲ್ಲೋ, 2 ಹೋಗಿ 1 ಆಗುವುದನ್ನು, ಇಲ್ಲಿವರದ್ದು ಡಬಲ್ ಆದದ್ದನ್ನು ತೋರಿಸ್ತಾ ಇದ್ದೇನೆ. ಲವಕುಶರು ಮಾತ್ರ ಕೆಲವರಿಗೆಲ್ಲ ಕಂಬಳದಲ್ಲಿ ಗೊತ್ತುಂಟು, ಉಳಿದವರದ್ದು ಜೋಡಿ ಮಕ್ಕಳು ಗೊತ್ತಿಲ್ಲದಕ್ಕೋಸ್ಕರ ನಿಮಗೆ ಹೇಳಿದ್ದು ನಾನು, ಹೆಸರೊಂದು ಕೇಳಿಕೊಳ್ಳಿ ಅಂತ. ಅವರವರನ್ನು ಆಯಾ ದೇಶಗಳಲ್ಲಿ ಮಥುರೆ ನೋಡಿ, ಇವತ್ತಿನ ಕೃಷ್ಣ ಬರಲಿಕ್ಕೆ ಬೇಕಾದ ಮಥುರೆಯ ನಿರ್ಮಾಣ ಆವತ್ತು ರಾಮನ ಕಾಲದಲ್ಲಿ ಆಗಿದೆ. ಇದೆಲ್ಲ ನಡೆಸಿ ಅಲ್ಲೆಲ್ಲ ಅವರನ್ನು ಕುಳ್ಳಿರಿಸಿ, ಲಾಹೋರ್ ಇವತ್ತು ಲವನದ ಜಾಗ, ಅದು ಪಾಕಿಸ್ತಾನದ ಆಚೆ ಹೋಗಿದೆ, ಕೌಶಾಂಬಿ ಎಲ್ಲ ಕೃಷ್ಣನದ್ದೆಲ್ಲ. ಇಡೀ ಅಖಂಡ ಭಾರತದಲ್ಲಿ ಅವರ ಸಾಮ್ರಾಜ್ಯಕ್ಕೆ ಅವಕಾಶ ಮಾಡಿ ಅವರನ್ನು ಖುದ್ದಾಗಿ ಕುಳ್ಳಿರಿಸಿ ಬರಲಿಕ್ಕಿದ್ದವರೇ. ಹನುಮಂತನನ್ನಂತ ಹೇಳತಾ, ನನ್ನ ಹೆಸರು ಹೇಳಲಿಕ್ಕೆ ಒಬ್ಬ ಬೇಕಲ್ಲ ಇರು ಅಂತ. ಇಲ್ಲ ಅದೆಲ್ಲ ರಾಮನನ್ನು ಮರೆತು ಬಿಟ್ಟರೆ. ಹಾಗಾಗಿ ರಾಮ ಹೇಳಲಿಕ್ಕೆ ನೀನಿರು. ಬುದ್ಧಿ ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಹನುಮಂತನ ನೆನಪು ಮಾಡಿಕೊಂಡ್ರೆ ಒಂದಿಷ್ಟು ಮೂಟೆ ಸಿಗ್ತದೆ ನಮಗೆ, ಎಲ್ಲ ಬರ್ತದೆ. ಹಾಗಾಗಿ ಜನರಿಗೆ ಎಲ್ಲ ಹಂಚಲಿಕ್ಕೆ ನೀನು ಬೇಕು ಅಂತ ಕೊಳ್ಳಿರಿಸಿ. ನೀನು ನನ್ನ ನೆನಪಿಗೆ ಅಂತಲ್ಲ, ನಾನು ಸುಮ್ಮನೆ ಹೇಳಿದ್ದು, ರಾಮನ ನೆನಪೇನು. ನೀನು ಜನರಿಗೆ ನನ್ನ ನೆನಪನ್ನು ಕೊಡಲಿಕ್ಕೆ, ಜನರಿಗೆ ನಾನು ಕೊಡಬೇಕಾದ ಏನೊಂದು ಉಂಟು ಅದನ್ನು ನನ್ನ ನಂತರದಲ್ಲಿ ಕೊಡಬೇಕಾದ ನೀನು ಇರು ಅಂತ ಹೇಳಿ. ನನ್ನ ರಾಯಭಾರಿಯಾಗಿ, ಅಂಬ್ಯಾಸಿಡರ್ ಆಗಿ, ನನ್ನ ದೂತನಾಗಿ ಎಷ್ಟು ಖುಷಿ ಇತ್ತು. ರಾವಣ ಹೋಗಿ ಹಿಡಿದು ಹಾಕಿ ಕೊನೆಗೆ ಇವನೇ ಹಿಡಿಸಿಕೊಂಡದ್ದು. ನೋಡುವ, ಹಗಲಲ್ಲಿ ನೋಡುವ, ರಾತ್ರಿಯೆಲ್ಲ ನೋಡಿ ಆಯಿತು, ಹಗಲಲ್ಲಿ ನೋಡುವ ಇವರ ಪೌರುಷ ಅಂತೇಳಿ ಬಿದ್ದುಕೊಂಡ ಉದ್ದಿನ ಮೂಟೆ ನೋಡಿದೆ. ಇವತ್ತದು ಸದ್ದು ಮಾಡುವುದು ಕೇಳುವ ಅಂತೇಳಿ ಹನುಮಂತ ಸಿಕ್ಕಿಬಿದ್ದ. ಯಾರ ನೀನು ಮಂಗ ಅಂತ ಕೇಳಿದ ರಾವಣ. ಮೊದಲು ಇಂಟ್ರೊಡ್ಯೂಸ್ ಮಾಡಿಕೊಂಡ ಧನವೇನು ಗೊತ್ತಾ? ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ. ನಾನು ರಾಮನ ದೂತ. ಅವನಿಗೆ ರಾಮ ಗೊತ್ತು, ವಾಲಿಯ ಸಂಹಾರ ಮಾಡಿದ ಸುದ್ದಿ ಕೇಳಿದ್ದಾನೆ. ಜೊತೆಯಲ್ಲಿ ಸೀತೆಯನ್ನು ವಿವಾಹ ಆದದ್ದು ಗೊತ್ತಿದೆ.
ಅವನು ಹೋದ ಬಳಿಕ ಧನುರ್ಭಂಗ ಆದದ್ದು ಗೊತ್ತುಂಟು ಅವನಿಗೆ, ಸೀತೆಯಲ್ಲಿ ಹೋದ್ಲು ಅಂತ. ಕದ್ಕೊಂಡು ಬಂದದ್ದು ಅಂದಾಜಾಗಿದೆ. ಈಗ ಗಲಾಟೆ ಎಬ್ಬಿಸಿದ್ದಾನೆ. ಕುಂಭಕರ್ಣ ಹೇಳ್ತಾನೆ ಪೆಟ್ಟು ಬುಡೆ ಆದಾಗ, ಎಬ್ಬಿಸಿದ ನಂತರ, ಎಂಥದ ಎಬ್ಬಿಸಿದ್ದು ನನ್ನನ್ನು, ಕೊಡು ತಿನ್ನಲಿಕ್ಕೆ ಅಂತ. ಆಯಿತು ತಿಂದುಕೋ. ಅವ ತಿಂದ ನಂತರ, ಈ ಕೆಲವರು ಮದುವೆ ಆಗುವಾಗ ಹೇಳ್ತಾರೆ ಹುಡುಗಿಯರ ಬಗ್ಗೆ, ಅವಳಿಗೆ ಸ್ವಲ್ಪ ಊಟ ಆದ ನಂತರ ಮಲಗು ಅಭ್ಯಾಸ ಉಂಟು, ಇರಲಿ, ಗಂಡ ಭಾರಿ ಉದಾರಿ, ಮಲಗಲಿಪ್ಪ. ನಮ್ಮಲ್ಲಿ ಕೆಲವರು ಮಲಗ್ತಾರೆ. ಮತ್ತೆ ಹೇಳ್ತಾರೆ ಅವಳು ಎದ್ದ ತಕ್ಷಣ ತಿನ್ನಲಿಕ್ಕೆ ಬೇಕು ಅವಳಿಗೆ, ಅಯ್ಯೋ ಕೊಡುವ, ಉಂಟು ಫ್ರಿಜ್ಜಲ್ಲಿ ಎಲ್ಲ ಅಂತ. ಇದು ಅಸಾಮಿ ಅದೇ ಮಾಡೋದು ದಿನ. ತಿಂದ ನಂತರ ಮಲಗುವುದು, ಎದ್ದ ನಂತರ ತಿನ್ನುವುದು, ಒಳ್ಳೆ ತಿಂದ ನಂತರ ಮಲಗುವುದೇ. ಇದು ಅವರಿಗೆ ಅರ್ಥ ಆಗಲಿಲ್ಲ ಕುಂಭಕರ್ಣನ ಕಥೆ ಹೇಗೆ ಅಂತ. ಹಾಗೆ ಕುಂಭಕರ್ಣ ಎದ್ದ ಕೂಡಲೇ ಕೇಳಿದ ತಿನ್ನಲಿಕ್ಕೆ. ಹಾಕಿದ್ರು ಬಕೆಟ್ ಕಟ್ಟಲೆ ಎಲ್ಲ ನುಂಗಿದ, ಕೊಡಪಾನ ಕಟ್ಟಲೆ ಮತ್ತು ಕೊಪ್ಪರಿಗೆ ನಮ್ಮ ಸಮೇತ ಎಲ್ಲ ನುಂಗಿದ. ಕೆಲವೊಮ್ಮೆ ಉಸಿರು ಬಿಡುವಾಗಲೇ ಎಷ್ಟು ಒಳಗೋಯ್ತಂತೆ. ಕೆಲವು ಜನರು ಬಡಿಸ್ಲಿಕ್ಕೆ ಬಂದವರು, ದೂರದಲ್ಲಿ ಬಡಿಸೋದು ಒಳ್ಳೆಯದು. ಆಯಿತು ಪಾಗ ಅವನದ್ದು. ಮತ್ತು ಕೇಳಿದ್ದಂತ ರಾವಣ ಹತ್ರ, ಎಂಥ ಕತೆ ಅಂತ. ನಾನು ಸೀತೆಯನ್ನು ಕದ್ದುಕೊಂಡು ಬಂದಿದ್ದೇನೆ, ಕೊಟ್ಟು ಬಿಡುವುದು ಅಂದೈವ. ಮತ್ತು ಮಲಗಲಿ, ನಿಲ್ಲ ಮಲಗಬೇಡ, ಸ್ವಲ್ಪ ಕೆಲಸ ಉಂಟು. ಎಂತ ಕೊಟ್ಟು ಬಿಡುವುದಲ್ಲ, ಕೊಡುವುದಿಲ್ಲ ಅಂತ ಗಲಾಟೆ ಮಾಡಿ ಕೂತಿದ್ದೇನೆ. ಕೆಲವರನ್ನೆಲ್ಲ ಕಳ್ಕೊಂಡಾಗಿದೆ ನಾನು. ನೀನಿದ್ದೇನು ಉಪಯೋಗ, ದೊಡ್ಡ ಜನ, ಅದಕ್ಕೆ ನಿನ್ನನ್ನು ಕರೆದದ್ದು, ಯುದ್ಧ ಮಾಡಲಿಕ್ಕೆ ಉಂಟು. ಮತ್ತು ಉಳಿದವರೆಲ್ಲ ಸತ್ತಾಯಿತು. ಹಾಗಾದರೆ ನಾನು ಸಾಯ್ಬೇಕಾ? ನಿನಗೆ ಕೊಡಲಿಕ್ಕೆ ಬರೋದಿಲ್ವ? ಅರ್ಥ ಆಗಲಿಲ್ಲ ನಿನಗೆ? ಆಗದವರ ಹತ್ರ ಯುದ್ಧ ಮಾಡಲಿಕ್ಕಿಲ್ಲ, ವಿಗ್ರಹ ಅಲ್ಲ, ಆಗದವರ ಹತ್ರ ಸಂಧಿ, ಆಗುವವರ ಹತ್ರ ಬಡಿಯುವುದು. ಈಗಾಗಲೇ ನಿನಗೆ ಗೊತ್ತಾಯಿತು ಇಷ್ಟು ಕಳ್ಕೊಂಡಿದ್ದೇನೆ ಅಂತ. ಇನ್ನು ಸರ್ವ ನಾಶ ಆಗುವ ಮುಂಚೆ ಆರಾಮವಾಗಿ, ಅವನ ಹೆಂಡತಿ ಅಲ್ವಾ, ಕೊಟ್ಟು ಬಾ ಅಂತ ಹೇಳಿದ. ಮತ್ತೆ ಹೋಗಿ ಶುರು ಮಾಡಿದ, ನಿನ್ನಂಥ ತಮ್ಮನನ್ನು ಪಡೆದು ನನ್ನಂಥ ಅಣ್ಣ ಅನ್ಯಾಯ ಮಾಡಿದಾಗ ಸಪೋರ್ಟ್ ಇಲ್ಲ ಅಂದರೆ ಎಂಥ ಧಿಕ್ಕಾರ ಅಂದ. ಭ್ರಾತೃಪ್ರೇಮ, ಹೋಗ್ತೇನೆ ಯುದ್ಧಕ್ಕೆ ಅಂತ ಹೊರಟ. ಇದು ಬೇಕಾ ನಿಮಗೆ ಭ್ರಾತೃಪ್ರೇಮ, ಭ್ರಾತೃದೇವೋಭವ? ಇದು ನೋಡಿ ಇಲ್ಲಿ ಹೇಳಿದ್ದು ನಾನು, ಆ್ಯಕ್ಷನ್ ಹೇಗಿದೆ ಅಂತ. ಇತ್ತ ಭರತ ಮತ್ತು ರಾಮನ ಅಣ್ಣ ತಮ್ಮರ ಚಿಂತನೆ, ಲಕ್ಷ್ಮಣ ಇವರೆಲ್ಲರ ಕೂಡುವಿಕೆ. ಅಲ್ಲಿ ನೋಡಿ ರಾವಣ ಕುಂಭಕರ್ಣರ ಕತೆ, ಒಂದೇ ಲಾಜಿಕ್, ಪೀಂಟಿಸುವ ರೀತಿ ನೋಡಿ, ಒಂದೇ ಕಾನೂನು ಬಗ್ಗಿಸುವ ಕತೆ. ಹೇಗೆ ಗೊತ್ತಾಯ್ತಾ? ಇದೆ. ದುರ್ಬುದ್ಧಿಯವನಿಗೆ ಅದೇ ಅರ್ಥ ಆಗುತ್ತೆ, ಅದೇ ಲಾಜಿಕ್ ಆಗುತ್ತೆ, ಅದೇ ಕನ್ಕ್ಲೂಷನ್ ಆಗುತ್ತೆ. ಸುಬುದ್ಧಿಯವನಿಗೆ ಇದೇ ಒಳ್ಳೆಯದಾಗುತ್ತೆ, ಇದೇ ಇರುತ್ತೆ. ಇಷ್ಟೇ ಇರುವುದು, ಒಂದೇ ನಮೂನೆ. ಅಣ್ಣ ತಮ್ಮನನ್ನು ಮಾತಾಡಿಸಿದ, ಸಪೋರ್ಟ್ ಆಗುವಂಥ ದುಷ್ಟಕೂಟಕ್ಕೆ ಸಪೋರ್ಟ್ ಮಾಡಿದ. ಹೀಗೇ ದುರ್ಯೋಧನಾದಿಗಳ 100 ಜನರ ಕಥೆ ಆದದ್ದು. ಇದನ್ನು ಭ್ರಾತೃಪ್ರೇಮ ಹೇಳುವುದಿಲ್ಲ. ಇದು ಕಳ್ಳರ ಕಥೆ, ವಂಚಕರ ಕಥೆ. ಒಳ್ಳೆಯದಕ್ಕೆ ಮಾತ್ರ ಇಡೀ ಕುಟುಂಬ ಒಟ್ಟಾಗಬೇಕು. ಕೆಟ್ಟದಾದಾಗ ಪ್ರತಿಯೊಂದು ಉಸಿರಾಗಬೇಕು, ಗಲಾಟೆ ಮಾಡಬೇಕು. ಇದು ಕಲಿಬೇಕಾದ್ದು. ಒಗ್ಗಟ್ಟು ಅಂದ ತಕ್ಷಣ ಅನ್ಯಾಯಕ್ಕೆಲ್ಲ ಒಗ್ಗಟ್ಟಲ್ಲ, ಇದು ಶಾಸ್ತ್ರ. ಶಾಸ್ತ್ರ ಹೇಳಿದೆ, ನನ್ನ ಪ್ರಧಾನವಾದ ಗೆರೆಗಳನ್ನು ತಪ್ಪಿಸಲಿಕ್ಕಿಲ್ಲ. ಸತ್ಯ, ನ್ಯಾಯ, ಧರ್ಮ, ಅದಕ್ಕೆ ಹೋರಾಟ. ಹನುಮಂತನನ್ನು ಕಳಿಸಿಕೊಟ್ಟು ಕೇಳಿದ ರಾಮ, ಭಂಗ ಮಾಡಲಿಲ್ಲ. ಆನಂತರ ತಾನೇ ಸೇತು ಕಟ್ಟು ಹೋಗಿ ಕೇಳಿದ, ಮತ್ತೊಮ್ಮೆ ಕಳಿಸಿದ, ಅಂಗದನನ್ನು ಕಳಿಸಿದ. ಅಲ್ಲಿ ಹೋಗಿ ಅವ್ರು ಕೇಳೋದು, ಯಾರ ನೀನು ಮಂಗ? ಅದು ಬಾಲಕ್ಕೆ ಬೆಂಕಿ ಕೊಟ್ಟದ್ದಲ್ಲ ನಾನು ಅಂದೈವ. ಜೋರಿದ್ದ ನೀವ? ನಿಮ್ಮದೆಂತ ಬಾಲ ಸುಟ್ಟುಕೊಂಡು ಬಂದ ಮಂಗ ನಾನಲ್ಲ, ಜೋರಿದ್ದೇನೆಂದು ಅಂಗದ ಹೇಳ್ತಾನೆ. ನೋಡಯ್ಯ, ಕಂಡಿದೆಯಲ್ಲ ಸುಟ್ಟು ಹೋದ ಲಂಕೆಯನ್ನು, ಇನ್ನಾದರೂ ಬುದ್ಧಿ ಇದ್ದರೆ ಸೀತೆಯನ್ನು ಒಪ್ಪಿಸು. ನಾವು ಬಂದಾಯಿತು ನಿನ್ನ ಸರಹದ್ದಿಗೆ. ಯುದ್ಧ ಆರಂಭದ ಮುಂಚೆ ಕೇಳ್ತೇವೆ, ಮಗದೊಮ್ಮೆ ಕೇಳಿದ್ದೇನೆ. ಕೇಳುವಂಥದ್ದಲ್ಲ ಇಲ್ಲಿ ಎಲ್ಲ, ಕಳ್ಳರ ಹತ್ರ ಕೊಡು ಅಂತ ಕೇಳಲಿಕ್ಕುಂಟ? ಕಿಸೆಯಲ್ಲಿ ತಗೊಂಡು ಹೋಗುವುದೇ ನಿಜವಾಗಿ, ಇಲ್ಲಾದರೆ ಯಾರನ್ನು ಬಾರಿಸಿ ಬಿಡೋದು. ಎಷ್ಟು ರಾಮನ ವಿನಯ ನೋಡಿ. ಕೊಟ್ಟು ಬಿಡಯ್ಯ, ಗಲಾಟೆ ಇಲ್ಲದೆ ಹೋಗ್ತೇವೆ. ಇಷ್ಟು ಸಮಯ ಆದದ್ದಕ್ಕೆ ಫೈನ್ ಕಟ್ಟಲಿಕ್ಕೂ ಕೇಳಲಿಲ್ಲವ, ಆದರೂ ಒಪ್ಪಲಿಲ್ಲ ನೋಡಿ. ಅಂದರೆ ಎಷ್ಟು ಒಂದು ಬಹಳ ಸುಂದರವಾದ ಹೃದಯವಂತಿಗೆ. ಗಲಾಟೆ ಆಗಬಾರ್ದು, ಆದಷ್ಟು ಕಡಿಮೆ ಮಟ್ಟ. ನೋಡಿ, ಶೂರ್ಪಣೆಗೂ ಕಡದೆ ಕಳಿಸಿದರೆ ಮತ್ತೆ ಗಲಾಟೆ ಇರ್ತಿತ್ತ. ಈ ಮೂಗು ಕತ್ತರಿಸಿದ್ದೇ ಇಷ್ಟು ಗಲಾಟೆ ನೋಡಿ. ಅವಳು ಹೋಗಿ ಸುಳ್ಳು ಹೇಳಿ, ದೊಡ್ಡದು ಮಾಡಿ, ರಂಪಾಟ ಎಬ್ಬಿಸಿ, ಸೀತೆಯನ್ನು ಕದಿಯುವಂತೆ ಮಾಡಿಕೊಂಡು, ಕೊನೆಗೂ ಸೀತೆ ಕದ್ದೋದ್ಲಾ ಅಂತ ಬೇಕು ನಮಗೀಗ ಬಂತಲ್ಲಿ. ಸೀತೆ, ನಿನ್ನೆ ಮುಟ್ಟಿದ್ದೇನೆ ಚೂರು, ಮೊನ್ನೆ ಕೈಲಾಸದಿಂದ ಬಂದವಳು ಅಂತ ನೆನಪಿರಬೇಕಲ್ಲ. ಶಿವಶಿವೆಯರ ವಿಶೇಷವಾದ ಜನಕನ ಪ್ರಾರ್ಥನೆಗೆ ಬಿಲ್ಲು ಮತ್ತು ಸೀತೆ ಸಿಕ್ಕಿದ್ಲು ಅಂತ. ಹಾಗಾಗಿ ಸೀತೆ ಹುಟ್ಟಿ ಬಂದದ್ದು ನೆಲದಡಿಯಲ್ಲಿ, ಸಿಕ್ಕಿದ್ದು ಹುಡುಗಿ, ಅದು ಕೊಟ್ಟದ್ದು ಪಾರ್ವತಿ. ಹೀಗಾಗಿ ಅವಳು ಹೊರಟೋದದ್ದು ಕೈಲಾಸಕ್ಕೆ. ಅದು ಹೇಗೆ ಹೋಯಿತು ಕೇಳಿದರೆ, ರಾವಣ ಬಂದಿದ್ದಾನೆ ಹೊರಗೆ, ಭಿಕ್ಷೆ ಕೇಳ್ತಾ ಇದ್ದಾನೆ. ಸೀತೆ ಏನು ಹೇಳಿದ್ಲು ಗೊತ್ತಾ? ದೇವರು ಬರ್ತಾರೆ ಅಂದರೆ ಅವಳಿಗೆ ಪತಿ ದೇವರೇ ಅಲ್ವಾ. ಹಾಗಾಗಿ ರಾಮ ಬರ್ತಾನೆ, ಆತಿಥ್ಯ ಮಾಡ್ತಾನೆ. ಭಿಕ್ಷು ಇದ್ದಿ ನೀನು, ನಮ್ಮ ಧರ್ಮ ಆಗುತ್ತೆ, ಸ್ವಲ್ಪ ತಾಳು ಅಂದ್ಲು. ದೇವರನ್ನು ನೋಡಲಿಕ್ಕೆ ನಾವು ಕಾಯೋದಿಲ್ಲ ನೋಡಿ, ಗಮ್ಮತ್ತು ಅಂದರೆ ಹಾಗೆ. ಆವಾಗ ಗಡಿಬಿಡಿ ಮಾಡಿದ, ಆಗೋದಿಲ್ಲ, ನೀನೇ ಕೊಟ್ಟು ಬಿಡಿ ಭಿಕ್ಷೆ ಅಂದ. ಸರಿ ತರ್ತೇನೆ ಅಂತ ಒಳಗೋದವಳು
ಹೊರಗೆ ಬಂದಳು. ಈಗ ಬಂದದ್ದು ಡೂಪ್ಲಿಕೇಟ್. ಒಳಗೋದದ್ದು ಸರಿ, ಒಳಗೋದದ್ದು ನೈಜ ಸೀತೆ, ಹೊರಗೆ ಬಂದದ್ದು ಡೂಪ್ಲಿಕೇಟ್ ಸೀತೆ. ಒಳಗೋದವಳು ಮತ್ತೆ ಎಲ್ಲಿ ಹೋದ್ಲು? ರಾಮನಿಗೆ ಸಿಕ್ಕಿದ್ಲಲ್ಲ. ಹಾಗಾದರೆ ಸುಲಭ ಆಯ್ತಲ್ಲ ಕೇಳಿದರೆ, ಇಲ್ಲ, ಅವಳು ಒಳಗೋಗಿ ರಾಮ ಉಪಾಸನೆ ಮಾಡುವ ಅಗ್ನಿ ಒಳಗೆ ಹೋದ್ಲು. ಕಾಡಿನಲ್ಲಿ ಉಪಾಸನೆ ಮಾಡ್ತಾರೆ. ಇದೆಲ್ಲ ರಾಮನ ನಾಡು. ಅದು ಬಹಳ ಕಮ್ಮಿ ಸಮಯ ರಾಮನಾಡಿದ್ದು, ನಾವು ಓಡಿದ್ದು ಎಲ್ಲ ನೋಡಿ. ಹನುಮಂತ ಇಲ್ಲಿ ಅವನೇ. ಎಷ್ಟು ನಮಗೆ ಹೆಮ್ಮೆ ಅಂದರೆ ಕರ್ನಾಟಕದವರಿಗೆ ಕಿಷ್ಕಿಂದೆ, ಹಂಪೆ ಇದೆಲ್ಲ ರಾಮನಾಡಿದ ಜಾಗಗಳು. ದಂಡಕಾರಣ್ಯ ಆಗ ದೊಡ್ಡದು ಗಲಾಟೆ ಇದು ಜಾಗ. ರಕ್ಕಸರನ್ನೆಲ್ಲ ಮುಗಿಸಿ ಚಂದವಾಗಿ ನಮ್ಮನ್ನೆಲ್ಲ ಬದುಕುವಂತೆ, ಒಳ್ಳೆಯವರನ್ನು ಮತ್ತೆ ಹೇಳ್ತೇನೆ, ಒಳ್ಳೆಯವರನ್ನು ಬದುಕುವಂತೆ ಮಾಡಿದ ಜಾಗ ಇದು. ಮತ್ತು ಕಟ್ಟಿದ್ದು ದಕ್ಷಿಣದಲ್ಲಿ ರಾಮ ಸೇತು. ಇಲ್ಲಿಂದಲೇ ತರಳಿ ಇಲ್ಲೇ ಹುಡುಕಿ ಎಲ್ಲ. ಹಾಗಾಗಿ ರಾಮನ ಭೇಟಿಯಾದ ಜಾಗಗಳು, ಚಿಂತನೆಗಳು ಎಲ್ಲ ನಮ್ಮದೇ. ಆದರೆ ನಮಗೆ ಹೆಮ್ಮೆ ಇಲ್ಲ. ನಮಗೆ ಹಾರಾಯ ರಾಮ ಹೇಳಲಿಕ್ಕೆ ಪುರುಸೊತ್ತು ಇಲ್ಲ. ಮತ್ತೆ ಎಂಥದಕ್ಕೆ ಕೇಳಿದೆ, ಅದು ಆಗಲ್ವ ಹೇಳುತ್ತೇವೆ. ಆಗಿನ ಇನ್ಫ್ಲುಯೆನ್ಸ್ ಇವತ್ತಿನವರೆಗೂ ಬರುತ್ತೆ ಎನ್ನುವುದನ್ನು ಒಪ್ಪಿಕೊಳ್ಬೇಕು ನಾವು. ಕೊನೆಗೆ ಒಳಗೋದವಳು ಸೀತೆ ಅಗ್ನಿ ಪ್ರವೇಶ ಮಾಡಿದ್ದಾಳೆ. ರಾಮನ ಉಪಾಸನೆ ಅಗ್ನಿ ರಕ್ಷಣೆ ಮಾಡಿದೆ. ಹಾಗಾಗಿ ಅವಳು ಕೈಲಾಸಕ್ಕೆ ತೆರಳಿದ್ದಾಳೆ. ಪ್ರತಿಕೃತಿ ಒಂದು ಡೂಪ್ಲಿಕೇಟೊಂದು ಹೊರಗೆ ಬಂದಿದೆ. ಅದರಲ್ಲಿ ಸೀತೆಯ ನೆನಪನ್ನು ಕಾಡುವಂತೆ ಮಾಡಲಿಕ್ಕೆ ಇಂದ್ರ ಕೂತಿದ್ದಾನೆ. ಹುಡುಗಿಯಲ್ಲಲ್ಲಿ ಇಂದ್ರ ಕೂತಿದ್ದಾನೆ. ಒಳಗೆ ಇಂದ್ರ ಬಂದಿದ್ದಾನೆ. ಈಗ ಪೂತನೆಯಲ್ಲಿ ಉರ್ವಶಿ ಇದ್ದಾಗೆ ಅವಳು ಬಂದದ್ದು. ಉರ್ವಶಿಯನ್ನು ಅಪ್ಸರೆ ಅವಳಿಗೆ ಶಾಪವಾಗಿ ರಕ್ಕಸಿಯಾಗಿ ಬಂದಿದ್ದಾಳೆ. ಅದರೊಳಗೆ ಪೂತನೆ ಸೇರಿದ್ದಾಳೆ. ಅದನ್ನು ಹಾಲು ಕೊಟ್ಟವಳು ಉರ್ವಶಿ, ವಿಷ ಕೊಟ್ಟವಳು ಪೂತನೆ. ಇದು ಜಸ್ಟ್ ಅದನ್ನು ಹಾಲು ಕೊಟ್ಟವಳಿಗೆ ಒಳ್ಳೆಯದಾಗಿದೆ, ವಿಷ ಕೊಟ್ಟವಳಿಗೆ ಮುಗಿದೋಗಿದೆ ಕಥೆ. ಹೀಗೆ ಕೆಲವೊಮ್ಮೆ ಎರಡು ಜೀವಗಳ ಪ್ರವೇಶ ಆಗ್ತದೆ, ಗ್ಯಾರಂಟಿ. ನೀವು ಕೆಲವೊಮ್ಮೆ ಕೇಳಿರ್ಬೋದು, ಕೆಲವು ಭೂತಗಳು ಕುಣಿವಾಗೆಲ್ಲ ನೀರು ಕುಡಿತಾವೆ. ಕೊಡಪಾನ ಗಟ್ಟಲೆ ಎಲ್ಲಿ ಹೋಯಿತು ಅಂದರೆ ಹೊಟ್ಟೆಯಲ್ಲಿ ಕಾಣುವುದಿಲ್ಲ. ಎಲ್ಲಿ ಅದು ಕೊಡಪಾನ ನೀರು ಕುಡಿಲಿಕ್ಕೆ ಆಗುತ್ತೆ ರೀ. ಅದು ಮಾಡಿ ತೋರಿಸ್ತದೆ. ಕೆಲವೊಮ್ಮೆ ಯಾವುದೋ ಒಂದು ಭೂತ ಆವೇಶ ಆದಾಗ, ಶಕ್ತಿ ಬಂದಾಗ ಅದರಲ್ಲಿ ಯಾವುದೋ ಒಂದು ನಡೀತದೆ. ನೀವು ಕೆಲವು ಸೈಕಾಲಜಿ ಹೇಳಿಕೊಂಡು ಬಿಡ್ತಾರೆ, ಅದು ಆಗುವಂಥದ್ದು. ಸೈಕಾಲಜಿ ನೀರು ಎಲ್ಲಿ ಹೋಯ್ತು ಅಂತ ಆಗಬೇಕಲ್ಲ ಹುಡುಕುವಾಗ ಸ್ಕ್ಯಾನಲ್ಲಿ. ಇಂಥದ್ದೆಲ್ಲ ಗಮ್ಮತ್ತಿರುತ್ತೆ. ಹಾಗೆ ಎರಡೆರಡು ಪರ್ಸನಾಲಿಟಿಗಳು ಕೆಲವೊಮ್ಮೆ ಸೇರಿಕೊಂಡು ಹೋಗುವುದುಂಟು. ಅದರಂಥದ್ದು ಪೂತನೆಯ ಕತೆ. ಹೀಗೆ ಇಲ್ಲಿ ಪ್ರತಿಕೃತಿಯಲ್ಲಿ ಇಂದ್ರ ಸೇರಿಕೊಂಡ. ಹೊತ್ಕೊಂಡು ಅವನು ಯಾರು ಗೊತ್ತಾಗುತ್ತೆ? ನೋಡುವಾಗ ಹೆಣ್ಣು, ಕೂತವ ಇಂದ್ರ, ಪರವಾಗಿಲ್ಲ ಅಂತ ತಗೊಂಡೋಗಿದ್ದಾನೆ. ಆಕೆ ಹೋಗುವಾಗ ಕೆಲವೆಲ್ಲ ಆಭರಣಗಳನ್ನು, ಮಂಗಗಳನ್ನು ನೋಡಿ ಹಾಕಿದ್ದಾಳೆ ಕೆಳಗೆ. ನೋಡಿ, ಈಗ ಹೋದ ಜಾಗ ಗೊತ್ತಾಯಿತು ನಮಗೆ ಹೇಗೆ ಅಂತ, ದಂಡಕಾರಣ್ಯದಿಂದ ಕದ್ಕೊಂಡು ಹೋಗೋ ರೀತಿ ಹೇಗೆ ಅಂತ. ಲಂಕೆಗೆ ಮಂಗಗಳೆಲ್ಲ ಹೆಕ್ಕಿಕೊಂಡಿಟ್ಟವು, ತಂದುಕೊಟ್ಟವು. ಕೊನೆಗೆ ರಾಮ ಹುಡುಕಿಕೊಂಡು ಬಂದಾಗ ಆಗ ರಾಮ ಹತ್ತುಕೊಂಡು ನೋಡಿಕೊಂಡು ಬೇಸರಪಟ್ಟು ಲಕ್ಷ್ಮಣನಲ್ಲಿ ಕೇಳ್ತಾನೆ, ಇದು ಯಾರದ್ದು ಏನು ಅಂತ. ಕೈಯ ಪಟ್ಟಿಯನ್ನು, ವಂಕಿಯನ್ನು ಕೇಳುತ್ತಾನೆ. ಗೊತ್ತಿಲ್ಲ ಅಂದ. ಕಿವಿ ಓಲೆಯನ್ನು ತೋರಿಸ್ತಾನೆ. ಅಣ್ಣ ಅರ್ಥ ಆಗೋದಿಲ್ಲ ಅಂದ. ಗೆಜ್ಜೆಯನ್ನು ತೋರಿಸ್ತಾನೆ. ಹತ್ತಿಗೆದ್ದೆ ಅಂದ. ಹೇಗೆ ಅಂತ ಕೇಳ್ತಾನೆ ರಾಮ. ಕಣ್ಣು ತುಂಬಿಕೊಂಡು ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ನಿತ್ಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ ಅಣ್ಣ, ಆಗ ಕಾಣ್ತಿತ್ತು ಅಂತಾನೆ. ಏನು ವಿಚಿತ್ರ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಇದು ಭ್ರಾತೃದೇವೋಭವ ಅಲ್ಲ, ಇದು ಅತ್ತಿಗೆ ದೇವೋಭವ. ಮಾವ ಮಾಮಿ ಆದರೆ ಒಂದು ವಿಷಯ ಬಿಡಿ, ಅತ್ತಿಗೆಗೂ ನಮಸ್ಕರಿಸುವಷ್ಟು ಲಕ್ಷ್ಮಣ ಟ್ರೈನ್ಡ್ ಆಗಿದ್ದರೆ ಒಳಗಿಂದ ಈ ಸಂಸ್ಕೃತಿಯಲ್ಲಿ ಹುಡುಕುತ್ತಾವೆ ಹೇಳಿ. ಇವತ್ತು ಏನೇನೋ ಹೆಸರು ಕಟ್ಟಿಕೊಂಡು ಕೊಡುವವರು. ಕುಂತಿ ಎಲ್ಲಿದ್ಲು ಅಂತ ಕೇಳಿದರೆ ವಿದುರನ ಮನೆಯಲ್ಲಿದ್ಲು. ಕಾಡಿಗೆ ಹೋಗುವಾಗ ಪಾಂಡವರು ಹೇಳಿ ಗೌಜಿ ಮಾಡ್ತಾರೆ. ಒಂದು ದೊಡ್ಡ PhD ಮಾಡಿ, ಯಾಕೆ ಗೊತ್ತುಂಟಾ ಎಂತ, ಕುಂತಿಗೆ ಗಂಡ ಇಲ್ಲ, ಪಾಂಡು ಸತ್ತಿದ್ದಾನೆ, ಮತ್ತು ಪಾಂಡುವಿನ ತಮ್ಮ ಅದು ವಿದುರ, ಅದಕ್ಕೆ ಹೋದದ್ದು. ಸುಳ್ಳ ಕಥೆ ಆಯಿತು ಮಾರ. ವಿದುರನ ಹೆಂಡತಿಲ್ವ ಮತ್ತೆ? ಅದು ಪರವಾಗಿಲ್ಲ, ಎಂತ ಪರವಾಗಿಲ್ಲ. ಈಗ ಹತ್ತಿರದಲ್ಲಿ ಮಕ್ಕಳಿಲ್ಲಲ್ಲ, ಕೇಳಲಿಕ್ಕೆ ದ್ರೌಪದಿ ಸಹ ಇಲ್ಲಲ್ಲ. ಈಗ ಸೊಸೆ ಇದ್ದರೆ ಸ್ವಲ್ಪ ಅತ್ತೆಯನ್ನು ಜೋರು ಮಾಡ್ತಾಳೆ. ಒಂದು ಸರ್ತಿ ಸೊಸೆ ಕೇಳಿದ್ಲಂತೆ ಅತ್ತೆ ಹತ್ರ, ಎಂಥ ಸುಮಾರು ವಿಷಯಗಳು ಬಂದಾಗ, ಅತ್ತೆ ನನ್ನ ಒಂದು ವಿಷಯದ ಬಗ್ಗೆ ನೀವು ಯಾವತ್ತೂ ಚಕ್ಕಾರ ಎತ್ತುವುದಿಲ್ಲ, ಯಾಕೆ ಎಂತ? ಅದೇ ನನ್ನ ಬಾಯ್ ಫ್ರೆಂಡ್ಸ್ ಬಗ್ಗೆ. ಅದು ವಿಚಿತ್ರ ಅಲ್ಲ, ಯಾಕೆ? ಅದು ನನಗೂ ಇದ್ರು ಬಾಯ್ ಫ್ರೆಂಡ್ಸ್ ಅಂತದ್ದು. ಓ ಹಾಗೆ
ಅತ್ತೆಗೂ ಬಾಯ್ ಫ್ರೆಂಡ್ಸ್ ಇದ್ರಂತೆ, ಅದನ್ನು ಸೊಸೆ ಆ ಒಂದು ವೀಕ್ನೆಸ್ಸಿನ ಬಗ್ಗೆ ಮಾತಾಡೋದಿಲ್ಲಂತೆ. ಇದು ವಿಚಿತ್ರವಾ? ಹಾಗಾಯಿತು ಕತೆ ಇಲ್ಲಿ. ನಿಜವಾಗಿ ಏನು ಗೊತ್ತಾ, ಕುಂತಿ ಯಾರು? ವಸುದೇವನ ತಂಗಿ. ವಸುದೇವ ಯಾರು? ಕೃಷ್ಣನ ಅಪ್ಪ. ಆಯಿತು, ಅಷ್ಟಾದರೂ ಗೊತ್ತಾಯಿತು. ಹೇಗೆ ಇದೆಲ್ಲ ಕೇಳಬೇಕು. ಕೆಲವೆಲ್ಲ ಶಾಲೆ ಮಕ್ಕಳಿಗೆಲ್ಲ ಕೇಳಿದ್ದು ಇಂಟ್ರ್ಯೂ ಮಾಡಿದ್ದು ನೀವೆಲ್ಲ ನೋಡಿದ್ದೀರಲ್ಲ, ಏನೆಲ್ಲ ಬಾಯಿ ಬಂದಾಗಿ ಮಾತಾಡೋದವರು ಯಾರು ಕೇಳಿದ್ರಿ. ವಸುದೇವನಪ್ಪ ಯಾರು? ಶೂರಸೇನ. ಶೂರಸೇನನ ಮಗಳು ಕುಂತಿ 1, ಶೂರಸೇನನ ಮಗ ವಸುದೇವ 2, ಶೂರಸೇನನ ಇನ್ನೊಂದು ಮಗ ನಂದಗೋಪ. ಶೂರಸೇನನ ಇನ್ನೊಂದು ಮಗ ನಂದಗೋಪ, ಒಂದು ಮಗ ವಸುದೇವ, ಇನ್ನೊಂದು ಮಗ ನಂದಗೋಪ. ಅದು ಎಂಥದ್ದು ಹಾಗೆ ಹೇಳ್ತೀರಿ ನೀವು ಕೇಳಿದರೆ? 2 ಮಗ ಹೇಳೋದಿಲ್ಲ. ಯಾಕೆಂದರೆ ಅದು ಒಂದು ಮಗ ಕ್ಷತ್ರಿಯ ಹುಡುಗಿಯಲ್ಲಿ ಹುಟ್ಟಿದ್ದು, ಇನ್ನೊಂದು ಮಗ ವೈಶ್ಯ ಹುಡುಗಿಯಲ್ಲಿ ಹುಟ್ಟಿದ್ದು, ದನ ಕಾಯುವವರ ಹುಡುಗಿಯಲ್ಲಿ ಹುಟ್ಟಿತ್ತು, ಗೊಲ್ಲರ ಹುಡುಗಿಯಲ್ಲಿ ಹುಟ್ಟಿದ್ದು. ಆದ್ದರಿಂದ ಗೊಲ್ಲ ನಂದಗೋಪ, ವಸುದೇವ ಕ್ಷತ್ರಿಯ. ಹೆಣ್ಣಿನ ಜಾತಿ ಬರೋದು ಎಲ್ಲಿಂದ ಹುಟ್ಟಿ ಬಂತು ಹಾಗೆ. ಪಿತೃಗುಣ ಮಾತೃ ಜಾತಿ ಸುತಾನಾಂ. ಪ್ರೊಡಕ್ಷನ್ ಎಲ್ಲಿ ಆಗುತ್ತೆ ಹಾಗೆ. ಗುಣ ಬರೋದು, ಜೀನ್ಸ್ ಬರೋದು ಅಲ್ಲಿಂದ, ವೀರ್ಯ ಅಲ್ಲಿದ್ದು, ಇಲ್ಲಿ ರೂಪ ಆಗುವಂಥದ್ದು ಹುಟ್ಟಿ ಬರೋದು ಅಲ್ಲಿಂದ. ಅದರಿಂದ ಜಾತಿ ಅಂದರೆ ಹುಟ್ಟುವುದು, ಬಂದದ್ದು ಅಂದರೆ ಬಳುವಳಿ ಅಲ್ಲಿಂದ, ಬೀಜ ಅಲ್ಲಿಂದ. ಹೀಗಾಗಿ ಅಪ್ಪನ ಗುಣವಂತಿಕೆ ಬರ್ತದೆ, ಅಮ್ಮನ ಜಾತಿ ಬರ್ತದೆ. ಇದು ಸಹಜ. ಇದು ವೈಜ್ಞಾನಿಕ, ಇದು ದೇಹದ ಕಥೆ. ಇದು ಇರಲಿ. ಇನ್ನೊಂದು ಹುಡುಗಿ ಇದ್ಲು ಶೂರಸೇನನಿಗೆ, ಶೂದ್ರ ಜಾತಿಯಲ್ಲಿ. ಅಲ್ಲಿ ಹುಟ್ಟಿದವಳು ಆರುಣಿ ಅಂತ. ವಸುದೇವ, ನಂದಗೋಪ, ಆರುಣಿ ಇವರು ಒಂದೇ ಮನೆಯವರು. ಅಪ್ಪ ಒಂದೇ, ತಾಯಿ ಬೇರೆ. ಇಲ್ಲಿ ಕೈಕೇಯಿ, ಕೌಸಲ್ಯೆ, ಮಗಧ ದೇಶದ ಸುಮಿತ್ರೆ. ನಿಮ್ಗೆ ಗೊತ್ತಿರೋದಿಲ್ಲ, ಹೇಳಿದ್ದು ಇವತ್ತು ನಾನೊಂದು. ಸುಮಿತ್ರೆ ಎಲ್ಲಿಯವಳು ಅಂತ ಹೆಚ್ಚಿನವರು ಕೈಕೇಯದವಳು, ಕೌಸಲ್ಯೆ ಕೋಸಲದವಳು, ಸುಮಿತ್ರೆ ಎಲ್ಲಿಯವಳು ಎಲ್ಲರದ್ದು ಪ್ರಶ್ನೆ. ಅದಕ್ಕೆ ಹೇಳಿದ್ದು ಅವಳು ಮಗಧ ದೇಶದವಳು. ಭಾರಿ ಜೋರು ಅಂತ ಅರ್ಥ. ಜೋರು ಅಂದರೆ ಸಿದ್ಧಾಂತದಲ್ಲಿ, ಚಿಂತನೆಯಲ್ಲಿ ಗಟ್ಟಿಗಳು ಅಂತ ಅರ್ಥ. ಮಗಧ ಅಂದರೆ ಹಾಗೆ ಇರಲಿ, ಮಾಗಧಿ. ಹಾಗಿದ್ದು 3 ಹುಡುಗಿಯರಲ್ಲಿ 3 ತಾಯಿಯಂದಿರು, 1 ತಂದೆ. ಆ ಆರುಣಿಯನ್ನು ಶೂರಾತು ಶೂದ್ರ್ಯಾಂ ಜಾತಾಂ ವಿದುರೋ ವಹದಾರುಣೀಂ ಗುಣಾಢ್ಯಾಂಚ ವಿದುರನಿಗೆ ಮದುವೆ ಮಾಡಿಕೊಟ್ಟದ್ದು. ಶೂರಸೇನನ ಮಗಳು ಆರುಣಿ ವಿದುರನ ಹೆಂಡತಿ. ಶೂರಸೇನನ ಮಗಳು ಕುಂತಿ ಪಾಂಡವಿನ ಹೆಂಡತಿ. ಆದ್ದರಿಂದ ಪಾಂಡವಿನ ಹೆಂಡತಿಯು ವಿದುರನ ಹೆಂಡತಿಯು ಅಕ್ಕ ತಂಗಿ, ತಾಯಿ ಬೇರೆ. ಅಕ್ಕ ತಂಗಿ ಮನೆಯಲ್ಲಿದ್ದರೆ ನೀವು ಏನು ಹೇಳಿದ್ದು, ಗಂಡನ ತಮ್ಮನ ಮನೆಯಲ್ಲಿದ್ದೀರಿ ಅಂತಲ್ವ ನೀವು ನೋಡಿದ್ದು. ಆಚೆ ಮುಖದಿಂದ, ನಿಮ್ಮ ಮುಖದಿಂದ, ಶಾಸ್ತ್ರ ಮುಖದಿಂದಲ್ಲ. ತಂಗಿ ಕ್ಯಾರೆದ್ಲು, ಅಕ್ಕ ಕಾಡಿ ಹೋಗ್ತಾರೆ, ಇಲ್ಲಿರು. ಮಾವನ ಹೇಳಿದ, ವಿದುರ ಪಾಂಡವರ ಪರ ಯಾವಾಗಲೂ, ಹಾಗಾಗಿ ಒಪ್ಪಿಕೊಂಡು. ಆದರೆ ನಾವು ನೋಡುವ ಕತೆ ವಿಚಿತ್ರವಾಗಿರುತ್ತೆ, ಹಿಂಸೆ ಆಗತ್ತೆ ಕೆಲವೊಮ್ಮೆ. ಹೇಳಿಕೊಳ್ಳುವ ವಾಕ್ಯಗಳು ನೋಡಿದರೆ. ಆದರೆ ಏನು ಮಾತಾಡುವಾಗಿಲ್ಲ. ಅವ್ರು ಕೇಳಿದರು, ನೀವೆಲ್ಲ ಮಾತಾಡೋದಿಲ್ವ? ಯಾರು ಕೇಳ್ತಾರೆ ರೀ ವಾಕ್ಸಾದ ಅಂಥದ್ದು ಎದುರಲ್ಲಿ? ಅದರಿಂದ ಮಾತು ಏನು ಪ್ರಯೋಜನ ಆಗೋದಿಲ್ಲ. ಬರದೇನು ಕೆಲಸ ಬರೆದ್ರೆ ಅದರ ಮೇಲೆ ಇನ್ನಷ್ಟು ಬರೀತಾರೆ, ಬೇರೆ ಇನ್ನೇನೆಲ್ಲೋ ಹೇಳಿದ್ದಾರೆ, ಇನ್ಯಾವುದೋ ಉದಾಹರಣೆ ಕೊಡ್ತಾರೆ. ಪ್ರಯೋಜನ ಇಲ್ಲ. ನಮಗಿಷ್ಟ ಆಯಿತಾ ನಾವು ಓದಬೇಕು ಅಷ್ಟೇ ಹೊರತು ಮತ್ತಿನ್ನೆಲ್ಲ. ಕಷ್ಟ ಆಯಿತಾ ಬಾಯಿ ಮುಚ್ಚಬೇಕು. ಹಾಗೆ ಇಲ್ಲಿ ಭಾಳ ಚಂದವಾಗಿ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಬಾಂಧವ್ಯದ ಕಥೆ ರಾಮಾಯಣದಲ್ಲಿ ಇರತಕ್ಕ ರೀತಿ ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು. ಅತ್ತಿಗೆ ನಿತ್ಯ ನಮಸ್ಕಾರ ಮಾಡ್ತಿದ್ದೆ, ಹಾಗಾಗಿ ಕಣ್ಣು ಪಾದವನ್ನೇ ನೋಡ್ತಿತ್ತು, ಮೊರೆಯನ್ನಲ್ಲ, ಕೈಯನ್ನಲ್ಲ. ಸೀತೆ ಹೇಗಿದ್ದಾಳೆ ಕೇಳಿದರೆ ಲಕ್ಷ್ಮಣನಿಗೆ ಗೊತ್ತಿಲ್ಲ ನಿಜವಾಗಿ ಹೇಳಲಿಕ್ಕೆ. ಕಷ್ಟ ಅಂದರೆ ಅದು. ಅವನು ಕಣ್ಣು ಕೆಳಗಿಟ್ಟು ಕಾಲತ್ತಿಗೆ ಅಂತ ನಮಸ್ಕಾರ ಮಾಡ್ತಿದ್ದಾಗ ರಾಮ ರಾಮ ಅಂತ ಹೇಳುವ ಗೆಜ್ಜೆ ಕಾಣ್ತಿತ್ತಂದೆ. ಆ ಗೆಜ್ಜೆ ಅಲ್ಲಾಡತ್ತಲ್ಲ, ಸೌಂಡ್ ಮಾಡುತ್ತಲ್ಲ, ಕಿಣಿಕಿಣಿ ಅಂತ. ಅದು ರಾಮನನ್ನು ಕರಿತಿತ್ತು ಅಂತ ಗೊತ್ತುಂಟವನಿಗೆ. ಹೇಳ್ತಾನೆ ರಾಮ ರಾಮ ಅಂತ. ಸೀತೆಯ ಗೆಜ್ಜೆಯೂ ಉಲಿಯುತ್ತಿತ್ತು, ಅದು ಸತ್ಯ. ಇದು ಅವಳತ್ತೆ, ಇದು ಅವಳದ್ದೇ. ಆದರೆ ಅದರೊಟ್ಟಿಗೆ ಇದ್ದದ್ದು ಬೆಂಡೋಲೆಲ್ಲ ಅವಳದ್ದು, ಇದು ಅವಳದ್ದೇ ಅಂತ. ಹೀಗೆ ಒಂದು ಆಯಾಮಗಳು ಅಂದರೆ ಅದ್ಭುತ. ಹುಡುಕುವ ರೀತಿ ನೋಡಿದರೆ ಬಹಳ ಚೆನ್ನಾಗಿರುತ್ತೆ. ದೊಡ್ಡ ಸಿದ್ಧಾಂತವೇ, ಸಂಸ್ಕೃತಿ ಅಲ್ಲಿ ಮನೆ ಮಾಡಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಆದರೂ ನಾವು ಅತ್ತಿಗೆ ನಮಸ್ಕಾರ ಮಾಡಿದ್ದುಂಟ ಅಂತ ನಮ್ಮನ್ನೇ ನಾವು ಮಾತಾಡಿಸಿಕೊಳ್ಳುವ, ಕೇಳಿಕೊಳ್ಳುವ. ನಾನಾಗಿ ಹೇಳಿದಾಗ ಅಮ್ಮನಿಗೆ ಅಪ್ಪನಿಗೆ ನಮಸ್ಕಾರ ಮಾಡೋರು ಇಲ್ಲದಿದ್ದಾಗ, ಮಾವನಿಗೆ ಅತ್ತೆಗೆ ನಮಸ್ಕಾರ ಮಾಡೋರು ಇಲ್ಲದಿದ್ದು, ಇನ್ನು ಅತ್ತಿಗೆ ಎಲ್ಲಿ ನಮಸ್ಕಾರ ಮಾಡಿ ಯಾರು? ಎಲ್ಲಿ ಬರುತ್ತೆ? ಹೀಗೂ ಉಂಟೆ ಅಂತ ನಾವು ಕೇಳ್ತೇವೆ. ಆಗೊಂದು ಇರ್ತದ. ಅದು ಲಕ್ಷ್ಮಣ ದಿನ ನಿತ್ಯಂ ಪ್ರತಿನಿತ್ಯ. ಜ್ಯೇಷ್ಠ ಭ್ರಾತ ಪಿತೃ ಸಮಃ ಅಂತ ಲೆಕ್ಕ. ಅಣ್ಣ ಅಂದರೆ ಯಾರು ಕೇಳಿದರೆ ಅಪ್ಪನಾಗೆ ಅಂತ. ತಂದೆ ಸತ್ತ ಬಳಿಕ, ತಂದೆ ಇಲ್ಲ ಅಂತಾದರೆ ತಂದೆಯ ಸ್ಥಾನವನ್ನು ತುಂಬುವವ ಅಣ್ಣ. ಆದ್ದರಿಂದ ರಾಮ ಅವನಿಗೆ ಅಪ್ಪ, ಲಕ್ಷ್ಮಣನಿಗೆ. ಹಾಗಾಗಿ ಲಕ್ಷ್ಮಣನ ಅಮ್ಮ ಹೊರಗೆ ಹೋಗುವಾಗ ಹೇಳಿದ್ದು,
ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಯಾವಮ್ಮ ಹೇಳ್ತಾಳೆ ಹೋಗು ಮಗನೇ ಅಂತ? ಹೋಗ್ಲಿಕ್ಕೆ ಇರೋದು 14 ವರ್ಷ ರಾಮನಿಗೆ, ಬೆನ್ನೆಯಿಂದ ಹೋದದ್ದು ಸೀತೆ. ಅದು ಅವಳ ಪ್ರಾರಬ್ಧ, ಅವಳ ತಲೆ ಬರ ಅಂತ ತಿಳ್ಕೊಳ್ಳಿ. ಏನಾದರೂ ಮಾಡುವ, ಕರೆದ್ರು ಕೂತ್ಕೊಳ್ಳಿಲ್ಲ ಅವರು, ಇರಲಿ. ಅವರ ಅಪ್ಪ ಅಮ್ಮ ಇದ್ರೆ ಗಲಾಟೆ ಮಾಡಿ ಕುಳ್ಳಿರಿಸಿದ್ರು. ಎಲ್ಲಿಗ ಕೂತ್ಕೋ, ಇದು ನಮ್ಮದು ಹಕ್ಕಿನ ಜಾಗ, ಇರಿ ಇಲ್ಲಿ ನೀನು, ಯಾಕೆ ನೀನು ಡಾಟರ್ ಇಲ್ಲ ಹೇಳಿಕೊಂಡು ಗಲಾಟೆ ಮಾಡ್ತಿದ್ರು. ಇದು ಪ್ರಶ್ನೆ ಇಲ್ಲ, ಸೀತೆದ್ದೇ ಸ್ವಾತಂತ್ರ್ಯ, ಹೋಗಿಬಿಟ್ಲು ರಾಮ ಬೇಕು ಅಂತ. ಓಕೆ, ಮೊದಲು ರಾಮ ಬೇಕು ಅಂತ ಹಠ ಮಾಡಿದವಳು ಅವಳೇ. ಮತ್ತು ಅಲ್ಲಿ ಎಲ್ಲ ಇರಿದ್ರು ಹೇಳ್ತಾಳೆ, ಅದು ಋಷಿಕೇಯರು ಎಲ್ಲ ಹೇಗೆ ಬಟ್ಟೆ ಉಡೋದು ನನಗೆ ಗೊತ್ತಿಲ್ಲ ಅಂತ ರಾಮನಲ್ಲಿ ಕೇಳ್ತಾಳೆ. ಆ ರಾಮ ಅವಳ ಉಟ್ಟುಕೊಂಡ ಪಟ್ಟೆ ಸೀರೆಯ ಮೇಲೆಯೇ ನಾರುಳಿಯನ್ನು ಉಡಿಸಿ ತೋರಿಸ್ತಾನೆ. ಅಲ್ಲಿಯೇ ಅದೇನು ಏಕಾಂತ ಏನಿಲ್ಲ, ಸೀದಾ ನೋಡವರು ಹೀಗೆ ಉಡ್ದಾಯ್ತಾ ಹೇಳಿ ಬಟ್ಟೆಯನ್ನು ಹೊತ್ತು ಕೊಟ್ಟ. ಅರಮನೆ ಭೂಷಣ ಎಲ್ಲ ತೊರೆದು ಹೋದದ್ದು. ಯಾಕೆಂದರೆ ದಶರಥ ಹೇಳ್ತಾನೆ, ಹೋಗಲಿ ಹೊರ ಆಗಲಿ, ರಾಜ್ಯದ ಬೊಕ್ಕಸದ ಅರೆವಾಸಿ ದವಸ ಧಾನ್ಯಗಳು ದುಡ್ಡು ರಾಮನ ಬೆನ್ನ ಹಿಂದೆ ಹೋಗಲಿ, ನೀನು ಕೇಳಿದ್ದೇನು ಕಾಡಾಡಿ ಆಗಲಿ ಅಂತ. ಹೋಗಲಿ, ಕಾಡಿಗೆ ಕಳಿಸು ರಾಮನೊಟ್ಟಿಗೆ ಅಂತ. ಆಗ ಕೈಕೆ ಹೇಳ್ತಾಳೆ, ನನ್ನ ಮಗನಿಗೆ ಅಂತ ಬೋಳು ಅಯೋಧ್ಯೆಯ ಆಗೋದಿಲ್ಲ ಅಂತ. ಕೂಡಲೇ ರಾಮ ಹೇಳ್ತಾನೆ, ಕನಿಕ್ತರ ಪಿಟಕೆ ಚೋಬೆ ಸಮಾನಯತ ಗಚ್ಚತ, 2 ಗೆರಟೆ ತನ್ರ್ಯಾ ಸಾಕಾಗತ್ತೆ. ಮರಗಳಿಲ್ಲೇನು, ನೀರ ತೊರೆ ಇಲ್ಲೇನು, ನೆರಳಿಲ್ಲೇನು, ಹೊರಟೆ ಅಂತ ಎಲ್ಲ ದುರುಸು ತೆಗೆದಿಟ್ಟು ಹೊರಟವ ರಾಮ ಕ್ಷಣ ಮಾತ್ರದಲ್ಲಿ. ಆಗ ಸೀತೆಗೆ ಹೇಳಿದ್ದು, ಆರ್ಯ ನಾನು ಹೇಗೆ, ನಂಗೆ ಗೊತ್ತಿಲ್ಲ ಅಲ್ಲಿ ಅವರು, ಅಲ್ಲೇ ರಾಮ ತೋರಿಸಿ ಸುತ್ತಿ ತೋರಿಸಿ ಹೀಗೆ ಅಂತ. ತುಂಬ ನಾಟಕ, ತುಂಬ ವಿಚಿತ್ರ, ತುಂಬ ಚಿತ್ರಣ. ಹಾಗಾಗಿ ನಾವು ಯಾವ ನೆಲೆಯಲ್ಲಿ ನೋಡಿದರೂ ಆ ಆತ್ಮೀಯವಾದ ಬಂಧ ಗೊತ್ತೇ ಆಗೋದಿಲ್ಲ. ಹೀಗೆ ಸೀತೆ ಹೊರಟವಳು ಮತ್ತೆ 1 ವರ್ಷ ಕೈತಪ್ಪಿ ಹೋಗಿದ್ದಾಳೆ. ರಾವಣನಲ್ಲಿ ಸೀತೆ ಇಲ್ಲ, ನೀವು ಗೊತ್ತು, ಇಂದ್ರ ಇರ್ತಾನೆ, ಸೀತೆಯ ಆಕೃತಿ ಇದೆ, ಕಳಚಿಕೊಂಡು ಕೊಟ್ಟು ಹೋಗಿದ್ದಾಳೆ ಕೆಲವೆಲ್ಲ ಲಕ್ಷಣಗಳನ್ನು. ಚೂಡಾಮಣಿ ಹಾಗೆ ಇಟ್ಟುಕೊಂಡಿದ್ದಾಳೆ, ಕೊಡಲಿಕ್ಕೆ ಬೇಕಲ್ಲ ಮತ್ತೆ ಬಂದಾಗ. ಇನ್ನು ನೀವು ಹೇಳು ಅವಳು ಎಲ್ಲಿತ್ತು, ನಾನು ಹೇಳುವಾಗ ಇಷ್ಟೇ ಹೇಳಿದ್ನಲ್ಲ, ಚೂಡಾಮಣಿ ಕತೆ ಹೇಳಲಿಲ್ಲ. ಮತ್ತೊಂದು ಗಮ್ಮತ್ತಿದೆ, ಆ ಹಾಕಿಕೊಂಡ ಆಭರಣಗಳೆಲ್ಲ ಹಾಗೆ ಅಲ್ಲಿ ಕಾಣ್ತಾ ಇತ್ತು. ಸೀತೆಯೇ ಬೇರೆ ಆದಾಗ ಆಭರಣ ಬೇರೆ ಆಗೋದಿಲ್ವ? ಭೂಷಣಾನಿ ದ್ವಿಧಾ ಭೂತ್ವ ತಾನೇವ ಸಂತತೈವಚ. ಆಭರಣಗಳು ಹಾಗೆ ಇದ್ದು, ಮೇಲೋದಿಗೆ ಕೆಳಗೆ ಹಾಕಿದ್ದಾಳೆ ಹಳದಿದ್ದು, ಇನ್ನೊಂದು ಮಾತ್ರ ಇತ್ತು ಅದನ್ನು ಮುಟ್ಕೊಂಡು ಹೋಗಿದ್ದಾಳೆ. 2 ಬಟ್ಟೆ ಅವರಿಗೆ, ಮೇಲೋದಿಗೆ ಕೆಳಗೆ ಗುರುತಕ್ಕೋಸ್ಕರ ಹಾಕಿದ್ದಾಳೆ. ಆದ್ದರಿಂದ ಹನುಮಂತ ನೋಡ್ತಾನೆ, ಪ್ಯಾರ್ ಸೇಮ್ ಇದೆ, ಹಳದಿ ಬಟ್ಟೆ ಹುಟ್ಟಿದ್ದಾಳೆ, ಆವತ್ತು ಕೆಳಗೆ ಹಾಕಿದ್ದ ಬಟ್ಟೆ ಅದೇ ಹಳದಿದೆ, 1 ವರ್ಷ ಆಗಿದೆ ಈಗ, ಹಾಗಾಗಿ ಸ್ವಲ್ಪ ಮಸುಕಾಗಿರಬೇಕು ಬಟ್ಟೆ ಅಂದ. ನೋಡ್ಲಿಕ್ಕೆ ಹೋದರೆ ಅವು ತೊಗೊಂಬರಲಿಲ್ಲ, ತಲೆಯಲ್ಲಿ ಹೊತ್ಕೊಂಡು ಬಂದಿದ್ದೆ ನೆನಪಿನಲ್ಲಿ. ಅವನು ನೋಡ್ತಾನೆ, ಕಂಪೇರ್ ಮಾಡಿ ನೋಡ್ತಾ ಇದ್ದಾನೆ, ಬಟ್ಟೆ ಸೇಮ್ ಆದ್ದರಿಂದ ಸೀತೆಯವಳೆ ಅಂತ. ಇರಲಿ, ಕೊನೆಗೇನಾಯಿತು ಅಂದರೆ, ರಾಮ ಸೀತೆ ಬರಲಿ ಅಂತ ಆಯ್ತಲ್ಲ, ವಿಭೀಷಣ ತಲ್ಲಿಕ್ಕೆ ಹೋದಾಗ ನಾನು ಹೇಳಿದೆ ಹಾಗೀಗೆ ಅಂತ. ಬಂದಳು ಸೀತೆ. ಬರುವಾಗ ರಾಮ ಹೇಳಿದ, ನಮ್ಮ ಹೋರಾಟ ಮುಗಿದಿದೆ, ನೀನು ಸ್ವತಂತ್ರಳಾಗಿದೆಯಾ, ಇನ್ನು ನಿನ್ನಿಷ್ಟ, ಹೇಗೆ ಬೇಕಾದರೂ. ಒಮ್ಮೆ ಅಯೋಧ್ಯೆಯಲ್ಲಿನ ದಶರಥನಂತ ರಾಜನಿಗೆ ಹುಟ್ಟಿದ ಮಗ ರಾಮ ತನ್ನ ಹೆಂಡತಿಯನ್ನು ಪಡೀಲಿಕ್ಕೆ ಆಗಲಿಲ್ಲ ಅಂತ ಜನ ನಾಳೆ ಶರ ಬರಿಬಾರ್ದು ಅಂತ ನಾನು ಹೋರಾಟ ನಡೆಸಿ, ಮೊದಲು ಕೇಳಿದ್ದೆ ಕೊಟ್ಟಿಲ್ಲ, ಅವನನ್ನು ಬೆದರಿಸಿದ್ದೆ ಕೇಳಲಿಲ್ಲ, ಕೊನೆಗೆ ಹೋರಾಟದಲ್ಲಿ ಅವನನ್ನು ಸಾಯಿಸಿದ್ದೇನೆ, ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ, ನೀನು ಯಾರ ಬಂಧಿಯೂ ಅಲ್ಲ, ಈಗ ನಿನ್ನಿಷ್ಟದಂತೆ ನಡೀಬೋದು ಅಂತ ಹೇಳಿಬಿಟ್ಟ. ನಾನು ರಕ್ಷಣೆ ಮಾಡಲಿಲ್ಲ ನಾಳೆ ಅಂತ ಬರಬಾರ್ದು ಅಂತ ಮಾಡಿದ್ದೇನೆ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಇದು ಕೆಲವರಿಗೆಲ್ಲ ತುಂಬ ಚೂಟಿದೆ ಈ ಗೆರೆಗಳು. ಇದು ಭಾರತದ್ದೇ ಗೆರೆ, ಭಾರತದಲ್ಲಿ ತುಂಬ ಕಡೆ ಬಂದಿದ್ದೆ. ಇರಲಿ, ವ್ಯಾಸರೇ ಹೇಳುತ್ತಾರೆ, ಹೇಗೆ ಕೇಳಿದರೆ, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವಿರೇ ಪುತ್ರಾ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಜಸ್ಟ್ 1-2 ನಿಮಿಷ ಹೇಳುತ್ತೇನೆ. ಎಳೆವೆಯಲ್ಲಿ ಅಪ್ಪ ನೋಡಿಕೊಳ್ಳುತ್ತಾನೆ, ಹರೆಯದಲ್ಲಿ ಗಂಡ ನೋಡಿಕೊಳ್ಳುತ್ತಾನೆ, ಮುದಿತನದಲ್ಲಿ ಮಕ್ಕಳು ನೋಡಿಕೊಳ್ಳುತ್ತಾರೆ. ಹಾಗಾಗಿ ಹೆಣ್ಣುಮಗಳು ತಾನಾಗಿಯೇ ತನ್ನನ್ನು ನೋಡಿಕೊಳ್ಳತಕ್ಕಂತಹ ಬವಣೆಗೆ ಬೀಳುವುದಿಲ್ಲ. ಆಮೇ ಕರೆಕ್ಟ್? ಹೆಣ್ಣುಮಗಳು ಯಾವ ಕಾಲದಲ್ಲಿಯೂ ಮೊದಲಿರಲಿ, ನಡುವಿರಲಿ, ಕಡೆ ತಾನಾಗಿಯೇ ತನ್ನ ಊಟ, ತನ್ನ ಆರೋಗ್ಯ, ತನ್ನ ಬದುಕು, ತನ್ನ ಬವಣೆಗೆ
ತಾನು ತಾನಾಗಿ ಕೈ ಕಾಲು ಮನಸ್ಸು ತಲೆ ಕೊಡುವಂತೆ ಆಗುವುದಿಲ್ಲ, ಆಗಬಾರದು ಅಂತ ಹೇಳಿ 3 ಕಡೆ ಗೂಟ ಹಾಕಿದ್ದಾರೆ. ಯಾವ ಕಾಲದಲ್ಲಿ ಹೆಣ್ಣನ್ನು ಬೀದಿ ಪಾಲು ಮಾಡಬೇಡಿ, ಜವಾಬ್ದಾರಿಯುತವಾಗಿ ತಂದೆ ನೋಡಿಕೊಳ್ಳಿ, ಗಂಡ ನೋಡಿಕೊಳ್ಳಿ, ಕೊನೆ ಕಾಲದಲ್ಲಿ ಮಕ್ಕಳು ನೋಡಿಕೊಳ್ಳಿ, ಅವಳನ್ನು ಏನು ಇಲ್ಲದಂತೆ ದಾರಿ ಬಿದ್ದವಳಂತೆ ಮಾಡಬೇಡಿ ಅಂತ ಹೇಳಿ ಮನು ಕೂಗಿಕೊಂಡ್ರೆ ಇವರು ಏನು ಹೇಳಿದ್ರು ಗೊತ್ತಾ? ಎಳವೆಯಲ್ಲಿ ಅಪ್ಪ ನೋಡಿಕೊಳ್ಬೇಕಂದ್ರೆ ನಮ್ಮನ್ನು ಹೊರಗೋಗಲಿ ಬಿಡುವುದಿಲ್ಲ, ಇವ ಗಂಡ, ಇವ ದಂಡ, ಇವ ಷಂಡ, ಇವ ಮತ್ತು ಸಂಗತಿ. ನಮ್ಮ ಚೆಲುವು 10 ಜನ ನೋಡಿದ್ರು ಏನಾಯ್ತಂತೆ ಇವನಿಗೆ, ಬೀದಿಗೆ ಹೋಗಬಾರ್ದಂತೆ. ಈ ಮಕ್ಕಳು ಇಲ್ಲೇ ಇರು, ಹಾಗೆ ಹೋಗು, ಅದು ತಿನ್ನು, ಇಷ್ಟು ಸಾಕು, ವೈದ್ಯರು ಹೇಳಿದ್ದಾರೆ ಊಟ ಆದ ನಂತರ ಚಪಾತಿ ಬೇಡ ಅಂತ, ಚಪಾತಿಯಿಂದ ಹಣ್ಣು ಬೇಡ ಅಂತ. ಯಾರಿ ನೋಡಿ ಅವ್ರು ಹೇಳೋದು, ನಮಗೆ ಸ್ವಾತಂತ್ರ್ಯ ಬೇಕು, ನಾವು ಫ್ರೀಡಮ್ ಫೈಟರ್, ನಾವು ಬೀದಿ ಬಿದ್ದರೂ ಪರವಾಗಿಲ್ಲ, ನಿಮ್ಮ ಜೊತೆಯಲ್ಲಿ ಕೂಡುವುದಿಲ್ಲ. ಇದು ಯಾರಿಗೆ ಬೇಕ್ರಿ ಈ ಗಲಾಟೆ? ಈ ಸ್ತ್ರೀ ಪರ್ವ ಕೇಳುವುದೇ ಕಷ್ಟ. ಈಗ ಎಲ್ಲ ಮಕ್ಕಳು, ಗಂಡ ಮತ್ತು ತಂದೆಯವರು ಸಹ ಫ್ರೀಡಮ್ ಬಿಟ್ಟಿದ್ದಾರೆ. ಹೋಗಲಿ, 18 ಆಯಿತಾ, ಏನಾಗಿ ಹೋಗಿ, ನೀವು ವೃದ್ಧಾಶ್ರಮಕ್ಕೆ ಹೋಗ್ತೀರಾ ಹೋಗ್ಕೊಳ್ಳಿ, ಅನಾಥಾಲಯಕ್ಕೆ ಸೇರ್ತೀರಾ ಸೇರಿಕೊಳ್ಳಿ, ಅಲ್ಲಿಂದ ಯಾರಾದರೂ ಎಗರಿಸ್ತಾರೋ, ಸುರಂಗದಲ್ಲಿ ಉಂಟಂತೆ, ಕೆಲವು ಅನಾಥಾಲಯದಲ್ಲಿ ಸುರಂಗ ಉಂಟಂತೆ, ಅದು ಎಲ್ಲಿಗೋ ಸಪ್ಲೈ ಆಗ್ತದೆ. ಯಾರು ಹೇಳ್ತಾರೆ? ನಿಮಗೆಲ್ಲ ಗೊತ್ತು, ನಾನು ಹೇಳಬೇಕಾಗಿಲ್ಲ, ಬ್ರಾಡ್ಕಾಸ್ಟ್ ಮಾಡಬೇಕಾಗಿಲ್ಲ ಪತ್ರಿಕೆಯನ್ನು, ಸುದ್ದಿ ಸಮಾಚಾರಗಳನ್ನು. ಯಾವ ಕಾಲದಲ್ಲಿ ಒಬ್ಬಳನ್ನಾಗಿ ಹೋಗುವಂತೆ ಹಾಳಾಗುವಂತೆ ಮಾಡಬೇಡಿ ಅಂತ 3 ಕಡೆಯಲ್ಲಿ ಚಂದವಾಗಿ ಕಟ್ಟಿಕೊಟ್ಟರೆ, ಗೋಪುರ ಶೆಲ್ಟರ್ ಕೊಟ್ಟರೆ, ಇವರದನ್ನು ಧಿಕ್ಕರಿಸಿ ಗೋಡೆ ಒಡೆದು ಹೊರಗೆ ಬಂದಿದ್ದೇವೆ ಹೇಳಿಕೊಂಡು ತಮ್ಮನ್ನು ಒಡೆದುಕೊಂಡು ಹೋಗಿದ್ದಾರೆ. ಎಂತ ಹೇಳುವ, ಸಂಕರೋ ನರಕಾಯ ಇವ ಅರ್ಜುನ ಕೂಗಿದ್ದ. ಹಾಳಾದರೆ ಸಮಾಜ ಹಾಳಾಗುತ್ತಲ್ಲ ಕೃಷ್ಣ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬುದ್ಧಿವಾದ ಯಾರಿಗೆ ಹೇಳಬೇಕು, ನಾವು ಎಲ್ಲಿ ಹೇಳಬೇಕು? ಅದರಿಂದ ರಾಮ ಹೇಳಿಬಿಟ್ಟ ಸೀತೆ ಹತ್ರ, ನನ್ನ ಜವಾಬ್ದಾರಿ ಕೆಲಸ ನಾನು ಮಾಡಿದ್ದೇನೆ. ಒಬ್ಬ ಗಂಡನಾಗಿ ಹೆಂಡತಿಯನ್ನು ನೋಡಿಕೊಳ್ಳಲಿಕ್ಕೆ ಆಗಲಿಲ್ಲಂತೆ, 20 ಕೈಯವ ಕದ್ಕೊಂಡು ಹೋದ್ನಂತೆ, ವಿಮಾನದಲ್ಲಿ ಎಗರಿಸಿದ್ನಂತೆ, ನಾಚಿಕೆಗೇಡು ಕೆಲಸ, ಅಯೋಧ್ಯೆಯ ಮಗ ಅಂತ ಹೇಳಿಕೊಂಡು ನಾಳೆ ಜನ ಅಯೋಧ್ಯೆ ಹತ್ತಿರದಲ್ಲಿ ಅದನ್ನು ಬರೆಯುವುದು ಬೇಡ ಅಂತ ಬಂದಿದ್ದೇನೆ, ಬಿಡಿಸಿದ್ದೇನೆ. ಇಷ್ಟಾಗುವಾಗ ಮೋರೆ ಕಪ್ಪಾಗಿದೆ. ಅರಸೊತ್ತಿಗೆಯ ಕೆಲಸ ನನ್ನದು ಮಾಡಿದ್ದೇನೆ, ನಿನ್ನನ್ನು ನಂಬುವುದೇಗೆ, ರಕ್ಕಸರ ಪಾಳೆಯದಲ್ಲಿ ಕೂತವಳ ಮೇಲೆ ಅಂತ ಒಂದು ರೀತಿಯ ವಿಚಿತ್ರವಾದ ಅಪವಾದಕ್ಕೆ ಬಂದಾಗ ಸೀತೆ ಹೇಳ್ತಾಳೆ, ಲಕ್ಷ್ಮಣ ಬೆಂಕಿ ತಯಾರಿಸು, ಪರೀಕ್ಷೆಯಲ್ಲಿ ಬರ್ತೇನೆ ನಾನು. ಲಕ್ಷ್ಮಣ ಅಷ್ಟೇ ಗಟ್ಟಿಗ, ನೋಡಿದವ ಅಣ್ಣನ ಮೋರೆ ನೋಡ್ತಾನೆ, ಹಾಗೆ ಉಂಟು, ಮಂದಹಾಸಕ್ಕೇನು ಕಮ್ಮಿ ಇಲ್ಲ. ನಡೆದಿದೆ ಅಷ್ಟೇ, ಅವನು ನಡೆಸಿದ್ದೆ, ಜವಾಬ್ದಾರಿ ನಡೆದಿದೆ. ಶಾಸ್ತ್ರ ಬದುಕಿದರೆ ಧರ್ಮೋ ರಕ್ಷತಿ ರಕ್ಷಿತ, ಇದು ಫೈಟ್. ಸೀತೆ ಅಗ್ನಿ ಪ್ರವೇಶ ಮಾಡಿದ್ದಾಳೆ. ಅಗ್ನಿದೇವ ಸೀತೆಯನ್ನು ಹೊತ್ತು ತಂದಿದ್ದಾನೆ ಪ್ರತ್ಯಕ್ಷವಾಗಿ. ರಾಮ ತಗೊಂಡು ಬಿತ್ತ ಸೀದಾ. ಆಗಲೇ ಗಲಾಟೆ ಆಯ್ತಲ್ಲಿ, ವಿಭೀಷಣ ಮಂಗಗಳಿದ್ದಾಗಲೇ ಎಲ್ಲ ಅಯೋಧ್ಯೆಯಲ್ಲಿ ಹೋಗಿ ಆಗಲಿ ಅಂತ. ಇಲ್ಲಿಂದ ಅಲ್ಲಿ ಹೋಗುವಾಗಲೂ ರಾಮನ ತೆಕ್ಕೆಯಲ್ಲಿ ಕೂತ್ಕೊಳ್ಬೇಕಲ್ಲ ಸೀತೆ, ಇಲ್ಲೇ ಆಗಲಿ ಅಂದ ರಾಮ. ಗಮ್ಮತ್ತು ಅಂದರೆ, ಯಾಕೆ ರಾಮನಿಗೆ ಒಬ್ಬನಿಗೆ ಗೊತ್ತಿತ್ತು ಸೀತೆ ಯಾರು ಅಂತ, ಇದಲ್ಲ ಡೂಪ್ಲಿಕೇಟ್ ಅಂತ. ಆದರೆ ಜನ ಕೇಳಲಿಕ್ಕಾಗತ್ತಾ? ಹೀಗೆ ಒಂದು ಚಂದ ಮಾಡಿ, ಈಗ ಒಳಗೋದವಳು ಯಾರು ಕೇಳಿದರೆ ಅದು ಇಂದ್ರ ತುಂಬಿರತಕ್ಕ ಡೂಪ್ಲಿಕೇಟ್, ಹೊರಗೆ ಬಂದದ್ದು ಯಾವುದು ಕೇಳಿದರೆ ಆವತ್ತು ಆಶ್ರಮದಲ್ಲಿ ಯಾವುದು ಒಳಗೋಗಿತ್ತು ಅಗ್ನಿಕೊಂಡದಲ್ಲೇ ಅದೀಗ ಮೇಲೆ ಒಂದು ನೈಜವಾದ, ಇದು ಒಂದು ಟ್ರಿಕ್ಕು, ನೈಜವಾದದ್ದು ಹೊರಗೆ ಬರಲಿಕ್ಕೆ ಮಾಡಿದ ಒಂದು ಉಪಾಯ. ಅದು ಅವರಿಬ್ಬರಿಗೆ ಗೊತ್ತು. ಯಾಮ್ ಕರೋತಿ ಉರುದೈವ ಕರೋತಿ ಲೀಲಾಂ, ಒಂದೆಡೆ ಬರ್ತದೆ ರಾಮನ ಚರಿತೆಯ ಬಗ್ಗೆ ಒಂದು ಚಂದವಾದ ಗೆರೆ ಬರ್ತದೆ. ಜನನಂ ಲೀಲೆಯೈವತು ಗಮನಂ ಸ್ವೇಚ್ಛೆಯೈವತು ಅಂತ. ದೇವರು ಬಂದದ್ದು ಹೇಳಿದರೆ ಆ ಆಟವೇ ಗಮ್ಮತ್ತಲ್ಲೇ ಬಂದದ್ದು. ನೋಡು, ರಾಮ ಸೃಷ್ಟಿಯಾಗಲಿಕ್ಕೆ ಒಂದು ಪಾಯಸದ ಊಟ ಬೇಕಾ? ಅದು ಪಾಯಸವನ್ನು ಹಂಚುವಾಗಲೂ ಒಂದು ಲೆಕ್ಕಾಚಾರ ಬೇಕಾ? ಕೌಸಲ್ಯಾಯೈ ದದೋಚಾರ್ಥಂ, ಬಂದ ಪಾಯಸ ಹಿಡ್ಕೊಂಡು ನಡಗುತ್ತಾ ದಶರಥ, ಪಾಯಸದ ಪಾತ್ರೆಯನ್ನು ಹಿಡ್ಕೊಂಡು. ಕೌಸಲ್ಯ ಏನು ಕರೆದ, ಮೊದಲ ಮಡದಿ ಅರ್ಧ ಕೊಟ್ಟ, ಅವನಿಗೊಂದು ಪಾಲು ಬರೋದಿಲ್ಲ ಪಾಪ ಪುಣ್ಯಾತ್ಮ. ಸರಿ ಹೋಗಲಿ, ಅರ್ಧ ತಿಂದುಕೊಳ್ಳಿ. ಈಚೆ ಬಂದು ಯೋಚನೆ ಮಾಡಿದ, ಸುಮಿತ್ರೆಯನ್ನು ಕರೆದ, ಕಡೆಗೆ ಇದ್ದದ್ರಲ್ಲಿ ಮತ್ತೊಂದು ಅರ್ಧ ಕೊಟ್ಟ. ಆಯ್ತಲ್ಲ, ಇನ್ನು ಕಾಲು ಇನ್ನಾದರೂ ಕಾಲಾದರೂ ಉಂಟು, ಅದನ್ನಾದರೂ ಕೈಗೆ ಕೊಡ್ಬೋದಿತ್ತಲ್ಲ. ಮತ್ತು ಅಲ್ಲಿ ಬಂದವ ಕೈಗೆ ಅದರಲ್ಲಿ ಒಂದು ಅರ್ಧ ಕೊಟ್ಟ, ಮತ್ತು ಉಳಿಯಿತಲ್ಲ, ಪೂರ ಕೊಡಲಿಕ್ಕೆ ಸಮ ಇತ್ತು 3ಕ್ಕೆ, ಹೋಗಲಿ ಅದರಲ್ಲಿ ತುಂಡನೇ ಇತ್ತು. ಮತ್ತು ಸುಮಿತ್ರೆಯನ್ನು ಕರೆದು, ನಿನಗೆ ಚೂರು ಕಮ್ಮಿ ಆಯಿತು ತಗೊಂಡು ಕೊಟ್ಟ. ಈ ಕಮ್ಮಿ ಯಾರಿಗೆ ಆದದ್ದು, ಎಲ್ಲಿ ಆಯಿತು?
ಅರ್ಧದಿಂದ ಕಮ್ಮಿ ಆದದ್ದು ಅವಳಿಗೆ, ಕಾಲು ಕೊಟ್ಟವಳಿಗೆ. ಈಗ ಅದಕ್ಕಿಂತ ಕಮ್ಮಿ ಪಡೆದವಳ ಕಥೆ ಏನು? ಯಾಕೆಂದರೆ ಕೈಕೇಯಿಗೆ ವರ ಕೊಟ್ಟಿದ್ದಾನೆ, ಸಿಕ್ಕಿ ಬೀಳುತ್ತೇನೆ ಅಂತ ತಲೆಯಲ್ಲಿ ಉಂಟವನಿಗೆ. ನಾಳೆ ಅವನ ಮಗ ಅರಸೊತ್ತಿಗೆಯನ್ನು ಪಡೆಯುವುದಾ, ಇವನ ಮಗ ಅರಸೊತ್ತಿಗೆಯನ್ನು ಪಡೆಯುವುದಾ ಅಂತ. ಕೈಕೇಯಿ ಭಾರಿ ಪ್ರಿಯಳಾಗಿ ಕೂತಿದ್ದಾಳೆ. ಕೊನೆಗೆ ಕೈಕೇಯಿ ಅಶುಮತಿ ಕೊಡುವಾಗ ಹೇಳಿದ್ದ, ಎರಡು ಹುಡುಗಿಯರಲ್ಲಿ ಒಳ್ಳೆ ಹುಡುಗ ಹೊಡದೇ ಇದ್ದಾಗ, ಮಕ್ಕಳು ಬಾರದೇ ಇದ್ದಾಗ, ಸಕ್ಸೆಸರ್ ಇಲ್ಲದಿದ್ದಾಗ, ಈ ಹುಡುಗಿಯನ್ನು ಕೇಳಿದಾಗ ಇವಳಲ್ಲಿ ಹುಟ್ಟಿದ ಮಗನನ್ನು ಮುಂದಿನ ಅರಸನಾಗಿಸಬೇಕು ನೀನು, ಓಕೆ ಅಂತ ಹೇಳಿ ತಂದದ ಹುಡುಗಿ. ಇದು ಒಳಗಿಂದ. ಈಗ ಪಾಯಸ ಬಂದಾಗ ಎಲ್ಲರಿಗೂ ಸಿಕ್ಕಿತ್ತಲ್ಲ ಊಟ, ಈಗ ದಶರಥನಿಗೆ ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆಯಿತು. ಇದೆಲ್ಲ ಎಂಥದಕ್ಕೆ ಕೇಳಿ, ಇದು ಆಟ. ಜನನಂ ಲೀಲೆಯ, ಇವತ್ತು ದೇವರು ಹುಟ್ಟುವುದೊಂದೊಂದುಂಟ. ಯದಾ ಯದಾ ಹಿ ಧರ್ಮಸ್ಯ, ಹುಟ್ಟುವುದೇ ಆಗಿದ್ದೆ ದೇವರಿಗೆ. ನರಸಿಂಹನಾಗಿ ಬಂದಾಗ ಎಂಥ ಅಪ್ಪ ಇದ್ದ, ಎಂಥ ಅಮ್ಮ ಇದ್ಲು? ಕಮ್ಮದಲ್ಲಿಯೂ ಬಂದವ, ನೀರಿನಲ್ಲಿಯೂ ಸಿಕ್ಕಿದವನು, ಮೀನು ಆಗ್ತಾನೆ, ವರಾಹನೂ ಆಗ್ತಾನೆ, ಏನೂ ಆಗ್ತಾನೆ ಅವನು. ಮತ್ತು ಸುಮ್ಮನೆ ನಾಟಕ ಮಾಡಿದ್ದವ. ಹುಟ್ಟಿ ಬರುವುದೇ ಒಂದು ಆಟ, ಹೊರಡುವುದು ಒಂದು ಗಮ್ಮತ್ತು. ನೋಡಿ, ಹೊರಡುವಾಗ ಎಲ್ಲರನ್ನು ಕರೆದು ಎಲ್ಲ ತೆರಳಿ. ಆದರೆ ರಾಮ ನಮಗೆ ತುಂಬ ಇಷ್ಟ. ಯಾಕೆಂದರೆ ಯಾವ ದೇವರು ಬಂದಲ್ಲಿ ಮೋಕ್ಷ ಕೊಡ್ತೇನೆ ಹೇಳಿದಂದವರಿಲ್ಲ. ಇದೊಂದೇ ರೂಪ, ರಾಮರೂಪ ಒಂದೇ. ನೋಡಿ, ಮತ್ಸ್ಯ ಕೂರ್ಮ ಯಾರನ್ನು ಕರೀಲಿ, ಯಾವ ದೇವರನ್ನು ಯೋಚನೆ ಮಾಡಿಕೊಳ್ಳಿ, ಯಾರು ಬರುವವರು ಬರ್ತೀರ ಕೇಳಿ ಕರೆದದ್ದಿಲ್ಲ, ಕೊಟ್ಟದ್ದಿಲ್ಲ. ಅದನ್ನು ಮೋಕ್ಷ ರಾಮ, ಉತ್ತರಕಾಂಡದ ಕತೆ ಪ್ರಿಯ ರಾಮ ನಮಗೆಲ್ಲಿಯೂ ಸಿಗುವುದಿಲ್ಲ. ಹಾಗಾಗಿ ಇವತ್ತು ರಾಮನನ್ನು ನಾವು ಕರೀದು ಯಾಕೆಂದರೆ ಒಂದು ಸರ್ತಿ ಇಲ್ಲಿಂದ ರಿಲೀಫ್ ಆಗಲಿ, ಬಿಡುಗಡೆ ಆಗಲಿ ಅಂತ ಬಂದರೆ ಹೋಗಿ ಬಿಡುವ ಅಂತ. ಈಗ ಮತ್ತೊಮ್ಮೆ ರಾಮ ಕರೆದ್ರೆ ಪಕ್ಕ ಯಾರು ಹೋಗ್ಲಿಕ್ಕಿಲ್ಲ. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಉಂಟಲ್ಲ, ಕಮಿಟ್ಮೆಂಟ್ಸ್ ಉಂಟಲ್ಲ ಕೆಲವರಿಗೆಲ್ಲ. ಪಕ್ಕದಲ್ಲಿ ಮಗಳ ಮದುವೆ ಇಟ್ಟಿರ್ತಾರೆ, ಮಗನಿಗೆ ಕೆಲಸ, ಫಾರಿನಿಗೆ ಹೋಗಿದ್ದಾನಷ್ಟೇ, ವೀಸಾ 6 ತಿಂಗಳ ನಂತರ ಬರುವುದು, ಅದಾಗುವುದಿಲ್ಲ. ಹೀಗೆ ನಮ್ಮದು ಕೆಲವೆಲ್ಲ ಅವನಲ್ಲಿ. ಹೀಗೆಲ್ಲರೂ ಬರುವಾಗ ಹೊರಡುವ ಹೇಳಿದರೆ ಈ ಯಾವ ಜನ್ಮಕ್ಕೂ ಪಕ್ಕ ಯಾರು ಹೊರಡುವುದಿಲ್ಲ. ಎಲ್ಲ ಹೂಡಿಕೆ ಮಾಡಿದವರು, ಇನ್ವೆಸ್ಟ್ ಮಾಡಿದವರೆಲ್ಲ ಕಂಡಾಬಟ್ಟಿದ್ದಾರೆ, ಶೇರ್ ಹೋಲ್ಡರ್ಸ್ ಎಲ್ಲ. ಅವ್ರ ಪಕ್ಕ ಬಿರ್ತಾರ, ಕೇಳ್ತಾರ. ಹೌದು, ಕೆಲವರು ವಕೀಲರು ಅಂತ ಹೇಳ್ತಾರೆ, ನನ್ನ ಹತ್ರ 1,000 ಕೇಸ್ ಉಂಟು ಅಂತ. ಪುಣ್ಯಾತ್ಮ ಮಾರೇ, ಆಗ್ಬೋದು. ಒಬ್ಬ ಇತ್ತೀಚೆಗೆ ಹೇಳಿಕೊಂಡಿದ್ದ, ಹೆಮ್ಮೆ ಅಂತ ಹೇಳಿಕೊಂಡು, ನನ್ನ ಹತ್ರ 1,000 ಕೇಸ್ ಇದೆ ಕೈಯಲ್ಲಿ ಅಂದ. ಅಬ್ಬಾ, ಅದ್ಭುತ. ಅವನ 10 ತಲೆಮಾರಿಗೂ ಸಾಕಾಗ್ತದೆ ಇನ್ನು. ಆಗಬಾರದ್ರಿ, ಆಗಲ್ಲ. ಎಂತ ಹೇಳೋದು ನಾವು, ಯಾರ ಹತ್ರ ಹೇಳೋ ಇದೆಲ್ಲ? ಇದು ನಮ್ಮ ದೇಶ. ಇವರು ಹೇಳ್ತಾರಲ್ಲ, ಈಗ ನಾವು ರಾಮರಾಜ್ಯವನ್ನು ನೋಡಬೇಕು ಚಿತ್ರದಲ್ಲಿ. ನಾವು ಆಗಬೇಕ್ರಿ, ನಾನು ಹೇಳಿದ್ದಲ್ಲ, ನಾವು ಆಗಬೇಕು. ರಾಮನ ಪ್ರಜೆಗಳು ನಾವಾದರೆ, ಉದಾತ್ತವಾದ ಹೃದಯವಂತಿಗೆ ಬಂದರೆ, ಇಂತಹ ಅಮ್ಮ, ಇಂತಹ ಅಪ್ಪ, ಇಂಥ ಅಣ್ಣ, ಇಂಥ ತಮ್ಮ, ಇಂಥ ಮಂಗ. ಸೀತೆ ಕೇಳ್ತಾಳೆ ಹನುಮಂತನ ಹತ್ರ. ಹನುಮಂತನೇ ಹೇಳಿದ, ಅಮ್ಮ ಹೊರಡುವ, ನಾನು ಕರ್ಕೊಂಡು ಹೋಗ್ತೇನೆ. ಬೇಡ ಬೇಡ, ನೀನು ಮಂಗ, ನನಗೆ ಗೊತ್ತಾಯಿತು ಗಮ್ಮತ್ತು ಹೇಳೋದು. ಅಲ್ಲಮ್ಮ, ನಾನು ಜೋರಿದ್ದೇನೆ. ನೋಡು ಹೇಗೆ ಕರ್ಕೊಂಡು ಹೋಗ್ತಿ ನೋಡು. ತಥೋ ವರ್ಧಿತು ಮಾರಯ ಭೇಸ್ಥಿತ ಪ್ರತ್ಯಯ ಕಾರಣ. ಭಯಂಕರ ಆಗಿಬಿಟ್ಟ ಹನುಮಂತ. ಅಮ್ಮ ಹೀಗಿದ್ದೇನೆ ಅಂತ. ಗೊತ್ತು ನನಗೆ, ಸಾಕು, ಬೇಡ. ಒಂದೊಮ್ಮೆ ನೀನು ಇಷ್ಟು ದೊಡ್ಡ ಗಾತ್ರದಲ್ಲಿ ನನ್ನನ್ನು ಬೆನ್ನಲ್ಲಿ ಹಾಕೊಂಡು ಹೋಗುವಾಗ ಎಲ್ಲಿಯಾದರೂ ರಕ್ಕಸರು ಎಸಿದ ಗಲಾಟೆಯಲ್ಲಿ ನಾನು ಬಿದ್ದರೆ ಸಮುದ್ರಕ್ಕೆ ಮತ್ತೆ ಹೋಗ್ತೇನಲ್ಲ. ನೋಡಿ, ಮತ್ತೆ ಮನೆ ತಿರುಗಿಸಿದ್ದವಳು ಪ್ಲೇಟ್, ಅದರಲ್ಲಿಯೂ ಬೇಡ. ಮತ್ತೆ ಹೇಳ್ತಾಳೆ, ನಾನು ಯಾವ ನೆಲೆಯಲ್ಲಿಯೂ ಪರನ ಸ್ಪರ್ಶ ಮಾಡುವುದಿಲ್ಲ. ರಾವಣ ಅಚಾನಕವಾಗಿ ಗೊತ್ತಿಲ್ಲದೆ ಕದ್ದೊಯ್ದ, ಅದು ನನಗಿಷ್ಟ ಅಲ್ಲ. ಅದು ಗಮ್ಮತ್ತು ಕೇಳಿದರೆ ಹನುಮಂತ ನೋಡ್ತಾ ಇದ್ದಾನೆ. ಬಂದಾಗ ಬೆಳಿಗ್ಗೆ ಬೇಗ ಬಂದಿದ್ದಾನೆ ಹನುಮಂತ, ಸೀತೆಯನ್ನು ನೋಡಿ 3-4 ಗಂಟೆಗೆ. ಆಗಲೇ ಕಣ್ಣು ಒರೆಸಿಕೊಂಡು 20 ಕಣ್ಣನ್ನು ಒರೆಸಿಕೊಂಡು ರಾವಣ ಬಂದಿದ್ದಾನೆ ಅಲ್ಲಿಗೆ. ಸೀತೆ ಅಂತ ಕರೆದುಕೊಂಡು ಬಾ ಅಂತ ಹೇಳಿಕೊಂಡು, ಈಕೆ ಹುಲ್ಲನ್ನಿಟ್ಟದ್ದು ಕೆಳಗೆ. ತೃಣಮಂತರ ತಕೃತ್ವ ಸೀತೆ ಒಂದು ಹುಲ್ಲು ಕಡ್ಡಿಟ್ಟು ಅದಕ್ಕೆ ಹೇಳೋದು, ನಿಮಗೆ ಮಂಡೆ ಸಮಯ ಇಲ್ಲವಾ? ಯಾರಾದರೂ ರಕ್ಕಸರು ಮನುಷ್ಯ ಸ್ತ್ರೀಯನ್ನು ಹಿಡಿತಾರ? ನಾಚಿಗೆ ಬಿಟ್ಟವ, ಬೇಗ ಹಿಂದೆ ಹೋಗಿ ಕೊಡು ಅಂತೆಲ್ಲ ಆ ಹುಲ್ಲಿಗೆ ಮಾತಾಡೋದು ಇವಳು. ರಾವಣನ ಮೋರೆಯೂ ನೋಡುವುದಿಲ್ಲ. ಹೇಳ್ತಾಳೆ ಅವಳು, ನಾನು ಪರಮಾನಸ್ಮಿ ವಾನರ, ನನಗಾಗಲಿಲ್ಲ, ನನ್ನನ್ನು ಹೊದ್ಕೊಂಡು ಹೋದ, ಕಷ್ಟಪಟ್ಟೆ, ನಾನು ಇಷ್ಟಪಟ್ಟು ಉದ್ದೇಶಪಟ್ಟು ಗೊತ್ತಿದ್ದು ಯಾರೊಟ್ಟಿಗೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು. ನಾವಿವತ್ತು ಯಾವ ರಿಕ್ಷಾವನ್ನು ನಿಲ್ಲಿಸಿ ಹೋಗ್ತೇವೆ, ಏನಾದರೂ ಪರವಾಗಿಲ್ಲ ಅಂತ. ನಾನೇ ಹೇಳಬಾರ್ದದ್ದೇನೆಲ್ಲ, ಯಾರೋ ಏನೋ ಎಲ್ಲಿ ಕರ್ಕೊಂಡು. ಅದು ಇಷ್ಟು ಚೆನ್ನಾಗಿದೆ. ಹನುಮಂತ ಬಿಡಿಸ್ತಾನೆ. 10 ತಿಂಗಳು ಸಿಕ್ಕಿಬಿದ್ದಿದ್ದಾಳೆ ಅಂದರೂ ರಿಲೀಫ್ ಆಗಲಿ ಹೇಳಿ ಸೀತೆ ಒಪ್ಪಲಿಲ್ಲ. ಇದು ಸೀತೆ, ನಾನು ಬರುವುದಿಲ್ಲ. ಇನ್ನೊಮ್ಮೆ ಹೇಳ್ತಾಳೆ ಅವಳು,
ನನ್ನ ಇನಿಯ ಇದ್ದಾನೆ, ನನ್ನ ಪ್ರೀತಿಗೆ ಅವನು ಕೆಲಸ ಮಾಡಲಿ ಅಂತ, ಅದು ಅವನಿಗೆ ಶೋಭೆ. ಇದು ಚೆನ್ನಾಗಿದೆ. ಅವಳು ಹೇಳಿದ್ದು ಕೊನೆಗೆ ಆಗಿ. ಇದು ಹನುಮಂತನಿಗೊಂದು ಕ್ವಶನ್ ಬಂತು, ಕ್ರಾಸ್ ಎಕ್ಸಾಮ್. ಎಲ್ಲಿ ಕೇಳಿದರೆ ಭೀಮನ ಅಂಗಳದಲ್ಲಿ. ಭೀಮ ಮತ್ತು ಆಂಜನೇಯರ ಭೇಟಿ ಆಯಿತು. ಸೌಗಂಧಿಕ ಪುಷ್ಪಕ್ಕೆ ತರಲಿಕ್ಕೆ ದ್ರೌಪದಿ ಹೇಳಿದ್ದಕ್ಕೆ ಹೊರಟ. ಹೋಗುವಾಗ ಒಂದು ಬಾಲ ಇತ್ತು. ಹೋಗುವಾಗಲಿ ಶಬ್ದ ಆಗಿತ್ತು ಒಂದು ಬಡಮ್ಮ ಅಂತ. ಅಂತ ಕೇಳಿದರೆ ಅದು ಬಾಲ ಬಡದದ್ದು ಮಂಗ ನೆಲಕ್ಕೆ, ಸಿಗ್ನಲ್ ಕೊಟ್ಟದ್ದು. ಇವನಿಗೆ ಕೇಳಿದೆ ಅದು ಸದ್ದು. ಬಂದಿದ್ದಾನೆ. ಬರುವಾಗ ಬಾಲ ಉಂಟು, ಎಲ್ಲಿ ಮಂಗ ಉಂಟು ನೋಡಿದ್ದ. ಮಂಗನ ಹತ್ರ ಹೇಳಿದ, ಬಾಲ ತೆಗಿ ಅಂದ. ಅದು ನಾನು ಅಜ್ಜ ಅಲ್ವಾ, ಆಗೋದಿಲ್ಲ, ನೀನೇ ಎತ್ತಿಡು ಅಂದ. ಈಗ ಬಡಮ್ಮ ಶಬ್ದ ಆದದ್ದು ಅಂತಂದು ಮತ್ತೆ ಅದು ಗೊತ್ತಿಲ್ಲ ಯಾರಿಗೂ. ಬಾಲ ಬಡಿದಿದೆ, ಈಗ ಎತ್ತಲಿಕ್ಕೆ ಆಗೋದಿಲ್ಲಂತೆ. ಕೊನೆಗೆ ಭೀಮಸೇನ ನಿಮಗೆ ಗೊತ್ತು, ಎತ್ತಲಿಕ್ಕೆ ಆಗದೆ ಸುಮ್ಮನೆ ಕೂತದ್ದವ. ಕೊನೆಗೆ ಹನುಮಂತ ಹೇಳ್ತಾನೆ, ಎತ್ತಲಿಕ್ಕೆ ಆಗಲಿಲ್ಲಲ್ಲ, ಬಿಡು ಮಾರಾಯ, ದಾಂಟಿಕೊಂಡು ಹೋಗು ಅಂತ, ಹಾರಿಕೊಂಡು ಹೋಗು ಅಂತ. ಆಗ ತಮಾಷೆ ಮಾಡ್ತಾನೆ, ನಾನು ಎಲ್ಲ ಕಡೆ ದೇವರನ್ನು ನೋಡುವವ, ಶುದ್ಧ ವೈಷ್ಣವ ಪ್ರಜ್ಞೆ ನನ್ನದು, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ ಅಂತ. ನಾನು ಬಾಲವನ್ನು ದಾಟಿದರೆ ಬಾಲದಲ್ಲಿ ಇರುವ ದೇವರನ್ನು ದಾಟಿದಾಗ ಆಗ್ತದೆ ಅಪಚಾರ, ನಾನು ದಾಟುವುದಿಲ್ಲ ಅಂದ. ಎತ್ತಲಿಕ್ಕೆ ಆಗುವುದಿಲ್ಲ. ಮತ್ತೆ ಹೇಳ್ತಾನೆ, ಯಾಕೆ ದಾಟಿದರೆ ಏನಂದರೆ, ಆ ಮಂಗ ಮಂಡೆ ಸಮ ಇಲ್ಲ, ಅದು ಸಮುದ್ರವನ್ನು ದಾಟಿದೆ ಅಂತೆ, ಸಮುದ್ರದಲ್ಲಿ ದೇವರಿಲ್ವಾ, ಅಪಚಾರ, ಮಂಗ ಮಾಡಿದ್ದು ಸರಿ ಇಲ್ಲ ಅಂದ ಇವ. ಎಂಥದ ಅದು, ಯಾವ ಮಂಗನ ಕತೆ ಹೇಳು ಅಂತ ಕೇಳಿ ಶುರು ಮಾಡಿದ. ಇಷ್ಟುದ್ದ ಕತೆ ಹೇಳಿದ. ಅದು ಮಂಗ ನಾನೇ ಅಂದ ಹನುಮಂತ, ನಾನೇ. ಮತ್ತೆ ಭೀಮಸೇನನ್ನ ಕಾಡಿದ. ಎಂಥದಕ್ಕೆ ನೆಗಾಡೋದು ಕೇಳಿದ. ಅಲ್ಲ ಮಾರೆ, ನೀನು ಇಷ್ಟು ಗಟ್ಟಿಗ ಒಳ್ಳೆಯವ, ಒಳ್ಳೆ ಹಾರಿದ ನಂತರ ಕೆಲಸ ಮಾಡಬೇಕಾ ಬೇಡವಾ, ಸೀತೆ ಅಂತಂದು ಕೊಡಬಾರ್ದಿತ್ತ ನಿನಗೆ. ಲಂಕೆ ಸೀತೆ ಹೇಳಿದ್ದೇನು ಮುಟ್ಟಬಾರ್ದು ಅಂತ, ಮುಟ್ಟುವುದು ಬೇಡ, ಲಂಕೆಯನ್ನು ಎತ್ತಿಡು ಮಾರಾಯ ಅಂದ. ಓಹ್, ಭೀಮಸೇನ ಕತೆ ನೋಡಿ. ಅವ ಇಡೀ ಕುಂಬಾರನಿಗೆ, ಒಂದು ಕುಂಬಾರನ ಮನೆಗೆ ಬೆಂಕಿ ಬಿತ್ತು. ಅವನು ಏಕಚಕ್ರ ನಗರದಲ್ಲಿದ್ದಾಗ ಭೀಮಸೇನ ಬೆಂಕಿ ಉರಿತಾ ಇದ್ದಾಗ ಮನೆ ಮಂದಿದ್ದಾರೆ, ಇವ ಹೋಗಿ ಎತ್ತಿ ಅದನ್ನು ಆಚಿಟ್ಟದ್ದು. ಸುತ್ತಮುತ್ತಲು ಬೆಂಕಿ ಬಂದಿದೆ, ಕಾಳ್ಗಿಚ್ಚಲ್ಲಿ ಸಿಕ್ಕಿ ಬಿದ್ದಿದೆ ಮನೆ ಹೇಳಿ ಆ ಇಡೀ ಮನೆಯನ್ನೇ ನೆಲವನ್ನು ಸಮೇತ ಸ್ಥೂಲಂಚ ಸದ್ಮ ಕೈಯಲ್ಲಿ ಎತ್ಕೊಂಡು ಹೋಗಿ ಆಚಿಟ್ಟ. ಭಾರಿ ಖುಷಿ ಆಯಿತು. ಕುಂಬಾನಿ ಎಲ್ಲ ವಿಚಿತ್ರವೇ, ಮನೆಯನ್ನೇ ರಿಪ್ಲೇಸ್ ಮಾಡಿದ್ದೀವಿ, ಇವೆಲ್ಲ ಬಿಚ್ಚಿ ಕಟ್ತಾರಂತೆ, ಅದು ಆಚೆ ಈಚೆ ತೊಗೊಂಡು ಹೋಗ್ತಾರೆ ಅಂತಲ್ಲ, ಹಾಗೆ ಇವ ಮಾಡಿಬಿಟ್ಟಿದ್ದಾನೆ. ಖುಷಿಯಾಗಿ ಕುಂಬಾರ ಇವನಿಗೆ ದೊಡ್ಡ ಮಡಕೆ ಕೊಟ್ಟಿದ್ದಾನೆ. ಭಿಕ್ಷೆ ಕೇಳಲಿಕ್ಕೆ ಹೋಗೋದು ನೀವು, ಒಂದು ದೊಡ್ಡ ಗಾತ್ರ ಅಂದರೆ ಅದು ಸರ್ಕಲಲ್ಲಿ ಇಡ್ಬೋದು ಅಷ್ಟೇ, 4 ರಸ್ತೆ ಮಧ್ಯದಲ್ಲಿ, ಮತ್ತೆ ಇಲ್ಲಿ ಹೋಗೋದಿಲ್ಲ ಅದು. ಹಾಗೆ ಮಾಡ್ತಿದ್ದೀವಿ, ತಗೊಂಡೋಗಿ ರಸ್ತೆ ಮಧ್ಯದಲ್ಲಿ ಇಡೋದು, 4 ರಸ್ತೆ ಮಧ್ಯದಲ್ಲಿ ಇಡೋದು ಅನ್ನೋದು. ಎಲ್ಲರೂ ತಂದು ಭಿಕ್ಷೆ ಆಗೋದು, ತಗೊಂಡೋಗೋದು. ಭೀಮಸೇನ ಮನೆ ಹೋಗೋದಿಲ್ಲವ, ಎಲ್ಲಿ ಬೀಳ್ತದೋ ಆ ತಳಪಾಯಕ್ಕೆ ಬಿದ್ದಿರು. ಇಷ್ಟು ದೊಡ್ಡದು ಸ್ಥೂಲಂಹಿ ಸದ್ಮ ಅಂತ ಒಂದು ದೊಡ್ಡ ಮನೆ ಎತ್ತಿ ಹಾಕಿದಾಗ ದೊಡ್ಡ ಮನೆ ನೆನಪಿನಾಗಿ ಕೊಟ್ಟಿದ್ದ. ಹಾಗೆ ಭೀಮಸೇನ ಹೇಳ್ತಾನೆ, ನಾನಾದರೆ ಲಂಕೆ ಸಮೇತ ಹೀಗೆ ತಂದು ಕೊಡ್ತಿದ್ದೆ ರಾಮನಿಗೆ, ನೀನೆಂಥದ ಪರ್ಪೋಷಿ ಮಂಗ ಅಂತ ಮತ್ತೆ ಬೈದ. ಹನುಮಂತ ಹೇಳ್ತಾನೆ, ಸರಿ ಮನುಷ್ಯರ ತಲೆ ಹೀಗೆ, ನಮ್ಮ ತಲೆ ಹಾಗೆ, ಮಂಗನಿಂದ ಮಾನವ ಅಲ್ವಾ ಅಂತಾನೆ. ನೋಡಿ, ಈ ಡಾರ್ವಿನ್ ವಿಕಾಸ ಎಲ್ಲ ಚೆನ್ನಾಗಿ ಗೊತ್ತವನಿಗೆ. ಒಂದೊಮ್ಮೆ ಮಂಗನಿಂದ ಮಾನವ ಆದರೆ ನಡುವಿನದೊಂದು 10 ಸ್ಟೇಜಿನದ್ದು ಒಂದಾದರೂ ಸ್ಯಾಂಪಲ್ ಪೀಸ್ ಆದರೂ ಬರಲಿ ಅಲ್ವ. ಇಲ್ಲಿ ಎಲ್ಲ ಮೊಬೈಲ್ ನೋಡುವಗಳೇ ಇರೋದು ಮಂಗಗಳು, ಮತ್ತು ಮಂಗಗಳೇ ಚೆನ್ನಾಗಿ ಹೋಗ್ತಾವೆ ಈಗ ಮೊಬೈಲಲ್ಲಿ. ಇರಲಿ ಬಿಡಿ. ಕೊನೆಗೆ ಹನುಮಂತ ಏನು ಹೇಳಿದ ಗೊತ್ತಾ, ನಾನು ಮಾಡಲಿಲ್ಲ ಆ ಕೆಲಸ, ಸತ್ಯ ಒಪ್ತೇನೆ. ಯಾಕೆ ಅಂತ ಕೇಳು ನೀನು. ಯಾಕೆ? ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಬಲಂ ಭವೇತ್. ಒಂದು ರಾವಣ ಅಂತ 1000 ರಾವಣ ಬಂದರೂ ನನಗೇನು ಹೆದರಿಕಿಲ್ಲ, ಮುಗಿಸಿಯೇ ಬರ್ತಿದ್ದೆ. ಆದರೆ ಕೀರ್ತಿರ್ನಶ್ಯೇತ್ ರಾಘವಸ್ಯ, ನಮ್ಮ ಸ್ವಾಮಿಯ ಹೆಸರು ಹಾಳಾಗ್ತದೆ. ಒಂದು ಮಂಗನಿಂದ ಅವನೇ ಹೆಂಡತಿ ಸಿಕ್ಕಿತು ಅಂತ ನಾಳೆ ದೊಡ್ಡ ಅಕ್ಷರದಲ್ಲಿ ಬರೀತಾರೆ. ಅದು ಹೆಂಡತಿ ಅಂತ ಒಂದೇ ಶಾಯಿಯಲ್ಲಿ ಬರುವುದಿಲ್ಲ, ಹೆಂಡತಿ ಅಂತ ಬರೀತಾರೆ, ಶಾಯಿ ಬೇರೆ ಮಾಡ್ತಾರೆ. ನಮ್ಮ ಪತ್ರಕರ್ತರು ಯಾವುದಕ್ಕೂ ಬಾಲ ಇಡ್ತಾರೆ, ಬೀಲ ಕೊಡ್ತಾರೆ. ಎಲ್ಲಿಗೂ ಪೇಪರಿಗೂ ಮಕ್ಕಳು ಮಾಡಿಕೊಡ್ತಾರೆ ಅವರು. ಎಲ್ಲ ಇದ್ದರೆ ಬಿಡಬೇಡಿ, ಮತ್ತು ಹೇಳಬೇಡಿ. ನೋಡಿ ಅವಸ್ಥೆ. ಮಂಗನಿಂದ ಹೆಂಡತಿ ಅಂತ, ಅದು ಸರಿ ಇಲ್ಲ, ಹೆಂಡತಿ ತಿ ಬೇರೆ ಶಾಯಿ. ಆದ್ದರಿಂದ ಪಕ್ಕ ಓದುವಾಗ ಎಲ್ಲರೂ ಮಂಗನಿಂದ ಹೆಂಡೋ, ರಾಮ ಅಂತ ಕೆಳಗೆ ಬರ್ತದೆ. ಬೇಡ, ಓದುಗರು ಹೇಸಿಗೆ, ಬರೆಯೋರು ಇನ್ನೂ ಹೇಸಿಗೆ. ಪತ್ರಕರ್ತ ಸಿಕ್ಕಿದರೆ ಮತ್ತೆ ಬ್ರಾಡ್ಕಾಸ್ಟ್ ಆಗ್ತದೆ ಇಡೀ ದಿನ. ಅವ್ರು ಹೇಳ್ತೇನೆ ಹೇಳಿ ನಮ್ಮನ್ನು 3/4 ಗಂಟೆ ಎಳಿತಾರೆ. ಕರೆಂಟ್ ಖಾಲಿ ಆಗ್ತದೆ, ಮಂಡೆ ಹಾಳಾಗ್ತದೆ, ಸಮಯ ಸಾಯ್ತದೆ. ಆದರೂ ನಾವು ಕೂತ್ಕೊಂಡೇ ಇರ್ತೇವೆ ಅಲ್ಲಿ ಏನಾಯಿತು ಅಂತ ಕೇಳಲಿಕ್ಕೆ. ನ್ಯೂಸ್ ಹೇಳ್ತೇವೆ ಎಂಥದಿಲ್ಲ, ಮತ್ತು ನಾಳೆಗೆ ಹೋಗ್ತದೆ. ನಮ್ಮನ್ನು ಎಷ್ಟು ಮಂಗ ಮಾಡಿದರೂ ನಾವು ಬಾಲಲ್ಲಾಡಿಸಿಕೊಂಡು ಕೋತಿಗಳಲ್ಲೇ ಕೂತ್ಕೊಳ್ತೇವೆ, ಮತ್ತು ನಾವು ಮೂತಿ ಉದ್ದ ಮಾಡಿ. ಎಷ್ಟು ಹೇಸಿಗೆ ಅಲ್ವಾ.
ವಿಷಯ ಏನಿದ್ರು ಇವತ್ತಲ್ಲಾದರೂ ನಾಳೆ ಬ್ರಾಡ್ಕಾಸ್ಟ್ ಆಗ್ತದೆ. ಯಾರಿಗಾದ್ರೂ ಗೊತ್ತಾದರೆ ನಮ್ಮ ಕಿವಿಯಲ್ಲಿ ಹೇಳ್ತಾರೆ, ನಾವು ಯಾಕಪ್ಪ ಮೂರ್ಖರ ಬೆಟ್ಟಿಗೆಯಲ್ಲಿ ಕೂತ್ಕೊಂಡು ಸಾಯಬೇಕು? ಹೇಳಿದರೆ ಯಾರು ಕೇಳ್ತಾರ್ರಿ? ಹಾಗೆ ಈ ಮಂಗ ಹೇಳ್ತಾನೆ, ರಾಮನ ಕೀರ್ತಿ ಹಾಳಾಗಬಾರದು ಅಂತ ಹೇಳಿಯೇ ನಾನು ಅಟೆಂಪ್ಟ್ ಮಾಡಲಿಲ್ಲ, ತರಲಿಲ್ಲ. ನನಗೆ ಗೊತ್ತಿದೆ ಇದು ದೂತ ಅಂಬ್ಯಾಸಿಡರ್ ಕೆಲಸ ಅಂದ್ರೆ ಈಗ ಎಷ್ಟು ಮಾಡಿದರೆ ಏನಾಗುತ್ತೆ ಅಂತ ಜಸ್ಟ್ ಕ್ಯಾಲ್ಕುಲೇಟ್ ಆಗಿರಬೇಕು. ಯಾರು ಹೇಳ್ತಾರೆ ಮಾಡೋದಲ್ಲ, ಹಾರುವುದಲ್ಲ. ಆದ್ದರಿಂದ ರಾಮನ ಕೀರ್ತಿ ರಾಮನಿಗೇ ಉಳಿಯಲಿ ಹೇಳಿ ಸೀತೆಯೂ ಸಹ ಕೊನೆಯ ಹೊತ್ತಿನಲ್ಲಿ ಆಕೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ರಾಮ ಬಿಟ್ಟಾಗಲು ಸೀತೆ ಏನು ಹೇಳ್ತಾಳೆ ಗೊತ್ತಾ ಲಕ್ಷ್ಮಣನ ಹತ್ರ? ರಾಮ ಮಾಡಿದ್ದು ಚೆನ್ನಾಗಿದೆ ಅಂತ, ನನ್ನ ಇನಿಯನ ಕೀರ್ತಿ ಹಾಳಾಗಬಾರ್ದು ಅಂತ ನಾನು ಒಪ್ಪಿದ್ದೇನೆ ಅಂತ. ನಾನು ಅದನ್ನು ಮುಟ್ತೇನೆ. ಸೀತಾ ಪರಿತ್ಯಾಗ ಮುಟ್ಟದಿದ್ದರೆ ಆಗುವುದಿಲ್ಲ. ಜನ ಎಲ್ಲೆಡೆ ಗ್ರಾಮೇಶು ಎಲ್ಲೆಡೆಯೂ ಸುದ್ದಿ ಬಂತು. ಒಬ್ಬ ರಚಕನದ್ದಲ್ಲ, ಎಲ್ಲೆಡೆ ಸುದ್ದಿ ಬರ್ತಾ ಇರುವಾಗ ಯಾವತ್ತು 11,000 ವರ್ಷ ಕಳೆದಿದೆ. ಗ್ಯಾಪ್ ನೋಡಿ, ಜನ್ರೇಷನ್ ಗ್ಯಾಪ್ ಅಂತ ಎಷ್ಟು ದೂರ ಆಗಿದೆ ಅಂತ. 11,000 ವರ್ಷದ ಬಳಿಕ ಅಪವಾದ ಬಂದಾಗ ರಾಮ ಏನು ಮಾಡಬೇಕು ಹೇಳಿ? ರಾಮನಿಗೆ ಸೀತೆ ಶುದ್ಧಳು ಗೊತ್ತಿದೆ. ಅಗ್ನಿ ಪರೀಕ್ಷೆ ಅಂತ ಈಗೆಲ್ಲ ಹೇಳಲಿಕ್ಕೆ ಬರ್ತದಾ? ಇಲ್ಲ. ಅದು ಎಲ್ಲಿಯೋ ನಡೆದದ್ದು ಯಾವತ್ತಿನ ಕತೆ. ಇವತ್ತಿನ ಜನರೇ ಬೇರೆ, ಹೇಳುವವರೇ ಬೇರೆ, ಅಲ್ಲದವರೇ ಬೇರೆ. ಇವತ್ತು ಯಾರು ಮಂಗಗಳು ಸಾಕ್ಷಿ ಹೇಳಲಿಕ್ಕೆ ಇಲ್ಲೇನು ಬರುವುದಿಲ್ಲ, ಕೇಳುವುದಿಲ್ಲ ಜನ. ಹೀಗಾಗಿ ಏನಾಯಿತು? ರಾಮನಿಗೆ ಸೀತೆ ಗೊತ್ತು, ಸೀತೆ ಗರ್ಭಿಣಿ ಬೇರೆ, ಸೀತೆಗೂ ಗೊತ್ತು. ಹೀಗಾಗಿ ಏನು ಮಾಡುವ ಅಂದರೆ ರಾಮ ಹೇಳಿದ ಲಕ್ಷ್ಮಣನ ಹತ್ರ, ಆಕೆ ಬಯಸಿದ್ದಾಳೆ ಆಶ್ರಮಕ್ಕೆ ಹೋಗಲಿಕ್ಕೆ, ವಾಲ್ಮೀಕಿ ಆಶ್ರಮ ಪಕ್ಕದಲ್ಲಿ ಬಿಡು ಬಾ ಅಂತ ಹೇಳು, ಲೋಕದ ಅಪವಾದದ ಕತೆ ಅಂತ. ಲಕ್ಷ್ಮಣ ಹೇಳಿದ ಸೀತೆ ಹತ್ರ, ಮನಸ್ಸಿಲ್ಲದ ಮನಸ್ಸಿದು ನನ್ನದು, ಹೀಗಾಗಿದೆ ಕತೆ. ಸೀತೆ ಹೇಳ್ತಾಳೆ, ಚೆಂದಾಗಿದೆ, ನನ್ನ ರಾಮನಿಗೆ ಯಾವುದೇ ರೀತಿಯಾದ ಕಳಂಕ ಬರಬಾರ್ದು, ಅದಕ್ಕೆ ನಾನು ಕೋಪರೇಟ್ ಮಾಡಲಿಕ್ಕೆ ಉಂಟು, ಖಂಡಿತವಾಗಿ ಒಳ್ಳೆಯದು ಮಾಡಿದ್ದ ಅಂತ ಸೀತೆ ಒಪ್ಪಿಕೊಳ್ಳುತ್ತಾಳೆ. ಈಗ ನೀವೇ ಹೇಳಿ, ರಾಮ ಏನು ಮಾಡಬೇಕಿತ್ತು? ರಾಮನಿಗೆ ಎರಡೇ ಆಯ್ಕೆ ಇರೋದು. ಒಂದು, ಸೀತೆಯನ್ನು ಇಟ್ಕೊಳ್ಳುವುದು, ಶುದ್ಧಳು ಸೀತೆ ಎಂದು ಗೊತ್ತಿರೋದ್ರಿಂದ. ಇಟ್ಕೊಂಡ್ರೆ ಜನ ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಹೇಸಿಗೆ ಆಗುತ್ತೆ. ಅದಕ್ಕೇನು ಮಾಡುವ? ರಾಜೀನಾಮೆ ಕೊಡೋದು, ನಾನು ಅರಸನಲ್ಲ ಅಂತ. ಹಾಗೆ ಜನ ಮಾತಾಡ್ತಾರ, ಸುಮ್ಮನೆ ಇರೋದಿಲ್ಲ. ನೋಡಿ, ಹೆಣ್ಣಿಗೋಸ್ಕರ ರಾಜ್ಯ ಬಿಟ್ಟ ತಮಾಷೆ ಮಾಡ್ತಾರೆ. ಹೆಣ್ಣನ್ನು ಇಟ್ಕೊಂಡ್ರೂ ತಮಾಷೆ ಮಾಡ್ತಾರೆ, ಬಿಟ್ಟರೂ ತಮಾಷೆ ಮಾಡ್ತಾರೆ. ಈಗೇನಿರೋದು ರಾಮನಿಗೆ? ನಾನು ಪ್ರಜೆಗಳಿಗಾಗಿ ಬಂದವ, ಮರ್ಯಾದ ಪುರುಷೋತ್ತಮ, ಪ್ರಜೆಗಳನ್ನು ಬಿಟ್ಟು ಹೋಗುವುದಿಲ್ಲ. ಪ್ರಜೆಗಳಿಗೇನು ಇಷ್ಟ ಅದನ್ನು ಮಾಡ್ತೇನೆ. ಪ್ರಜೆಗಳು ಒಂದೊಮ್ಮೆ ಬಿಡು ಅಂತ ಹೇಳಿದರೆ ಹೆಂಡತಿಯನ್ನು ನಾನು ಬಿಡಲಿಕ್ಕೆ ತಯಾರು. ಹಾಗಾದರೆ ಹೆಂಡತಿಗೆ ಅಪಚಾರ ಆಗಲಿಲ್ವಾ? ಅವಳು ಪ್ರಜೆ ಅಲ್ವಾ? ಒಬ್ಬಳೇ ಅಲ್ವಾ? 10 ಪ್ರಜೆಗಳಿಗೆ ಒಳ್ಳೆಯದಾಗುವುದಾದರೆ ತ್ಯಜೇದೇಕಂ ಕುಲಸ್ಯಾರ್ಥಿ, ಟೋಟಲ್ ಅಂಶಕ್ಕೆ ಒಳ್ಳೆಯದಾಗುವುದಾದರೆ ಒಬ್ಬನನ್ನು ಹೊರಗಿಡುವುದ್ರಲ್ಲಿ ತಪ್ಪಿಲ್ಲ. ಆದರೆ ಸೀತೆಗೆ ಅಪಚಾರ ಆಗಬಾರ್ದು ಅಂತ ನನ್ನ ವೈಯಕ್ತಿಕ, ಆದ್ದರಿಂದ ಅವಳಿಗೆ ಹೇಳಿದಲ್ಲಿಡ್ತೇನೆ ಹೇಳಿ ವಾಲ್ಮೀಕಿ ಆಶ್ರಮದಲ್ಲಿ ಕರ್ಕೊಂಡೋಗಿಟ್ಟ. ಹೆರಿಗೆ ಆಗುವಾಗ ಶತ್ರುಘ್ನ ಇದ್ದ. 12 ವರ್ಷದ ನಂತರ ಶತ್ರುಘ್ನ ಹೋಗಿ ಬಂದವನು ಮತ್ತೆ ಪುನಃ ಲವಕುಶರನ್ನು ನೋಡಿದ್ದಾನೆ. ವಾರ್ತೆ ಎಲ್ಲ ಮನೆಗೆ ಸಿಕ್ಕಿದೆ, ರಾಜನಿಗೆ ಸಿಕ್ಕಿದೆ. ಸುಪರ್ದಿ ಇಲ್ಲ ಅಂತಲ್ಲ, ಲೋಕದ ಹೆಸರಿನಲ್ಲಿ ಸುಪರ್ದಿ ಇಲ್ಲ, ತ್ಯಾಗ, ವೈಯಕ್ತಿಕವಾಗಿ ಸಂಪರ್ಕ. ಈ ರೀತಿಯಾಗಿ ಬಹಳ ಚಂದವಾಗಿ ಟ್ಯಾಕಲ್ ಮಾಡಿದ ರೀತಿ ರಾಮನದ್ದು. ಲೋಕಾಪವಾದಾತ್ ಸಂತ್ರಸ್ತಃ ಸೀತಾಂ ತತ್ಯಾಜ ಧರ್ಮವಿತ್. ನಿಮ್ಮ ಕ್ವಶನ್ ಕೇಳಿದ್ರು ಉತ್ತರ ಕೊಡ್ತಾನೆ. ಅವನಿಗೆ ಗೊತ್ತು ಸೀತೆ ಏನು ಅಂತ, ಧರ್ಮ ಯಾವುದು ಗೊತ್ತು, ಹೆಂಡತಿಯ ಧರ್ಮ ನೋಡಿಕೊಳ್ಳಬೇಕು ಅಂತ. ಆದರೆ ಲೋಕಾಪವಾದಾತ್ ಸಂತ್ರಸ್ತಃ, ಸುತ್ತಮುತ್ತಲು ಎಲ್ಲ ಜನರು ಆಡ್ತಾ ಇರುವುದರಿಂದ ಅವರನ್ನು ನೋಡಿಕೊಳ್ಳುವುದು ತನ್ನ ಧರ್ಮ. ರಾಜನ ಧರ್ಮ ಯಾವುದು ಕೇಳಿದರೆ ಎಲ್ಲವನ್ನು ತೊರೆಯುವುದು, ಪ್ರಜೆಗಳಿಗೆ ಕ್ಷೇಮವನ್ನು ಮಾಡು, ಇದು ರಾಜನ ಧರ್ಮ. ಹಾಗೆ ಹೇಳಿಕೊಂಡು ರಾಜ್ಯವನ್ನೇ ಬಿಟ್ಟರೆ ಮತ್ತೆ ಮೋಸ ಮಾಡಿದ್ದು ಅಂತ ರಾಜ್ಯಕ್ಕೆ. ಮತ್ತು ಸೀತೆಯ ಕಥೆಯನ್ನು ಕೇಳಿದರೆ, ಸಾತು ಸಂಪ್ರಾಪ್ಯ ವಾಲ್ಮೀಕೇ ಆಶ್ರಮಂ ನ್ಯವಸತ್ ಸುಖಂ. ಖುಷಿಯಾಗಿ ಅವಳು ಗೊತ್ತಲಂತೆ ವಾಲ್ಮೀಕಿ ಆಶ್ರಮದಲ್ಲಿ ಅವಳು ಸೇರಿಕೊಂಡು ಇಷ್ಟಪಟ್ಟು ಇದ್ದುಕೊಂಡು, ದೂರ ಇರುವ ಸ್ವಲ್ಪ ಸಮಯ ಜನರಿಗೆ ಅರ್ಥ ಆದರೆ ನೋಡುವ. ಕೊನೆಗೆ ಅರ್ಥ ಆಯಿತು, ಬಂದಿದ್ಲು, ಕೊನೆಗೂ ಶಪಥ ಮಾಡಿದ್ಲು. ನೆಲ ಸಿಂಹಾಸನ ತಂದಿತ್ತು. ಹುಟ್ಟಿ ಬಂದ ಸೀತೆ ನೆಲಕ್ಕೆ ಮತ್ತೆ ಮರಳಿದಳು ಎಲ್ಲರೆದುರೇ. ಹೋಗುವಾಗ ರಾಮ ಹೊರಟಾಗ ಸೀತೆಯು ಬಂದಿದ್ದಾಳೆ, ಎಲ್ಲರೂ ನೋಡಿದ್ದಾರೆ. ರಾಮನೊಟ್ಟಿಗೆ ಸೀತೆ ಇದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಷ್ಟೆಷ್ಟೆಲ್ಲ ನಾಟಕ ಆಗಿದೆಯೋ ಅದ್ಭುತವಾಗಿ ರಾಮ ಮಾಡಿದ ಹಾಗೆ ನಡೆಯುವ ಕೆಲಸ ಲಕ್ಷ್ಮಿದ್ದು, ಸೀತಾಲಕ್ಷ್ಮಿದ್ದು. ದೇವರೇ ನಾಟಕ ಮಾಡ್ತಾರೆ,
ಸೀತೆ ಸೀತೆ ಕರೆಯುವಾಗ ಅವಳು ಸಹ ರಾಮ ರಾಮ ಅಂತ ಹತ್ತುತ್ತಾಳೆ. ಇಬ್ಬರು ಒಟ್ಟಿಗೆ ಇದ್ದರೂ ಸಹ ಹಾಗೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ. ಈ ನೆಲಕ್ಕೆ ಬಂದಾಗ ಮನುಷ್ಯರ ಜೊತೆಯಲ್ಲಿದ್ದಾಗ ಮನುಷ್ಯರಂತೆ ವರ್ತಿಸಿ ಪಾಠ ಮಾಡಬೇಕು ಅಂತ ಅವರೇ ಮಾಡಿಕೊಂಡ ಬಗೆ. ಅಪ್ಪ ಜೋರು ನಡೆದರೆ ಮಗು ಬೀಳುವುದಿಲ್ವ? ಅಪ್ಪನೂ ಸಹ ಮಗು ಒಟ್ಟಿಗೆ ಚಂದ ಮಾಡಿ ಮೆಲ್ಲ ಮೆಲ್ಲ ನಡೀತಾ ಹೋಗುವುದಿಲ್ಲ, ಕೈ ಹಿಡ್ಕೊಂಡು ಬಿದ್ದುಕೊಂಡು ಎದ್ದುಕೊಂಡು. ಅದು ಬಿದ್ದರೆ ಇವನು ಬಿದ್ದಾಗೆ ಮಾಡಿ, ಇಲ್ಲಪ್ಪ ನಾನು ಬಿದ್ದೆ ನೋಡು ಹೋಗುವ. ಹಾಗೆ ನಡಿಗೆ ಕಳಿಸುವಂತೆ ಅಪ್ಪ ಮಗುವಿಗೆ ಅಕ್ಷರ ಬರೀಲಿಕ್ಕೆ ಕೈ ಹಿಡಿದು ಹೇಳುವಂತೆ ದೇವರು ಮನುಷ್ಯನ ಜೊತೆಯಲ್ಲಿದ್ದುಕೊಂಡು ಪಾಠ ಮಾಡ್ತಾನೆ. ಆಗ ತಾನು ಬಿದ್ದು ತೋರಿಸ್ತಾನೆ, ನಕ್ಕು ತೋರಿಸ್ತಾನೆ, ಎದ್ದು ತೋರಿಸ್ತಾನೆ. ಅಂದ ತಕ್ಷಣ ದೇವರು ಬಿದ್ದ, ನಕ್ಕ, ಹಾಳಾದ ಅಂತ ಹೇಳಬಾರ್ದು. ನಾವು ಅರ್ಥ ಮಾಡಿಕೊಳ್ಳಿಕೊಂಡು ಅಪ್ಪ ಹೇಳ್ತಾನೆ ನನಗಿಂತ ನೀನೇ ಹುಷಾರು ಹೇಳ್ತಾನೆ. ಅಂದ ತಕ್ಷಣ ಮಗು ನಾನು ಅಪ್ಪ ಬೂಸು ಹೇಳೋದಲ್ಲ. ಅದಾಗಿರಲಿ ನಮಗೆ ಗೊತ್ತಿರಬೇಕು ಏನು ಕತೆ ಅಂತ. ಹಾಗೆ ರಾಮ ಪಾಠಕ್ಕಾಗಿ ಮಾಡಿಕೊಂಡಿದ್ದರೂ ಅದರ ಆದರ್ಶದ ಶಿಕ್ಷಣದ ಕತೆ ಅರ್ಥ ಮಾಡಿಕೊಂಡ್ರೆ ನಮಗೆ ಖಂಡಿತವಾಗಿಯೂ ಮಗದೊಮ್ಮೆ ಎಲ್ಲಿ ಅಲ್ಲದಿದ್ದರೂ ನಾವು ನಮ್ಮ ಕೇರಿಯನ್ನು, ಕೊನೆ ಪಕ್ಷ ನಮ್ಮ ಮನೆಯನ್ನು, ಅಲ್ಲಾದರೆ ನಮ್ಮನ್ನಾದರೂ ನಾವು ಆದರ್ಶನನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಮಗದೊಮ್ಮೆ ತಮಗೆಲ್ಲ ರಾಮನ ಚಿಂತಕರಿಗೆ ವಂದನೆಯನ್ನು ಸಮರ್ಪಿಸಿ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಯಾರ್ಯಾರಿಗೆ ನಮನಗಳು. ನೀವು ಮೊನ್ನೆ ಮಾತನಾಡುವಾಗ ಹೇಳಿದ್ರಿ ಸಂಸ್ಕೃತ ಭಾಷೆ ಈಗ ಹೆಚ್ಚು ಉಪಯೋಗದಲ್ಲಿ ಇಲ್ಲ. ಸಂಸ್ಕೃತ ಅನ್ನೋದು ಸುಂದರ ಭಾಷೆ, ದೇವ ಭಾಷೆ ಕೂಡ. ಒಂದು ಮಾತು ಕೇಳಿದ್ದೇನೆ, ಸರಿಯೋ ಇಲ್ವೋ ಗೊತ್ತಿಲ್ಲ, ಸಂಸ್ಕೃತ ಭಾಷೆಯ ದುರ್ಬಳಕೆಯಾಗಬಾರದು. ಯಾಕೆಂದರೆ ನಮ್ಮ ವೇದ ಉಪನಿಷತ್ತುಗಳು ಸಂಸ್ಕೃತದಲ್ಲಿವೆ. ಅದು ಇಂದಿನ ಲೋಕಲ್ ಅಲ್ಲ, ಗ್ಲೋಬಲ್ ಯುಗದಲ್ಲಿ ಅದು ಯಾರಿಗೂ ಸಲ್ಲದು, ಅವರ ಕೈಗೆ ತಲುಪಬಾರ್ದು ಅನ್ನೋದಕ್ಕೋಸ್ಕರ ಬ್ರಹ್ಮಾಂಡವೇ ಈ ಆಟ ಆಡಿದೆ ಅನ್ನುವ ಒಂದು ಮಾತು ಕೇಳಿದ್ದೇನೆ. ಅದು ಸರಿಯಾ ತಪ್ಪೋ ಅದನ್ನು ನೀವೊಂದು ದಯವಿಟ್ಟು ಹೇಳಬೇಕು. ಇನ್ನೊಂದು ನಿಮ್ಮ ಅನುಮತಿ ಇದ್ದರೆ ಮತ್ತೊಂದು ಪ್ರಶ್ನೆ ಕೇಳ್ಬೋದೇ? ನಾನು ಸಮಯ ನೋಡಿ ಕೇಳುವ, ಎಂದು ಸಾಕು. ಈಗ ಅವರು ಬ್ರಹ್ಮಾಂಡ ಆಗಿ ಮಾಡಿದೆ ಅಂತ ಹೇಳಿದರು, ನನಗೆ ಅರ್ಥ ಆಗಲಿಲ್ಲ ಬ್ರಹ್ಮಾಂಡ ಏನು ಮಾಡಿತು ಅಂತ. ದ ಯೂನಿವರ್ಸ್ ಹ್ಯಾಸ್ ಡಿಸೈಡೆಡ್ ದಟ್ ವೇ. ನೈಸ್. ಯಾವಾಗ ಅಂತ ಹೇಳ್ಬೋದಾ? ಅದೇ ನಾನು ನಿಮ್ಮ ಹತ್ರ ಕೇಳಿ. ಓಕೆ, ನೈಸ್. ಈಗ ಅವರು ಹೇಳೋದೇನು ಕೇಳಿದರೆ, ಭಾಷೆ 10 ಕಡೆ ಹಂಚಿದರೆ ನಮ್ಮ ಸೋರ್ಸ್ ಹಾಳಾಗದೆ ಅಂತ ಅವರ ಪ್ರಶ್ನೆ. ಸರಿ, ಒಪ್ಪಿಕೊಳ್ಳುವ. ಹಾಗೆ ಹೇಳಿಕೊಂಡು ನಾವು ಮುಚ್ಚಿಟ್ರೆ ಬೇಕಾದವರಿಗೂ ಸಿಗಲಿಲ್ಲ ಎನ್ನುವ ದುರಂತ ಇಲ್ವಾ? ಸಿಗಲಿ ಅಂತ ಹೇಳಿ ಏನೋ ಯೋಗ್ಯತೆ, ಅದು ಯಾರು ಪ್ರಯತ್ನಿಸಬೇಕು? ನಾನು ಯೋಗ್ಯನೋ ಅಯೋಗ್ಯನೋ ಅಂತ ಡಿಸೈಡ್ ಯಾರು ಮಾಡಬೇಕು? ಹೇಗೆ ಆಗ್ತದೆ? ನೀವು ಯೋಗ್ಯರಲ್ಲವಾಗಿ ಒಂದು ಶಾಲೆ, ಅಲ್ಲಿ ಸಂಸ್ಕೃತ ಕೋರ್ಸ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ಹೇಗೆ? ಮಾಸಲ್ಲಿ ನಾನು ಅಯೋಗ್ಯನ, ಬಂದವರು ಅಯೋಗ್ಯರ, ಕೊಡುವವರು ಸರಿ ಇಲ್ವೋ ಹೇಗೆ ಹೇಳ್ತೀರಿ? ಜಸ್ಟಿಫೈ ಮಾಡ್ತೀರಿ? ಜಸ್ಟ್ ಯು ಓಪನ್ ಇಟ್. ಬೇಕಾದವರು ಬಡಿತಾರೆ, ಬೇಡಾದರೆ ಬಿಡುತ್ತಾರೆ, ತೊಂದರೆ ಬಂದರೆ ನಿಲ್ಲಿಸ್ತಾರೆ. ದುರುಪಯೋಗ ಎಲ್ಲಿಲ್ಲ? ಅಟಂ ಬಾಂಬಲ್ಲಿ ಉಂಟು. ಅವನು ಸೈನೈಡ್ ತಯಾರಿಸಿದ್ದು ಯಾಕೆ? ಬಂಡೆ ಹೊಡಿಲಿಕ್ಕೆ. ಇವತ್ತು ಆದದ್ದೇನು? ಈಗ ಮರ ಕರಿಯುವ ಗರಗಸ ಬಂದಿದೆ, ಮೆಷಿನ್. ಅದರ ಉಪಯೋಗ ಇನ್ನೊಬ್ಬರ ಕತ್ತು ಕರಿತಾ ಇದ್ದಾರಲ್ಲ, ಅದು ಮಾಡಿದವನ ಹಣೆ ಬರವ? ಅದನ್ನು ನೀವು ಯೂನಿವರ್ಸ್ ಗ್ಲೋಬಲ್ಲಿ ಅದನ್ನು ಮುಚ್ಚಿಡ್ಲಿಕ್ಕೆ ಆಗ್ತದಾ? ಇನ್ವೆನ್ಷನ್ ಮಾಡಿದ ತಕ್ಷಣ ಪ್ಲಸ್ ಆರ್ ಮೈನಸ್ ಉಂಟೇ ಉಂಟು. ಮನುಷ್ಯ ಬಳಸಿದಂತೆ ಒಂದೊಂದು ಭಾಷೆಯು, ವಸ್ತುವು ಎಲ್ಲ ಹೀಗೆ ನಾವು ಬಳಸಿದಂತೆ ಇದೆ. ಇವತ್ತು ನಾನು ಮೊನ್ನೆ ಒಬ್ಬನ ಹತ್ರ ಕೇಳಿದ್ದೆ, ನೇಪಾಳದ ಒಬ್ಬ ಇದ್ದ, ನಾನು ಬರಲಿಕ್ಕೆ ಮಾತಾಡಲಿಕ್ಕಿತ್ತು. ಹೋಗುವಾಗ ನೀವು ಸಂಜೆ ಬರಬೇಡಿ ಅಂತ ಹೇಳಿದ ಒಬ್ಬ ಕಾಯುವವ. ಯಾಕೆ ಕೇಳಿದೆ? ಅವರು ತೀರ್ಥ ಹಾಕ್ತಾರೆ. ಅರ್ಥ ಆಯ್ತು ನಿಮಗೆ? ತೀರ್ಥ ಅಂದ್ರೇನು? ಹೋಲಿ ವಾಟರ್ ಕರೆಯುವಂಥದ್ದನ್ನು ಅವ್ರು ಹೇಳಿದ್ದೆಲ್ಲಿಗೆ? ಅವ ತೀರ್ಥ ಹಾಕ್ತಾನೆ, ಸಂಜೆ ನೀವು ಬರಬೇಡಿ ಅಂತ. ಯಾರು ಬಳಸಿದ್ದು ಭಾಷೆ? ಹೇಗಿದೆ? ಆದ್ದರಿಂದ ಬಳಸುವ ಅದೇ ವಚನೇ ಕಾ ದರಿದ್ರತಾ ಅಂತ. ನಾಲಿಗೆ ನಮ್ಮ ಕೈಯಲ್ಲಿದೆ, ಭಾಷೆ ನಮ್ಮ ಕೈಯಲ್ಲಿದೆ. ನಾವು ಬಳಸುವ ಬಗೆ ಸರಿ ಇಲ್ಲ. ಯಾರು ಸರಿ ಇಲ್ಲ? ಎಲ್ಲಿ ಸರಿ ಇಲ್ಲ? ಅವರಿಗೆ ಹಾಗೆ ಹೇಳದಿದ್ರೆ ಆಗುವುದಿಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ, ಹೀಗೆ ಬಳಸಿ ಅಂತ. ತಡವಾಗಿ ಬಂದಿದ್ದಾನೆ ಇವತ್ತು ಶಾಲೆಯಿಂದವ, ಅವನಿಗೆ ಮಾಡ್ತೇನೆ ಮಂಗಳಾರತಿ. ಅವನಿಗೆ ಮಾಡ್ತೇನೆ ಮಂಗಳಾರತಿ. ಮಂಗಳಾರತಿ ಮಾಡೋ ದೇವರಿಗಲ್ವರಿ? ಇವ ಹೇಳೋದು ಹೇಗೆ? ಶಾಲೆಯಿಂದ ಅವನು ಇವತ್ತು ತರ ಬರಲಿ, ಇವತ್ತು ಮಾಡ್ತೇನೆ ಅವನಿಗೆ ಮಂಗಳಾರತಿ. ಇದನ್ನು ನಾವು ಕೇಳ್ತೇವೆ ಅಂದರೆ ಎಷ್ಟು ಏಸಿಗೆ ಅಲ್ವಾ, ಎಷ್ಟು ನೋವಲ್ವಾ? ಆದ್ದರಿಂದ ಪದಗಳಿವೆ ಅಂದ ತಕ್ಷಣ ಅದನ್ನು ಬಳಸುವ ರೀತಿಯ ಸಂಸ್ಕೃತಿಯ ಓಟ ನಮ್ಮಲ್ಲಿಲ್ಲ. ನಾವೇ ಹಾಳು ಹೊರತು ಸೊತ್ತು ಹಾಳಲ್ಲ.
ಬಳಸುವ ರೀತಿ ಸರಿ ಇಲ್ಲ ನಮ್ಮದು. ಆದ್ದರಿಂದ ನಮ್ಮ ಕೈಯಲ್ಲಿ ಏನು ಕೊಟ್ಟರು ಮಂಗನ ಕೈಯಲ್ಲಿದ್ದ ಮಾಣಿಕ್ಯದಂತೆ ಆಯ್ತು, ವಿಷಯ ಅಷ್ಟೆ. ಆದ್ದರಿಂದ ಈ ರೀತಿಯಾದ ಟ್ರೈನಿಂಗ್ ಶಿಕ್ಷಣ ನಮ್ಮ ಒಟ್ಟಿಗೆ ಬಂದಿದ್ದರೆ ಖಂಡಿತವಾಗಿ ನಾವು ಗೆಲ್ತಿದ್ದೆವು. ಹಾಗಾಗಿ ಈಗ ಮುಚ್ಚಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ, ಬಿಚ್ಚಿಕೊಂಡೋದ್ರಲ್ಲಿ ಅರ್ಥ ಇಲ್ಲ, ಮುಚ್ಚಿದ್ದಾರೆ ಅಂತ ಅವರ ಮೇಲೆ ಗೂಬೆ ಕೂರಿಸುವುದರಲ್ಲಿ ಅರ್ಥ ಇಲ್ಲ, ಬಿಚ್ಚಲೇಬೇಕು, ಡಿಕೋಡ್ ಮಾಡಲೇಬೇಕು ಅಂತ ಹಠ ಮಾಡಿಕೊಂಡು ಅರ್ಥ ಇಲ್ಲ. ನಾವಾಗಿ ಒಳಗೆ ದುಡಿದುಕೊಂಡು ಚೆನ್ನಾಗಿ ಓಪನ್ ಮಾಡ್ತಾ ಹೋದರೆ ಸಂಸ್ಕೃತ ಅರಳುತ್ತೆ, ಪರಿಮಳ ಬೀರುತ್ತೆ ಎನ್ನುವುದು ಸತ್ಯ. ಮುಂದಿನ ಪ್ರಶ್ನೆ. ರಾಮಾಯಣದ ಕಾಲನಿರ್ಣಯ 24ನೇ ತ್ರೇತೆಯಲ್ಲಿ ಆಗಿದೆ ಅಂತ ಹೇಳುವಾಗ ಅದು ಈಗಿನ ಕಾಲದಲ್ಲಿ ನೋಡುವಾಗ ತುಂಬ ಹಿಂದೆ ಹೋಗ್ತದೆ. ಆಗ ಅನೇಕರು ಮಾಡುವ ಆಕ್ಷೇಪ ಏನಂದರೆ ಐಸ್ ಏಜ್ ಆ ಟೈಮಲ್ಲಿ ಆಗ್ತಾ ಇತ್ತು. ಸೊ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಇನ್ನೊಂದು ಮುಖ್ಯವಾದ ವಿಚಾರ, ಆ ರಾಮಾಯಣದಲ್ಲಿ ಬರುವ ಕಪಿಗಳ ಸಂಖ್ಯೆ ಆಗಲಿ, ರಾವಣನ ಮೂಲಬಲದ ಸಂಖ್ಯೆ, ಇದನ್ನೆಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿಚಾರಗಳನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಬೇಕು? ಇವತ್ತಿನ ಆ ಪ್ರಮಾಣಾಧಾರಿತವಾಗಿ ನಾವು ಯಾವುದನ್ನು ಊಹೆ ಮಾಡಲಿಕ್ಕೆ ಆಗುವುದಿಲ್ಲ. ವಿಜ್ಞಾನ ಇವತ್ತು ನಿಂತದ್ದು ಊಹೆಯಲ್ಲಿ ಮಾತ್ರ. ಒಂದು 50 ವರ್ಷದ ಕೆಳಗೆ ನಾವು ಮೊಬೈಲಲ್ಲಿ ಮಾತಾಡ್ತೇವೆ ಅಂತ ಗೊತ್ತಿತ್ತ ನಮಗೆ? ಒಂದು 100 ವರ್ಷದ ಕೆಳಗೆ ನಾವು ವಿಮಾನದಲ್ಲಿ ಹಾರ್ತೇವೆ ಅಂತ ಗೊತ್ತಿತ್ತಾ? ಆದರೆ ಪುಷ್ಪಕ ವಿಮಾನ ಕಥೆ ಕೇಳಿತ್ತಲ್ಲ ರಾಮಾಯಣ, ಏನಾದರೂ 100 ವರ್ಷದ ಕೆಳಗಲ್ಲ ಅದು ಅಲ್ಲಲ್ಲ, ಕೇವಲ 100 ವರ್ಷದ ಆಚೆ ವಿಮಾನ ಇದ್ದದ್ದು ಪುಷ್ಪಕ ವಿಮಾನ. ಇವತ್ತು ಪುಷ್ಪಕ್ ಅರಳುವಂಥದ್ದು. ಎಷ್ಟು ಜನರನ್ನು ಹಾಕಬಹುದು, ಎಲ್ಲಿಗೆಲ್ಲ ಹಾರಬಹುದು, ಅದರ ತಂತ್ರಗಾರಿಕೆ. ಭಾರದ್ವಾಜ ಸಂಹಿತೆ ಅಂತ ಇವತ್ತು ಸಿಗ್ತದೆ. ಲೈಟ್ ಮೆಟಲ್ನ ಬಗ್ಗೆ ಹೇಳ್ತಾರೆ. ವಿಮಾನ ತಯಾರಿಕೆಯ ತಂತ್ರಾಂಶ ಅಲ್ಲಿವೆ. ನಾವಿವತ್ತು ಅದು ಕಲೀಲಿಕ್ಕೆ ನಮಗೆ ಹೇಳಿದಾಗೆ ಸಂಸ್ಕೃತ ಬರೋದಿಲ್ಲ ಅಂತ ಬಿಟ್ಟಿದ್ದೇವೆ, ಬಂದರೂ ಅರ್ಥ ಆಗೋದಿಲ್ಲ ಅಂತ ನೋಡಿದ್ದೇವೆ. ಏನಾಯ್ತು ಈಗ? ನಮಗೆ ಆಗದ್ದು, ಇಲ್ಲಿ ಇಲ್ಲದ್ದು, ಎಲ್ಲೂ ಇಲ್ಲ ಹೇಳ್ತಕ್ಕಂಥ ಮೂರ್ಖತನ ನಮ್ಮದಾಗಬಾರ್ದು. ಅವರು ಐಸೇಜ್ ಹೇಳಲಿಕ್ಕೆ ಏನು ಕಾರಣ ಇರುತ್ತೆ? ಹೀಗಿರ್ಬೋದು ಅಂತ. ಈಗ 2050 ನಂತರ ಅಥವಾ 42 100ನೇ ವರ್ಷದ ಭಾರತ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಕಾಲ ಐಪೋದಿಸ್. ನಾನಾಗ ಹೇಳಿದ್ನಲ್ಲ, ನಾಳೆ ಇಂಟರ್ನೆಟ್ಟಿನ ಈ ಗಲಾಟೆಯಿಂದ ಭರಾಟೆಯಿಂದ ಒಂದು ಸರ್ತಿ ಜಾಮ್ ಆಗಿಬಿಟ್ರೆ ಇಡೀ ಜಗತ್ತೊಮ್ಮೆ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಊಹೆ. 2000ರಲ್ಲಿ ಹಾಗೆ ಆಗುತ್ತೆ ಅಂತ ಆಯಿತು, ಕಂಪ್ಯೂಟರ್ ಎಲ್ಲ ಮಲಗಿಬಿಡುತ್ತೆ ಅಂತ. ಏನಾಗಲಿಲ್ಲ, ಆ್ಯಸ್ ಇಟ್ ಈಸ್. ನಿಮಗೊಂದು ಕತೆ ಹೇಳ್ತೇನೆ. ವೇದಾಂತದಲ್ಲಿ ಕಣ್ಣಿನವ ಕೇಳಿದ, ಯಾರೊಂದು ಮೇತೆ ಇರಲಿ, ಸೂರ್ಯ ಅಂತ ಇಟ್ಕೊಳ್ಳಿ ಬೇಕಾದರೆ, ನಾನಿಲ್ಲಾದರೂ ಏನಾಗ್ತದೆ, ಹೋಗು ಅಂದರು. ಬಂದ ಸುಮಾರು ಸಮಯದ ನಂತರ ಏನಾಯ್ತು ಕೇಳಿದ, ಏನಾಗಲಿಲ್ಲ. ಊಟ ಮಾಡ್ತಿದ್ದ, ಕಿವಿ ಕೇಳ್ತಿದ್ದ, ಬೊಬ್ಬೆ ಹೊಡಿತಿದ್ದ, ಕೈಕಾಲೆಲ್ಲ ಆಡಿಸಿದ್ದ, ಮಕ್ಕಳು ಮಾಡ್ತಿದ್ದ, ಮಲಕ್ಕೆ ಉಡ್ತಿದ್ದ, ದುಡ್ಡು ಮಾಡ್ತಿದ್ದ, ಮತ್ತು ಕಣ್ಣೊಂದು ಕೇಳಲಿಲ್ಲ, ಕುರುಡ ಅಂತ ಹೇಳ್ತಿದ್ರು, ಇಷ್ಟೇ, ಮತ್ತೆಂತ ಇಲ್ಲ. ಆಯಿತಾ ಅಂದ. ಸಾಯ್ತು, ಪ್ರಯೋಜನ. ಆದರೆ ಅದು ಏನಾದರೂ ನಾವು ಏನಾಗೋದಿಲ್ಲ, ಆಯಿತಾ, ಇಷ್ಟೇ. ಇದು ಒಂದು ಉದಾಹರಣೆ. ಹೀಗೆ ಕಣ್ಣು ಹೋಗಲಿ, ಕಿವಿ ಹೋಗಲಿ, ಮೂಗು ಹೋಗಲಿ, ಬಾಯಿಗೆ ಎಂತ ಆದರೂ ನಮ್ಮ ಕತೆ ಉಂಟಲ್ಲ, ಗಮ್ಮತ್ತಿರುತ್ತೆ, ಉಳಿದದ್ದುಂಟಲ್ಲ ಅಂತ ಏನು ಕಮ್ಮಿ ಆಗೋದಿಲ್ಲ. ಆದ್ದರಿಂದ ಎಷ್ಟೆಲ್ಲ ಏನು ಹೆಚ್ಚು ಕಡಿಮೆ ಆದರೂ ದೇಶ ಏನು ಬದಲಾಗುವುದಿಲ್ಲ, ಸರಿಯಾಗ್ತದೆ. ಒಂದು ಕೊರೋನಾ ಪಿರಿಯಡೇ ಸಾಕ್ಷಿ. ಇಷ್ಟೆಲ್ಲ ಪ್ರಪಂಚದಲ್ಲಿ ಆದ ಹೆಚ್ಚು ಕಡಿಮೆಯಲ್ಲಿ ಭಾರತ ಹೇಗಿತ್ತು ಹೇಳಿ, ಎಷ್ಟು ಗಮ್ಮತ್ತಲ್ಲಿತ್ತು ಹೇಳಿ, ಎಷ್ಟು ಬೇಗನೆ ರಿಕವರ್ ಆಯಿತು ಹೇಳಿ. ಆರ್ಥಿಕ ಕಟ್ಟೆಯಲ್ಲಿ, ಸಿದ್ಧಾಂತದ ಕಟ್ಟೆಯಲ್ಲಿ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಆಕಾಶಕ್ಕೆ ಹಾರುವ ಚಂದ್ರಲೋಕದ ಪ್ರಯಾಣದಲ್ಲಿ ಏನಾದರೂ ಕೊರೋನಾ ಅನ್ಯಾಯ ಮಾಡಿತ್ತ ನಮಗೆ? ಉಳಿದ ದೇಶಗಳನ್ನ ಕಂಪೇರ್ ಮಾಡಿದರೆ ಅತ್ತ ಸಿಂಹಳ ಸತ್ತಿತ್ತು, ಇತ್ತ ಪಾಕಿಸ್ತಾನ ಅಳತು, ಅತ್ತ ಹೊರಟ ಗಲಾಟೆ ಮಾಡಿತ್ತು ಇರಾನ್, ಚೀನಾ. ಭಾರತ ನಗಾಡ್ತಾ ಉಂಟು. ಅಲ್ಲ, ನಗಾಡೋದು ಸರಿಯಲ್ಲ, ಪೆಟ್ಟದಕ್ಕೆ ಬೀಳ್ಬೋದು, ಅದಲ್ಲ. ಆದರೆ ಭಾರತದಲ್ಲಿ ಅಂಥ ಗಟ್ಟಿ ಸಾಮರ್ಥ್ಯ ಇದೆ. ಹೀಗಾಗಿ ನಾವು ಹಿಂದಕ್ಕೆ ಹೋಗಿ ನೋಡಿ, ನಮಗೆ ಎಷ್ಟು ಗ್ರೀಕ್ ಆಗಲಿ, ಯುರೋಪಿಯನ್ ಆಗಲಿ, ಮೆಸೊಪೊಟೇಮಿಯಾ, ಏನೆಲ್ಲ ನಾವು ಇತ್ತುಗಳು ಸಂಸ್ಕೃತಿ ಹೇಳುತ್ತೇವೆ. ಭಾಷೆ ಅದಕ್ಕಿಂತಲೂ ಮೊದಲಿತ್ತು ಸಂಸ್ಕೃತ. ವೇದಗಳು, ಪುರಾಣ ಕಾಲಗಳು, ಇತಿಹಾಸಗಳು. ಯಾರೊಬ್ಬ ಹೇಳಿದ ವೇದ ಏನಿಲ್ಲ, ಬೊಬ್ಬೆ ಹೊಡೆದದ್ದು, ಬೆಂಕಿ ಹಿಡಿದದ್ದು ಅಲ್ಲ. ಹಾಗಾದರೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ, ಅದು ಪುರೋಹಿತ ಎಲ್ಲಿ ಬಂದ? ಯಜ್ಞ ಎಲ್ಲಿ ಬಂತು? ದೇವರೆಲ್ಲೂ ಸಿಕ್ಕಿದ? ದಕ್ಷಿಣ ಕೊಡುವ ಎಲ್ಲಿ ಬಿದ್ದ? ರತ್ನಧಾತಮ. ಎಟ್ ಎ ಟೈಮು ಬೆಂಕಿ ಹಿಡಿದು ಅಂತ ಬೆಂಕಿ ನಮಸ್ಕರಿಸಿದ್ದೇನೆ ಹೇಳಿದ್ದಲ್ಲ. ಟೋಟಲಿ ಅಲ್ಲೊಂದು ಸಂಸ್ಕೃತಿ ಕಾಣ್ತಾ ಉಂಟು. ಆದ್ದರಿಂದ ಇವರು ಯಾರಿಗೂ ವೇದ ಕಾಲದ ಬಗ್ಗೆ ಹೇಳಲಿಕ್ಕೆ ಬರಲಿಲ್ಲ, ಪುರಾಣಗಳ ಕತೆ ಗೊತ್ತಿಲ್ಲ, ಸುಮ್ಮನೆ ಬಾಯಿ ಬಡ್ಕೊಳ್ಳೋದು, ನಾವು ಅದನ್ನು ಉರುಗೊಡೆಯೋದು, ಬರೆಯೋದು, ಮಾರ್ಕ್ ಪಡೆಯೋದು, ಹೋಗೋದು, ಹೇಳಿಕೊಂಡು ತಿರುಗೋದು. ಪುಷ್ಪಕ ವಿಮಾನ ಒಂದು ದೃಷ್ಟಾಂತ ಸಾಕು ನಿಮಗೆ. ಇನ್ನೊಂದು ಹೇಳ್ಯ, ಕರ್ದಮನ ಕತೆ. ವಿಮಾನಂ ಕಾಮಗಂ ಕ್ಷಪ್ತಃ ತರ್ಕೇವಾವಿರಚೀಕರತ್ಸ್.
ಪತ್ನೈ ದ್ಯಾವಾಂ ಸ್ವಸಂಸ್ಥಯ ಭುವೋ ಗೋಳಂ ದರ್ಶಯಿತ್ವ ವೈಮಾನಿಕಾನ್ ಅತ್ಯಶೇತ. ವಿಮಾನಗಳು ಹೋಗುವ ಸಂಚಾರದ ದೂರವನ್ನು ಕ್ರಮಿಸಿ ವಿಮಾನವನ್ನು ಕರ್ಕೊಂಡೋದ, ಕಕ್ಷೆ ತಪ್ಪಿಸಿ ನಿಂತ, ನೆಲದ ಉರುಟನ್ನು ತೋರಿಸಿದ. ಭುವೋ ಗೋಳಂ ದರ್ಶಯಿತ್ವ, ಪತ್ನಿ ಹೆಂಡತಿಗೆ ಆಗಲೇ ತಯಾರು ಮಾಡಿದ ವಿಮಾನ, ಅದರಲ್ಲಿ ಈಜುಕೊಳ ಇತ್ತು. ಅರ್ಥ ಆಗಲಿಲ್ಲ, ನಿಮಗೆ ಆಗುವುದಿಲ್ಲ, ಇಂಪಾಸಿಬಲ್ ಅಂತೀರಿ. ಮೂತ್ರ ದೊಡ್ಡಿ ಇದೆ ಇವತ್ತು ಅಷ್ಟೇ ವಿಮಾನದಲ್ಲಿ, ಈಜುಕೊಳ ಇತ್ತು ಅಂತಾರೆ ಅವರು. ಹಂಸ ಸಾರಸಗಳು ಹಲ್ಲಾಡ್ತಾ ಇದ್ದವು, ಬೇಕಾದಾಗ ಅದರಲ್ಲಿ ಜನವನ್ನು ಕುಳ್ಳಿರಿಸಲಿಕ್ಕಿತ್ತು, ಬೇಕಾದಾಗ ಹೋಗ್ತಿತ್ತು, ನಿಲ್ತಿತ್ತು ಹೆಲಿಕಾಪ್ಟರ್ನ. ಎಲ್ಲ ಹೇಳ್ತಾನೆ, ವಿಮಾನಂ ಕಾಮಗಂ ಕ್ಷತ್ತಃ ತರ್ಕೇವ ವಿಭಜ್ಯ ನವಧಾತ್ಮಾನಂ. ಅವನನ್ನು 9 ಮಾಡಿಕೊಂಡ. ಒಂದು ಹೆಣ್ಮಗಳಿರುವುದು ದೇವಹೂತಿ, ಕರ್ದಮ 9 ಆಗಿದ್ದಾನೆ. ಅಷ್ಟು ಜನರಲ್ಲಿ ಆಕೆಯನ್ನು ರಮಿಸ್ತಾ ಇದ್ದಾನೆ. 9 ಹುಡುಗಿಯರನ್ನು ಎತ್ತಿದ್ದಾನೆ, ಮಗಳನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಗಮ್ಮತ್ತಾಗಿದೆ. ಈ ಸಿದ್ಧಿ ಕತ್ತಿ ಈ ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಮಾನಸಿಕವಾಗಿ ತಯಾರು ಮಾಡುವ ಸಾಮರ್ಥ್ಯ ಇದೆ. ಇವತ್ತು ಉಪವಾಸ ಮಾಡೋದಿಲ್ವ ಜನ? 2 ದಿನ ಉಪವಾಸ ಮಾಡೋದಿಲ್ಲ. ಬೇಕಾದರೆ 2 ದಿನ ಅಂದ್ರೇನು? ಹಿಂದಿನ ದಿನ 10 ಗಂಟೆ ರಾತ್ರಿ ನಂತರದ ಉಪವಾಸ, ನೆಕ್ಸ್ಟ್ ಡೇ ಫುಲ್, ಆಫ್ಟರ್ ಡೇ ಲಾಸ್ಟ್ ಡೇ 6-7 ಗಂಟೆ ನಂತರ ಊಟ ಮಾಡ್ತಾನೆ. ಅಂದರೆ 20-24 ಗಂಟೆ ಮಧ್ಯದಲ್ಲಿ ಬಿಟ್ಟು ಈಚೆ ಒಂದು 2 ಗಂಟೆ, ಆಚೆ ಒಂದು 8 ಗಂಟೆ ಕೂಡಿಸ್ಬೇಕು. ಅದಕ್ಕೆ ವೈದ್ಯ ವಿಜ್ಞಾನ ಹೇಳ್ತದೆ ಇಟ್ ಈಸ್ ಇಂಪಾಸಿಬಲ್, ಅದು ಸಾಧ್ಯವೇ ಇಲ್ಲ ಅಂತ. ಕಿಡ್ನಿ ಸಾಯ್ತದೆ, ಮತ್ತೊಂದು ಹೋಗ್ತದೆ, ಇನ್ನೊಂದು ಆಗ್ತದೆ, ಯೂರಿನ್ ಪಾಸ್ ಎಲ್ಲ ಆಗ್ತದೆ. ಸ್ವಾಮಿ ನಾನು ಬದುಕಿದ್ದೇನಲ್ಲ, ನಾನು ಮಾಡಿದ್ದೇನೆ ಬೇಕಾದಷ್ಟು, ಇನ್ನೇನು ಹೇಳುವ. ಚೆಕ್ ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ, ಏನಿಲ್ಲ, ಏನಾಗಲಿಲ್ಲ, ಏನಾಗೋದಿಲ್ಲ. ಹಾಗಾದರೆ ನಮಗೆ ಆಗೋದಿಲ್ಲ ಅಂದ ತಕ್ಷಣ ಇಲ್ಲ ಸುಳ್ಳು ಹೇಳಬೇಡಿ. ಗಾಂಧಿ ಮಾಡಿದ ಉಪವಾಸ ಎಷ್ಟೋ ದಿನ ಹೇಳ್ತಾರೆ, ನೀರು ಕುಡಿದಿದ್ದ, ಹಾಲು ಕುಡಿದಿದ್ದ, ಮತ್ತೊಂದು ಇನ್ನೊಂದು ಅಂತ. ನಾವಿಲ್ಲ ಹೇಳ್ಬಿಡೋದು ಎಲ್ಲ, ನಮ್ಗೆ ಗೊತ್ತಿಲ್ಲ. ಆದರೆ 1-2 ಜನರೇಷನ್ ಆಚೆ ಹೋದ್ರೆ ಇಲ್ಲ ಹೇಳೋದಾ? ನಾನೇ ಕೇಳಿಕೊಂಡಿದ್ದೇನೆ, 2 ಮೂಡಿ ಹೊತ್ಕೊಂಡು ಹೋದದ್ದು 100 kg ಜಾಸ್ತಿ ತಲೆಯಲ್ಲಿ, ಆದರೂ ಆರಾಮಾಗಿ ಸ್ಟೆಪ್ ಎತ್ತುತ್ತಾ ಇದ್ದ. ನಮ್ಮಲ್ಲಿ ಇವತ್ತು 10 kg ಎತ್ತಿದ್ರೆ ನಾವು ಗೋಣು ಮುರಿತದೆ ನಮ್ಮದು. ಆದ್ದರಿಂದ ನಮಗಾಗದ್ದು ಆಗುವುದಿಲ್ಲ, ಕಾಲದ ಹಿಂದೆ ಹೀಗೆ ಎತ್ತು ಹೇಳಲಿಕ್ಕಾಗೋದಿಲ್ಲ. ಜಸ್ಟ್ ಒಂದು 10-20 ವರ್ಷದಲ್ಲಿ ಎಷ್ಟೋ ಫಾಸ್ಟ್ ಇರ್ತದೆ, ಎಷ್ಟೋ ಮೈನಸ್ ಆಗ್ಬೋದು. ಆದ್ದರಿಂದ ಹಿಂದೆ ಹೋದಾಗೆ ಎಷ್ಟು ಓಡ್ತಿದ್ರು, ನಡೀತಿದ್ರು, ಕೂತಲ್ಲಿ ತಿಳ್ಕೊಳ್ತಿದ್ರು, ಹೇಳ್ತಿದ್ರು. ರಾಮಚಂದ್ರಾಚಾರ್ಯಂದೊಬ್ಬ 5ನೇ ವರ್ಷದಲ್ಲೇ 700 ಶ್ಲೋಕಗಳ ಗೀತೆಯನ್ನು ಹೇಳ್ತಿದ್ದ. ನಿಮ್ಮ ಮೊನ್ನೆ ಗೊತ್ತಿರ್ಬೋದು ಹೋದವರವರು. ಎಷ್ಟೆಲ್ಲ ಅಯೋಧ್ಯೆಯ ವಿಷಯದಲ್ಲಿ 400 ಹೊತ್ತಗೆಗಳ ರಾವಣಿಯ ತಾಪನೀಯ ಉಪನಿಷತ್ತು, ಪುರಾಣಗಳು, ವೇದಗಳು ಇವನ್ನೆಲ್ಲ ಕೋಟ್ ಮಾಡಿ ರಾಮ ಜನ್ಮಭೂಮಿ ಬಗ್ಗೆ, ಅಯೋಧ್ಯೆ ಬಗ್ಗೆ ಅವರು ಕೊಟ್ಟವರು, ಸಾಕ್ಷಿಗಳನ್ನು ಕೊಟ್ಟವರು. ಕಣ್ಣಿಲ್ಲ ಇಷ್ಟಾಗಿ 2 ವರ್ಷದಲ್ಲಿ ಕಣ್ಣು ಕಳ್ಕೊಂಡವರು, ಇಷ್ಟೆಲ್ಲ ಅದ್ಭುತವಾದ ಸಾಧನೆ ಮಾಡಿ ತೋರಿಸಿಕೊಟ್ಟವರು. ಈಗ ಇಲ್ಲ ಪಾಸಡವೇ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ ಹೇಳಲಿಕ್ಕಾಗತ್ತೆ, ನಮಗಾಗೋದು ಇಲ್ಲ ಹೇಳಲಿಕ್ಕಾಗೋದಿಲ್ಲ. ಕಾಲದ ಘಟ್ಟದ ಇತಿಹಾಸ ಏನು ದೊಡ್ಡ ಸಂಗತಿ. ಅದು ಎಷ್ಟು ಫಾಸ್ಟಾಗಿಯೂ ಮೇರಿಬಹುದು, ಎಷ್ಟು ಫಾಸ್ಟಾಗಿಯೂ ಕಣ್ಮರೆಯೂ ಆಗ್ಬೋದು, ಗೊತ್ತಾಗೋದಿಲ್ಲ. ಒಮ್ಮೆಲೆ ಹೇಗೆ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಅಷ್ಟು ಕಾಲದ ಹಿಂದಿನ ರಾಮ ಸೇತುವಿನ ಬಗ್ಗೆ ಹನುಮಂತ ಹೋಯಿತು, ಭಜನೆ ಎಂತೆಂದೆಲ್ಲ ಅಗಿಲಿಕ್ಕೆ ಬರೀಲಿಕ್ಕೆ ಎಂತ ಮಾಡಿದ್ರು ಏನು ಆಗಲಿಲ್ಲ ಮಾರೆ. ತೆಗಿಲಿಕ್ಕೆ ಶಾರ್ಟ್ ವೇಯಲ್ಲಿ ಮಾಡಲಿಕ್ಕಾಗತ್ತೆ, ಇತಿಹಾಸ ವ್ಯವಹಾರ ಆಗುತ್ತೆ ಅಂದರೆ ಆಗಲಿಲ್ಲ, ಏನೂ ನಡೆಯುವುದಿಲ್ಲ. ನಮ್ಮ ಕೈಯಲ್ಲಿ ಏನಿಲ್ಲ. ದೇವರೊಬ್ಬ ಬೇರೆ ಇದ್ದಾನೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂಚೈವ ಅತ್ರ ಪಂಚಮಂ. ದೇವರೊಂದು ಬೇರೆ, ಅವನು ಮಾಡಿದ್ದುಂಟು ಮಾಡದ್ದುಂಟು. ಅತೀಂದ್ರಿಯವಾದ ಒಂದು ಕೈ ಕೆಲಸ ಮಾಡುತ್ತೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಶಿವರಾಮ ಕಾರಂತವರೇ ಅಷ್ಟು ದೊಡ್ಡ ನಮೂನೆಯ ಸಾಹಿತ್ಯದವರಾದರೆ ದೇವರ ಒಪ್ಪುವುದಿಲ್ಲ ಹೇಳಿದರೆ, ಎಂಥದೋ ಒಂದು ವಿಷಯದಲ್ಲಿ ಎಡವಿ ಮನೆಯೊಳಗೆ ಬಂದಾಗ ಎಡವಿಕೊಂಡಾಗ ದೇವರೇ ಅಂದರು. ಒಳ್ಳೆಯದು ಪಕ್ಕದಲ್ಲಿ ಕೇಳಿದ, ನೀವು ದೇವರು ಒಪ್ಪುವುದಿಲ್ಲಲ್ಲ. ಅದು ನಮ್ಮ ಸಂಸ್ಕೃತಿ ಹಾಗೆ ಬಂದಿದೆ, ಜೀನ್ಸ್ ಅಂತಾರೆ. ಹಾಗಾಗಿ ನಾವು ಯಾರೋ ದೇವರನ್ನು ಒಪ್ಪದಿದ್ದರೂ ನಮ್ಮ ಅಜ್ಜಂದಿರೆಲ್ಲ ದೇವರನ್ನು ಕಂಡವರಾಗಿ, ನಾನು ನಾಯಿ ಕತೆ ಹೇಳಲಿಲ್ವ ಹಾಗೆ ನಮ್ಮ ಕತೆ ಇದೆ. ಅದನ್ನು ಅಷ್ಟು ಕಾಲದ ಹಿಂದಿನ ರಾಮಾಯಣ ಎನ್ನುವುದು ಸತ್ಯ ಅನ್ನೋದಕ್ಕೆ ಬೇಕಾದಷ್ಟು ಮಾತುಗಳಿವೆ. ಅದು ಸಾಕು ಅಂತ ಬಿಡುತ್ತೇನೆ. ಸೊ ವಿಜ್ಞಾನದ ಮತ್ತಿನಲ್ಲಿ ಶಾಸ್ತ್ರಗಳನ್ನು ಹಳೆಯುವವರು ನೂರಾರು ಮಂದಿ ಸಿಗ್ತಾರೆ. ಆದರೆ ಆ ವಿಜ್ಞಾನದ ಹೊರೆಯಲ್ಲಿ ಶಾಸ್ತ್ರಗಳನ್ನು ಮಥಿಸುವವರು ನಮಗೆ ಬೆರಳೆಣಿಕೆಯಷ್ಟು ಸಿಗುವಂಥದ್ದು. ಸೊ ಅಂಥವರಲ್ಲಿ ನಮ್ಮ ನಾಡಿನ, ನಮ್ಮ ಕರಾವಳಿಯ ರಾಮನಾಥ ಆಚಾರ್ಯರು ಒಬ್ಬರು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಆಚಾರ್ಯ ಆತ್ಮೀಯರೇ, ಸೊ ರಾಮಾಯಣದಲ್ಲಿ ಪ್ರತಿಪಾದಿತವಾದಂತಹ ಚಿರಂತನ ಸತ್ಯಗಳನ್ನು ಚಿಂತನೆ ಮಾಡಿದಷ್ಟು ಖಂಡಿತವಾಗಿ ಅದು ಕಡಿಮೆಯೇ. ಆದರ್ಶ ಜೀವನಕ್ಕೊಂದು ಜೀವಂತ ನಿದರ್ಶನ ಆ ರಾಮನೊಬ್ಬನೇ, ಬೇರೆ ಒಬ್ಬರು ಯಾರೂ ಸಿಗಲಿಕ್ಕಿಲ್ಲ. ಕೃಷ್ಣ ನುಡಿದಂತೆ ನಡೆ ಅಂತ ಹೇಳ್ತಾರೆ, ಹಾಗೆ ರಾಮ ನಡೆದಂತೆ ನಡೆ, ರಾಮ ನಡೆದ ದಾರಿಯಲ್ಲಿ ನಾವು ನಡಿಬೇಕು ಎನ್ನುವಂಥದ್ದು 3 ದಿನಗಳ ಪ್ರವಚನ ಮಾಲಿಕೆಯಲ್ಲಿ ತಮ್ಮ ಅದ್ಭುತವಾದಂತಹ ಮಾತಿನ ಶೈಲಿಯಿಂದ ಸಮಗ್ರವಾದಂತಹ ರಾಮನ ಚಿಂತನೆಯನ್ನು ನಮ್ಮ ಕಣ್ಣುಗಳಿಗೆ ಕಟ್ಟುವ ರೀತಿಯಲ್ಲಿ ಚಿತ್ರಿಸಿಕೊಟ್ಟಂತಹ ಗುರುಗಳಾದಂತಹ
ಡಾಕ್ಟರ್ ಶತಾವಧಾನಿ ರಾಮನಾಥ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.